ಎಲ್ಲರಿಗೂ ನಮಸ್ಕಾರ. ನಮ್ಮ ತಿಂಗಳ ಬೆಳಕಿನ 28ನೇ ಕಂತು ನಡೀತಾ ಇದೆ. ನಿಮ್ಮೆಲ್ಲರ ಸಹಕಾರ, ಸಹಯೋಗ, ಪ್ರೋತ್ಸಾಹದಿಂದ 2 ವರ್ಷಗಳನ್ನು ಮುಗಿಸಿ ನಾವೀಗ 28ನೇ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಇದೇ ರೀತಿ ನಿಮ್ಮ ಸಹೃದಯತೆ ಮತ್ತು ಸಹಕಾರ ನಮ್ಮ ಜೊತೆಗೆ ಇರಬೇಕು. ಯಾಕಂದ್ರೆ ಪ್ರೇಕ್ಷಕ ಮಹಾನುಭಾವ ಇಲ್ಲದೆ ಹೋದ್ರೆ ನಾವು ಏನ್ ಕಾರ್ಯಕ್ರಮ ಮಾಡಿದ್ರು ಅಷ್ಟೊಂದು ರುಚಿಸಲ್ಲ. ಆದ್ರಿಂದ ದಯವಿಟ್ಟು ನಿಮ್ಮ ತಿಂಗಳಿಗೆ 1 ಗಂಟೆ ಮನೇಲಿ ಆರಾಮಾಗಿ ಕೂತ್ಕೊಂಡು ಅದು ಸ್ವಲ್ಪ ಒಳ್ಳೆ ಬಟ್ಟೆ ಹಾಕೊಂಡು ನಮ್ಮ ಮುಂದೆ ಬಂದ್ರೆ ನಮಗೆ ಬಹಳ ಖುಷಿ ಆಗುತ್ತೆ. ನಿಮ್ಮ 1-1.5 ಗಂಟೆನ ನಮ್ಗೆ ಯಾವಾಗ್ಲೂ ಕೊಡ್ಬೇಕು ಅಂತ ಇನ್ನೊಂದ್ಸರಿ ನಿಮ್ಗೆ ಕೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀನಿ. ಇವತ್ತು ಬೇರೆ ಬೇರೆ ವಿಷಯಗಳನ್ನ ನಾವು ಆರಿಸ್ಕೊಂಡಂಗೆ ಈ ಸಾರಿ ಕೂಡ ಒಂದು ಅತ್ಯಂತ ಅದ್ಭುತವಾದ ವಿಷಯವನ್ನ ಆರಿಸ್ಕೊಂಡಿದೀವಿ. ಏನು ಅಂದ್ರೆ ನಾಟಕ, ರಂಗಭೂಮಿ. ಒಂದು ನಾಟಕವನ್ನು ನೋಡಿದ ಒಬ್ಬ ವ್ಯಕ್ತಿ ಮೋಹನ್ ದಾಸ್ ಕರಮ್ಚಂದ್ ಮುಂದೆ ಗಾಂಧೀಜಿಯಾಗಿ ಇಡೀ ದೇಶವನ್ನೇ ಸ್ವತಂತ್ರಗೊಳಿಸ್ತಾನೆ, ವಿಶ್ವಕ್ಕೆ ಮಹಾನ್ ನಾಯಕನಾಗುತ್ತಾನೆ. ಅಂತ ಒಂದು ಶಕ್ತಿ ನಾಟಕದಲ್ಲಿದೆ. ಒಂದು ಸಿನಿಮಾ ನೋಡಿದ ಒಬ್ಬ ಹುಡುಗಿ ನಾನು ಆಕ್ಟ್ರೆಸ್ ಆಗ್ಲೇಬೇಕು ಅಂತ ಮನೆ ಬಿಟ್ಟು ಮಡ್ರಾಸಿಗೆ ಹೋಗಿ ಸೇರಿ ನಟಿಯಾಗಿ ಕೊನೆಗೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಮಿನುಗುತ್ತಾರೆ ಅಂತ ಹೆಸರು ತಗೋತಾಳೆ ಕಲ್ಪನಾ. ಇದು ರಂಗಭೂಮಿಯ ಶಕ್ತಿ. ಇಂಥ ಒಂದು ಶಕ್ತಿ ಎಲ್ಲಿಂದ ಬರುತ್ತೆ? ಅದಕ್ಕೆ ಸಮಾಜದಲ್ಲಿ ಅದರ ಒಂದು ರೀತಿ ನೀತಿಗಳೇನು, ಏನು ಅದರ ಪ್ರಭಾವ ಏನು, ಇದೆಲ್ಲವನ್ನ ಅರಿಲಿಕ್ಕೆ ನಾವು ಇವತ್ತು ಒಬ್ರು ಮಹಾನ್ ಹಸ್ತಿಯನ್ನ ಕರ್ಕೊಂಡ್ ಬಂದಿದ್ವಿ. ಶ್ರೀಯುತ ರಾಜಾರಾಮ್ ಸರ್ ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಮುಖ್ಯ ಅತಿಥಿಗಳಾಗಿ ಅವರು ಬರ್ತಾ ಇದ್ದಾರೆ. ನಿಮ್ಮೆಲ್ಲರಿಗೆ ಸ್ವಾಗತ ಕೋರುವುದರೊಂದಿಗೆ ರಾಜಾರಾಮ್ ಸರ್ಗೂ ನಾನು ಸ್ವಾಗತವನ್ನ ಕೋರ್ತೀನಿ. ನಮ್ಮ ಕನ್ನಡ ಸಂಘದ 2 ಪ್ರಕಟಣೆಗಳಿದೆ. ಕನ್ನಡ ಸಂಘದ 2 ಪ್ರಕಟಣೆಗಳು ಯಾವುದು ಅಂದ್ರೆ ನಮ್ಮ ರಾಜನ್ ಹಾಗೂ ರವೀಂದ್ರ ಸರ್ ಬರೆದಂತಹ ಬನಿ ಹಾಗೂ ಇಬ್ಬನಿ, ಮತ್ತು ನಮ್ಮ ದಿವಂಗತ ವೆಂಕಟೇಶ್ ಮೂರ್ತಿಗಳು ಬರೆದಂತ ನಮ್ಮ ಬ್ಯಾಂಕಿನ ಪ್ರತಿಭೆಗಳು, ಇವೆರಡೂ ಪುಸ್ತಕವನ್ನು ಅವರಿಗೆ ಕೊಟ್ಟು ಮತ್ತು ನಮ್ಮ 250ನೇ ಕನ್ನಡ ಶಾಲನ್ನು ಅವರಿಗೆ ಹಾಕುತ್ತಾ ಚಪ್ಪಾಳೆ ಚಪ್ಪಾಳೆ ಎಲ್ಲರೂ ಚಪ್ಪಾಳೆ, ಅವರನ್ನ ವೇದಿಕೆಗೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇದು 28ನೇ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರದಿಂದ ನಡೀತಾ ಇದೆ. ಈಗ ಬಂದಿರುವ ನಿಮ್ಮೆಲ್ಲರನ್ನು ಸ್ವಾಗತ ಕೋರುವುದರ ಜೊತೆಗೆ ಸರ್ ಒಂದು ಪರಿಚಯವನ್ನು ಮಾಡಬೇಕು ಅಂತ ಹೇಳಿ ನಾನು ಶ್ರೀರಂಗರಾಜನ್ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇಂದು ತುಂಬಾ ಅತ್ಯಂತ ಸಂತೋಷದ ದಿನ ನನಗಂತೂ. ಯಾಕಂದ್ರೆ 2 ಮುಖ್ಯ ಕಾರಣಗಳಿವೆ. ಒಂದು ರಂಗಭೂಮಿಯಿಂದ ನಾನು ತುಂಬಾ ಸಂತೋಷವನ್ನು ಅನುಭವಿಸಿದ್ದೀನಿ. ರಂಗಭೂಮಿ ಅಂದ್ರೆ ನನಗೆ ಇವತ್ತು ಒಂದು ಸ್ವಲ್ಪ ಹುಚ್ಚಿದೆ. ರಂಗಭೂಮಿಯ ಹುಚ್ಚು ತುಂಬಾ ವಿಶೇಷವಾದದ್ದು. ಅದು ಎಲ್ಲರಿಗೂ ಸಿಗೋದಿಲ್ಲ, ಕೆಲವರಿಗೆ ಮಾತ್ರ ಸಿಗತ್ತೆ. ಆಮೇಲೆ ಒಂದು ಸಲ ರಂಗಭೂಮಿಯಲ್ಲಿ ಇದ್ದ ಮೇಲೆ ಅದರಿಂದ ಬಿಟ್ಟು ಬರೋದು ಕಷ್ಟ. ಅದು ಒಂದು ಮುಖ್ಯ ಉದ್ದೇಶ. ಆದರೆ 2ನೇದು, ಇವತ್ತಿನ ವಿಶೇಷ ಅತಿಥಿಗಳು ನನ್ನ ಗುರುಗಳು. ಅದು ಇನ್ನ ನನಗೆ ತುಂಬಾ ಸಂತೋಷದ ವಿಷಯ. ಇದಕ್ಕಾಗಿ ನಾನು ರವಿ ಕುಸುಬಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಇಂದಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಾನು ಮೊದಲನೇದಾಗಿ ನನ್ನ ಆದರಣೀಯ ಗುರುಗಳಾದ ಡಾಕ್ಟರ್ BV ರಾಜಾರಾಮ್ ಅವರನ್ನ ಸ್ವಾಗತಿಸ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಮ್ಮೆಲ್ಲರಿಗೂ ನನ್ನ ಆತ್ಮೀಯ ಸ್ವಾಗತಗಳು. ಡಾಕ್ಟರ್ ರಾಜಾರಾಮ್ ಅವರ ಪರಿಚಯ ಮಾಡಿಕೊಡೋದಕ್ಕಿಂತ ಮುಂಚೆ ಪ್ರಾಥಮಿಕವಾಗಿ 1-2 ನುಡಿಗಳನ್ನ ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗಷ್ಟೇ ನಮ್ಮ ಸಮನ್ವಯ ಸಮಿತಿಯಿಂದ ನಾವು 250ನೇ ಸಾಹಿತ್ಯ ದಾಸೋಹದ ಸಂಭ್ರಮೋತ್ಸವವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿದೆವು. ಆವತ್ತು ಅನೇಕ ವೇದಿಕೆಯ ಸದಸ್ಯರು ತಮ್ಮ ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದಾರೆ. 42 ಪುಸ್ತಕಗಳು. ತುಂಬಾ ವಿಶೇಷವಾದ ಕಾರ್ಯಕ್ರಮ. ಅದರ ಆವತ್ತಿನ ಕಾರ್ಯಕ್ರಮ ಬೇಕಾದಷ್ಟು ಪೇಪರ್ಗಳಲ್ಲಿ ಬಂದಿತ್ತು, ಸಾಕಷ್ಟು ಜನಪ್ರಿಯವೂ ಆಯಿತು. ಇದಕ್ಕಾಗಿ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮತ್ತು ನಮ್ಮ ವೇದಿಕೆಯ ಇನ್ನೊಂದು ವಿಶೇಷ ಅಂದ್ರೆ, ಪ್ರತಿ ವರ್ಷವೂ ಶ್ರಾವಣ ಮಾಸದಲ್ಲಿ ಒಂದು ಅಭಿಯಾನವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದು ಸುಮಾರು 5ನೇ ಅಭಿಯಾನ ಈ ವರ್ಷದ್ದು. ಕಥೆಗಳು, ಸಣ್ಣ ಕಥೆಗಳು, ಮಕ್ಕಳ ಸಣ್ಣ ಕಥೆಗಳು, ಈ ತರ ಅಭಿಯಾನಗಳು ಆಯ್ತು. ಈ ಸಲ ಶ್ರಾವಣದ ಅಭಿಯಾನ 13 ಆಗಸ್ಟ್ರಿಂದ 11 ಸೆಪ್ಟೆಂಬರ್ ತನಕ ನಡೆಯುತ್ತೆ. ಸುಮಾರು 30 ದಿನಗಳ ಈ ಅಭಿಯಾನ ನಡೆಯುತ್ತೆ. ಈ ಅಭಿಯಾನದಲ್ಲಿ ಲಲಿತ ಅಥವಾ ಹಾಸ್ಯ ಪ್ರಬಂಧಗಳನ್ನ ಪ್ರಸ್ತುತಪಡಿಸೋದಕ್ಕೋಸ್ಕರ ನಿಮ್ಗೆಲ್ಲರಿಗೂ ತಿಳಿಸಲಾಗಿದೆ. ಇದರ ಬಗ್ಗೆ ಸೂಚನೆಯನ್ನು ವೇದಿಕೆಯಲ್ಲಿ ಪ್ರಕಟಿಸಲಾಗಿದೆ. ಪ್ರತಿಯೊಂದು ಪ್ರಬಂಧದಲ್ಲಿಯೂ 400 ಪದಗಳಿಂದ 600 ಪದಗಳವರೆಗೆ ಇರಬೇಕು.
ಒಬ್ಬರು ಪ್ರತಿದಿನವೂ ಒಂದು ಪ್ರಬಂಧವನ್ನ ಪ್ರಸ್ತುತಪಡಿಸಬಹುದು. ಈ ಎಲ್ಲ ಪ್ರಬಂಧಗಳನ್ನ ಕೊನೆಗೆ ಸೇರಿಸಿ ಅದರಿಂದ ಆಯ್ದ ಪ್ರಬಂಧಗಳನ್ನ ಒಂದು ಪುಸ್ತಕದ ರೂಪದಲ್ಲಿ ಹೊರತರಬೇಕಾಗಿ ಒಂದು ಯೋಚನೆ ಇದೆ. ಯಾಕಂದ್ರೆ ಪ್ರತಿ ಶ್ರಾವಣದಲ್ಲಿ ನಾವು ನಡೆಸಿದ ಅಭಿಯಾನಗಳ ಒಂದೊಂದು ಪುಸ್ತಕ ಪ್ರತಿ ವರ್ಷವೂ ಪ್ರಕಟವಾಗ್ತಾ ಇದೆ, ಆಯ್ದ ಲೇಖನಗಳು, ಆಯ್ದ ಕಥೆಗಳಿಂದ. ಈ ವರ್ಷವೂ ಇದೇ ಯೋಚನೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನ ಏರ್ಪಡಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಭಾಗವಹಿಸಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಇಂದಿನ ಈ ಮುಖ್ಯ ಅತಿಥಿಗಳ, ವಿಶೇಷ ಅತಿಥಿಗಳ ಪರಿಚಯವನ್ನ ನಾನು ಪ್ರಾರಂಭಿಸ್ತೀನಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈ ಅತಿಥಿಗಳ ಪರಿಚಯದಲ್ಲಿ ನಾನು ಸ್ವಲ್ಪ ಒಂದೆರಡು ಖಾಸಗಿ ವಿಷಯಗಳನ್ನು ಮಾತಾಡಬಹುದು. ಯಾಕೆಂದ್ರೆ ನಾನು ಅವರೊಡನೆ ಕೆಲವೊಂದು ಸುಂದರ ಕ್ಷಣಗಳನ್ನ, ದಿನಗಳನ್ನ ಕಳೆದಿದ್ದೇನೆ. ಅದರ ನೆನಪುಗಳು ನನ್ನ ಮನಸ್ಸಿನಲ್ಲಿ ಇವತ್ತಿಗೂ ಹಸಿರಾಗಿದೆ. ಆ ವಿಷಯಗಳು ನನ್ನ ಅತಿಥಿಗಳ ಪರಿಚಯದಲ್ಲಿ ಬರಬಹುದು. ಡಾಕ್ಟರ್ ರಾಜಾರಾಮ್ ಅವರು ನಾಟಕವನ್ನೇ ಉಸಿರಾಗಿಟ್ಟುಕೊಂಡು ರಂಗಭೂಮಿಯಲ್ಲಿ ಇಷ್ಟು ವರ್ಷಗಳ 50 ದಶಕಗಳಿಗೂ ಜಾಸ್ತಿ ರಂಗಭೂಮಿಯಲ್ಲಿ ನಿರಂತರವಾಗಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಬರ್ತಿರುವಂತಹ ಮಹನೀಯರು. ಚಿಕ್ಕ ವಯಸ್ಸಿನಲ್ಲಿಯೇ ನಾಟಕದ ಬಗ್ಗೆ ಆಸಕ್ತಿಯನ್ನ ಹಚ್ಚಿಕೊಂಡು 1971ರಲ್ಲಿ ತಮ್ಮದೇ ಆದ ಕಲಾ ಗಂಗೋತ್ರಿ ನಾಟಕ ತಂಡವನ್ನ ಸ್ಥಾಪಿಸಿ ಅದರಲ್ಲಿ ಅನೇಕ ನಾಟಕಗಳನ್ನ ಅನೇಕ ಬೇರೆ ಬೇರೆ ವೇದಿಕೆಗಳಲ್ಲಿ ಭಾರತದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ, ವಿದೇಶಗಳಲ್ಲಿಯೂ ನಾಟಕಗಳ ಪ್ರದರ್ಶನಗಳನ್ನ ಮಾಡಿ ಜನರಿಗೆ ಮನಸ್ಸನ್ನ ಸಂತೋಷಪಡಿಸಿದಂತಹ ಅದ್ಭುತ ವ್ಯಕ್ತಿ ಅಂದ್ರೆ ಡಾಕ್ಟರ್ ರಾಜಾರಾಮ್ ಅವರು. ಡಾಕ್ಟರ್ ರಾಜಾರಾಮ್ ಅವರು MA ಕನ್ನಡ, MA ಸಂಸ್ಕೃತ, PhD, MPhil ಅಷ್ಟೇ ಅಲ್ಲ, ಪಾಳಿ ಭಾಷೆಯಲ್ಲಿಯೂ ತಮ್ಮ ಪ್ರಬುದ್ಧತೆಯನ್ನು ಸಾಧಿಸಿ ಮಹಾಬೋಧಿ ಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿ ಬುದ್ಧನ ವಿಷಯವಾಗಿ ಆಳವಾದ ಅಧ್ಯಯನವನ್ನ ಮಾಡಿ ಅನೇಕ ಪುಸ್ತಕಗಳನ್ನ ಪ್ರಕಟಿಸಿದ್ದಾರೆ. ಕಲಾ ಗಂಗೋತ್ರಿಯಿಂದ ಅನೇಕ ನಾಟಕಗಳ ಪ್ರದರ್ಶನವೂ ನಡೆದಿದೆ. ಎಲ್ಲ ತುಂಬಾ ಪ್ರಸಿದ್ಧವಾದ ನಾಟಕಗಳು. ಉದಾಹರಣೆಗೆ ಹೇಳಬೇಕು ಅಂದ್ರೆ ಅವರ ಮುಖ್ಯಮಂತ್ರಿ ನಾಟಕ ಸಾಧನೆಯನ್ನೇ ಮಾಡಿದೆ. ಅದರಲ್ಲಿ ನಮ್ಮ ಮುಖ್ಯಮಂತ್ರಿ ಚಂದ್ರು ಅವರಿಗೆ ಮುಖ್ಯಮಂತ್ರಿ ಬಿರುದನ್ನ ಜೋಡಿಸಿದಂತಹ ನಾಟಕ. ಇಂದಿಗೂ ಆ ನಾಟಕ ಎಲ್ಲೇ ಆದರೂ ಇಡೀ ಹಾಲ್ ತುಂಬಿರುತ್ತೆ, ಅಷ್ಟು ಪ್ರಸಿದ್ಧವಾದ ನಾಟಕ. ಅದರ ನಿರ್ದೇಶಕರು ಶ್ರೀ ರಾಜಾರಾಮ್ ಅವರು. ಹಾಗೆ ಶಿವರಾಮ ಕಾರಂತರ ಮೂಕಜ್ಜಿಯ ಕನಸು, ಭೈರಪ್ಪನವರ ಮಂದ್ರ ಮತ್ತು ರಾಜೇಂದ್ರ ಕಾರಂತರವರ ಮೈಸೂರು ಮಲ್ಲಿಗೆ, ಈ ಜನಪ್ರಿಯ ನಾಟಕಗಳು ಅನೇಕ ಪ್ರದರ್ಶನಗಳನ್ನ ಕಂಡಿದೆ. ಕೆಲವೊಂದು ವಿಷಯಗಳನ್ನ ಹೇಳಬೇಕು ಅಂದ್ರೆ ರಾಜಾರಾಮ್ ಅವರು ಅದ್ಭುತವಾದ ರಂಗನಟರು, ಉಪನ್ಯಾಸಕರು, ರಂಗ ನಿರ್ದೇಶಕರು, ರಂಗ ಸಂಘಟಕರು, ಹೀಗೆ ಅನೇಕ ಬೇರೆ ಬೇರೆ ಪಾತ್ರಗಳಲ್ಲಿ ಮಿಂಚಿದ್ದಾರೆ. ಇವರು ದೂರದರ್ಶನ, ಆಕಾಶವಾಣಿ, ಚಲನಚಿತ್ರ, ವಿಶೇಷವಾಗಿ ರಂಗಭೂಮಿಯಲ್ಲಿ ಅನೇಕ ಪಾತ್ರಗಳನ್ನ ನಿರ್ವಹಿಸಿ ಜನಮನ ಗೆದ್ದಿದ್ದಾರೆ. ಇವರು ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು, ರಂಗಾಯಣದ ನಿರ್ದೇಶಕರಾಗಿದ್ದರು, ಮೈಸೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗಪೀಠದ ಅಧ್ಯಕ್ಷರು, ಕೇಂದ್ರ ಸಂಗೀತ ಸಾಹಿತ್ಯ ನಾಟಕ ಅಕಾಡೆಮಿಯ ಸದಸ್ಯರು, ಹೀಗೆ ಅನೇಕ ದೊಡ್ಡ ಹುದ್ದೆಗಳಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿ ಕರ್ನಾಟಕದಲ್ಲಿ ಕಲೆಯ ಸೇವೆಯನ್ನ ನಿರಂತರವಾಗಿ ಮಾಡಿಕೊಂಡ ಬರ್ತಾ ಇದ್ದಾರೆ. ಅಜಿತನ ಸಾಹಸಗಳು ದೂರದರ್ಶನದ ಧಾರಾವಾಹಿಯಲ್ಲಿ ಅಜಿತನ ಪಾತ್ರವನ್ನ ನಿರ್ವಹಿಸಿ ಆ ಧಾರಾವಾಹಿ ನೋಡದ ಕನ್ನಡಿಗನೇ ಇಲ್ಲ ಅಂತ ಹೇಳ್ಬೋದು. ಅಂತಹ ಉತ್ತಮ ದೂರದರ್ಶನದ ಧಾರಾವಾಹಿಯಲ್ಲಿ ಅತ್ಯುತ್ತಮವಾಗಿ ತಮ್ಮ ಪಾತ್ರವನ್ನ ನಿರ್ವಹಿಸಿದವರು ಡಾಕ್ಟರ್ BV ರಾಜಾರಾಮ್ ಅವರು. ಇವರ ಸಾಹಿತ್ಯದ ಕೊಡುಗೆಯೂ ಅಪಾರ. ಇವರು ಅನೇಕ ಪುಸ್ತಕಗಳನ್ನ ಬರೆದಿದ್ದಾರೆ ಮತ್ತು ಅನೇಕ
ಪುಸ್ತಕಗಳನ್ನ ಸಂಪಾದಿಸಿದ್ದಾರೆ. ಸುಮಾರು 1989-90ರ ಸಮಯ ಇರಬಹುದು. ಆಗ ನಾನು ಬೆಂಗಳೂರು ನಗರ ಶಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಂತರಂಗ ತಂಡದಿಂದ ಮಹಾಯಾತ್ರೆ ನಾಟಕದ ಪ್ರದರ್ಶನ ಶುರುವಾಗಿತ್ತು. ಆ ನಾಟಕದಲ್ಲಿ ನಾನೊಂದು ಪಾತ್ರವನ್ನು ವಹಿಸಿದ್ದೆ. ಆ ನಾಟಕದಲ್ಲಿ ನನ್ನ ಪಾತ್ರದ ನಿರ್ದೇಶನಕ್ಕಾಗಿ ಶ್ರೀ ಬಿ ವಿ ರಾಜಾರಾಮ್ ಅವರು ಅಂತರಂಗ ತಂಡಕ್ಕೆ ಬಂದು ನನಗೆ ನಿರ್ದೇಶನ ನೀಡಿದ್ದಾರೆ. ಡ್ರಾಮದ ರಿಹರ್ಸಲ್ ಸಂಜೆ 6 ಗಂಟೆಗೆ ಶುರು ಆಗ್ತಾ ಇತ್ತು. ನಾನು JC ರೋಡ್ ಅಲ್ಲಿ ಇದ್ದೆ. ಅವಾಗ 5:30 ಬ್ಯಾಂಕ್ ಮುಗಿಸಿ 6 ಗಂಟೆ ಹೊತ್ತಿಗೆ ಅಲ್ಲಿ ಮಹಿಳಾ ಮಂಡಳಿ ಸ್ಕೂಲ್ನಲ್ಲಿ ಈ ನಾಟಕದ ರಿಹರ್ಸಲ್ ನಡೀತಾ ಇತ್ತು. 6 ಗಂಟೆಗೆ ಹೋಗೋ ಹೊತ್ತಿಗೆ ಸರಿಯಾಗಿ 6 ಗಂಟೆಗೆ ಸರಿಯಾಗಿ ಇವರು ರಾಜಾರಾಮ್ ಅವರು ಅಲ್ಲಿ ಉಪಸ್ಥಿತರಿರ್ತಾ ಇದ್ರು. ಅಂದ್ರೆ ನಾಟಕದ ಮೇಲೆ ಎಷ್ಟು ಅವರಿಗೆ ಅಭಿಮಾನ, ನಾಟಕ ಅಂದ್ರೆ ಎಷ್ಟು ಉಸಿರು ಅನ್ನೋದಕ್ಕೆ ಇದೊಂದು ನಿರ್ದೇಶನ. ಯಾವತ್ತು ರಿಹರ್ಸಲ್ಗೆ 6 ಗಂಟೆ, ನಾನೊಂದು ಕೆಲವೊಮ್ಮೆ ಒಂದು 5-10 ನಿಮಿಷ ಲೇಟ್ ಆಗಿರ್ಬೋದು, ಆದ್ರೆ ರಾಜಾರಾಮ್ ಅವರು ಮಾತ್ರ ಸರಿಯಾಗಿ 6 ಗಂಟೆ 5:55ಕ್ಕೆ ಆ ಮಹಿಳಾ ಮಂಡಳಿನಲ್ಲಿ ಇರ್ತಾ ಇದ್ರು. ಇವರ ಮೂಕಜ್ಜಿಯ ಕನಸುಗಳು ನಾಟಕದಲ್ಲಿ ನಾನೊಂದು ಚಿಕ್ಕ ಪಾತ್ರವನ್ನ ಅಭಿನಯಿಸಿದ್ದೆ. ಆ ಸಮಯದಲ್ಲಿ ಇವರ ತಂಡದೊಡನೆ ನನ್ನ ಸಂಪರ್ಕ ತುಂಬಾ ಸಂತೋಷದಾಯಕವಾಗಿತ್ತು. ಇವರು ತಂಡದ ಎಲ್ಲ ಸದಸ್ಯರನ್ನು ತಮ್ಮ ಕುಟುಂಬದ ಸದಸ್ಯರಂತೆ ನೋಡ್ಕೋತಾರೆ. ಇದಕ್ಕೆ ನಾನೇ ಉದಾಹರಣೆ. ಆ ಪ್ರೀತಿ, ಆ ವಾತ್ಸಲ್ಯ, ಪ್ರತಿಯೊಬ್ಬರ ಜೊತೆನೂ ಅವರ ಓಡಾಡುವ ರೀತಿ ತುಂಬಾ ಅದ್ಭುತವಾದದ್ದು. ಅದಕ್ಕೊಂದು ಚಿಕ್ಕ ನಿದರ್ಶನ ಕೊಡ್ತೀನಿ. ಸುಮಾರು 22 ವರ್ಷಗಳ ಹಿಂದೆ ಆ ಟೈಮಲ್ಲೇ ನಾನು ಈ ಮೂಕಜ್ಜಿ ಕನಸುಗಳು ಈ ನಾಟಕ ಮಾಡಿದ್ದು. ಆಗ ನನ್ನ ಮಗ ಹುಟ್ಟದ. ಡಾಕ್ಟರ್ ರಾಜಾರಾಮ್ ಅವರಿಗೆ ಫೋನ್ ಮಾಡಿ ಈ ವಿಷಯ ತಿಳಿಸಿದೆ. ಆಗ ಅವ್ರು ಹೇಳಿದ್ರು, ರಾಜ ನಾನು ಎಲ್ಲಿದ್ದೀನಿ ಗೊತ್ತಾ ಅಂತ. ಸರ್ ಗೊತ್ತಿಲ್ಲ, ಹೇಳಿ ಸರ್. ನಾವು ಉಡುಪಿ ಕೃಷ್ಣನ ಎದುರುಗಡೆ ನಿಂತಿದ್ದೀನಪ್ಪ. ಅಷ್ಟೇ ಹೇಳಿ, ನಿನಗೆ ಕೃಷ್ಣ ಹುಟ್ಟಿದಾನೆ ಅಂತ ಹೇಳಿದ್ರು. ಉಡುಪಿಯಿಂದ ಬಂದ ತಕ್ಷಣ ನನ್ನನ್ನ ಕರೆದು ನನಗೆ ಉಡುಪಿ ಪ್ರಸಾದ ಮತ್ತೆ ಒಂದು ಕೃಷ್ಣನ ವಿಗ್ರಹವನ್ನ ಕೊಟ್ಟರು. ಈ ಪ್ರೀತಿಯ ಅಭಿಮಾನ ನಾನು ಇವತ್ತು ನನ್ನ ಮನಸ್ಸಲ್ಲಿ ಹಚ್ಚ ಹಸಿರಾಗಿದೆ. BV ರಾಜಾರಾಮ್ ಅವರು ಆಕರ್ಷಕ ವ್ಯಕ್ತಿತ್ವ. ಅವರೊಡನೆ ಯಾರೇ 1 ನಿಮಿಷ ಕೂತ್ಕೊಂಡು ಮಾತಾಡಿದ್ರು ಕ್ಲೀನ್ ಬೋರ್ಡ್ ಆಗ್ಬಿಡ್ತೀರಿ. ಅವರ ಆ ಸಂವಹನ ಶಕ್ತಿಗೆ ನೀವು ಒಳಗಾಗ್ಬಿಡ್ತೀರಿ. ಅವರ ಈ ವಿಶೇಷಗಳಲ್ಲಿ ಇದು ಒಂದು. ನಾವೆಲ್ಲರೂ ಇವತ್ತು ಅವರ ಉಪನ್ಯಾಸ ಕೇಳೋದಕ್ಕೆ ಸೇರಿದ್ದೀವಿ. ಇದು ನಿಜವಾಗಿಯೂ ಸಮನ್ವಯ ಸಮಿತಿಯ ಒಂದು ಅತ್ಯಂತ ಅಮೂಲ್ಯವಾದ ಕ್ಷಣ ಅಂತ ನಾನು ಭಾವಿಸ್ತೀನಿ. ಡಾಕ್ಟರ್ BV ರಾಜಾರಾಮ್ ಅವರಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇಂದಿನ ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ಧನ್ಯವಾದಗಳು ರಾಜನ್. ಇನ್ನು ಹೆಚ್ಚು ತಡ ಮಾಡದೆ ಇನ್ನೊಂದಿಬ್ಬರು ಅಡ್ಮಿಟ್ ಆಗ್ಬೇಕು. ನಾನು ವೇದಿಕೆಯನ್ನ ನಮ್ಮ ಅತಿಥಿಗಳಾದಂಥ ರಾಜಾರಾಮ್ ಸರ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಎಲ್ರಿಗೂ ನಮಸ್ಕಾರ. ಎಲ್ಲ ಸ್ನೇಹಿತರು ಸೇರಿದಿರಿ. SBI ಎಲ್ಲ ಸ್ನೇಹಿತರು, ರಂಗ ಸ್ನೇಹಿತರು ಎಲ್ಲ ಸೇರಿದಿರಿ ನಮ್ ಜೊತೆ. ಇವತ್ತು ಕನ್ನಡ ರಂಗಭೂಮಿಯ ಕೆಲವು ವಿಷಯಗಳನ್ನ ಹಂಚ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ. ಸುಮಾರು 1880ಕ್ಕೆ ಆರಂಭವಾದ ನಮ್ಮ ರಂಗಭೂಮಿಯ ನಡೆ ಈಗ 2026ಕ್ಕೆ ಬಂದು ನಿಂತಿದೆ. ಅಂದ್ರೆ ಸುಮಾರು 150 ವರ್ಷದವರೆಗೂ ಕೂಡ ನಾವು ರಂಗ ಚಲನೆಯನ್ನ ಮಾಡಿದ್ದೇವೆ. ಸೊ ಅದರಲ್ಲಿ ಬಹಳಷ್ಟು ರೀತಿಯ ಮಾಧ್ಯಮಗಳಿದೆ, ಚಲನೆಗಳಿದೆ. ಉದಾಹರಣೆಗೆ ವೃತ್ತಿ ರಂಗಭೂಮಿ ಆಗ್ಬೋದು, ಜಾನಪದ ರಂಗಭೂಮಿ ಆಗ್ಬೋದು, ವಿಲಾಸಿ ರಂಗಭೂಮಿ ಆಗ್ಬೋದು, ಹವ್ಯಾಸಿ ರಂಗಭೂಮಿ ಆಗ್ಬೋದು. ಸೊ ಈ ಎಲ್ಲದರಲ್ಲೂ ಕೂಡ ಅನೇಕ ಜನ, ಕರ್ನಾಟಕದ ಅನೇಕ ಜನ ಅದರಲ್ಲಿ ತೊಡಗಿಕೊಂಡು ಒಂದು ದೊಡ್ಡ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ. ವೃತ್ತಿ ರಂಗಭೂಮಿ ಅಂತೂ ಬಹಳ ವೈಭವವಾಗಿ ಮೆರೆದದ್ದು ತಮ್ಗೆಲ್ಲರಿಗೂ ಅನೇಕ ಜನಕ್ಕೆ ತಿಳಿದಿದೆ. ಯಾಕೆಂದ್ರೆ ಸುಮಾರು 70ರ ಆಸುಪಾಸಲ್ಲಿರುವ ತಮಗೆಲ್ಲ ಈ ಒಂದು ರಂಗದ ವೈಭವ ಗೊತ್ತಿರುತ್ತೆ. ನಮ್ಮ ಗದುಗಿನ
ಗುರುಗಳು ಆರಂಭ ಮಾಡಿದಂತ ಒಂದು ನಾಟಕ, ಮರಾಠಿಯವರ ನಾಟಕ ಕರ್ನಾಟಕದಲ್ಲಿ ತುಂಬಾ ಬೆಳೀತಾ ಇದೆ, ಆದ್ರಿಂದ ನಾವು ಕನ್ನಡದ ನಾಟಕವನ್ನ ಮಾಡಬೇಕು ಅಂತ ಹೇಳಿ ಅವರು ಆರಂಭಿಸಿದ ನಂತರ ಅಲ್ಲಿಂದ ಮುಂದೆ ಕನ್ನಡದ ನಾಟಕಗಳು ನಡೀತಾ ಹೋಯಿತು. ಆನಂತರ ಆರಂಭವಾಗಿದ್ದು ನಮ್ಮ ವೃತ್ತಿ ರಂಗಭೂಮಿಯ ಅನೇಕ ತಂಡಗಳು, ವೃತ್ತಿ ಕಂಪನಿಗಳು ಒಬ್ಬೊಬ್ಬರೇ ಒಂದು ಮಾಲೀಕತ್ವವನ್ನು ವಹಿಸಿಕೊಂಡು ಅವರ ಜೊತೆ ಒಂದು 15-20 ಜನ ನಟ ನಟಿಯರನ್ನ ಸೇರಿಸ್ಕೊಂಡು ಊರಿಂದ ಊರಿಗೆ ಹೋಗುತ್ತಾ ಪ್ರದರ್ಶನಗಳನ್ನು ಮಾಡತಕ್ಕಂತ ಕೆಲಸ ನಡೀತಾ ಇತ್ತು. ಆಗ ಅದು ಪಾರ್ಸಿ ಕಂಪನಿಯಿಂದ ಒಂದು ರೀತಿಯಲ್ಲಿ ಅದರ ಪ್ರಭಾವಕ್ಕೆ ಒಳಗಾಗಿತ್ತು. ಹಾಗಾಗಿ ಆ ವೃತ್ತಿ ಕಂಪನಿಯ ಎಲ್ಲವೂ ಕೂಡ ನಮ್ಮ ಪರದೆಗಳು, ರಂಗ ಸಂಗೀತ, ಈ ಥರದಲ್ಲಿ ಬಹಳ ವೈಭವಯುತವಾಗಿ ಬೆಳೆದಂತಹ ಒಂದು ರಂಗಭೂಮಿ. ಅದ್ಭುತ. ಇವತ್ತಿಗೂ ಕೂಡ ವೃತ್ತಿ ರಂಗಭೂಮಿಯ ರಂಗ ಸಂಗೀತ ಅನ್ನೋದು ನಮ್ಮ ಇಡೀ ರಂಗಭೂಮಿಯ ವಿಶೇಷವನ್ನು ತೋರಿಸುತ್ತೆ. ಅಷ್ಟು ಅದ್ಭುತವಾಗಿ ಮಾಡ್ತಾ ಇದ್ರು. ಹೆಸರು ಹೇಳೋದಾದ್ರೆ ನಮ್ಮ ಗುಬ್ಬಿ ವೀರಣ್ಣವ್ರು ಇರ್ಬೋದು, ಮಾಸ್ಟರ್ ಕೆ ಹಿರಣ್ಣಯ್ಯನವ್ರು ಇರ್ಬೋದು, ಇವರೆಲ್ಲ ಬಹಳ ದೊಡ್ಡ ದಿಗ್ಗಜರು. ಅಂದಿಗನವರು, ಸಿದ್ದರಾಮಪ್ಪ, ಈ ತರ ತುಂಬಾ ಜನ ಇದ್ದಾರೆ. ತುಂಬಾ ಜನ ಒಬ್ಬೊಬ್ರು ಒಂದೊಂದು ಕಂಪನಿಯನ್ನ ಮಾಡಿಕೊಂಡು, ಮಹಮ್ಮದ್ ಪೀರ್ ಅವರು ಒಂದು 50, 100, 200 ಕಂಪನಿವರೆಗೂ ನಮ್ಮಲ್ಲಿ ಇತ್ತು ಅಂತ ನಮ್ಮ ದಾಖಲೆಗಳಲ್ಲಿ ಸಿಗತ್ತೆ ನಮ್ಗೆ. ಆದ್ರೆ ನಿಮಗೆ ಗೊತ್ತಿರಬೇಕು, ಒಂದು ಕಂಪನಿ ಅಂದ್ರೆ ಅದರದ್ದೇ ಆದ ಒಂದು ಆಯವ್ಯಯ ಇರುತ್ತೆ, ಆಯುಸ್ ಇರುತ್ತೆ ಅಂತೇಳಿ ಅನೇಕ ಜನ ಲಾಸ್ ಅನ್ನ ಮಾಡ್ಕೊಂಡು ಕಂಪನಿಯನ್ನ ಮುಚ್ಕೊಂಡು ಆಮೇಲೆ ಹೋದ್ರು. ಆದ್ರೆ ಅವರು ಕೊಟ್ಟಿರ್ತಕ್ಕಂತ ಕಲಾವಂತಿಕೆಯ ಕೊಡುಗೆ ಮಾತ್ರ ಯಾವತ್ತೂ ನಾವು ಮರೆಯುವ ಹಾಗಿಲ್ಲ. ಅದು ಒಂದು ಕಾಲ. ಅಂದ್ರೆ ರಾತ್ರಿ 9-10 ಗಂಟೆಗೆ ಶುರು ಆದ್ರೆ ಬೆಳಿಗ್ಗೆ 4-5 ಗಂಟೆವರೆಗೂ ನಡೀತಾ ಇದ್ದಂತ ಒಂದು ನಾಟಕ ಅದು. ಊರಿಂದ ಊರಿಗೆ ಹೋಗಿ ಅಲ್ಲಿ ತಮ್ಮ ಟೆಂಟ್ಗಳನ್ನ ಹಾಕಿ ಅಲ್ಲಿ ಉಳಿದು 2 ತಿಂಗಳು 3 ತಿಂಗಳು ಅಲ್ಲಿ ನಾಟಕಗಳನ್ನ ಮಾಡಿ ಜನರಿಗೆ ಟಿಕೆಟ್ ಹಾಕಿ ನಾಟಕಗಳನ್ನ ಮಾಡ್ತಾ ಇದ್ರು. ಜನ ಬಂದು ಕೂಡ ನಾಟಕವನ್ನ ನೋಡಿ ತುಂಬಾ ಸಂತೋಷ ಪಡ್ತಾ ಇದ್ರು. ಅದರ ಸಾಹಿತ್ಯ ಮತ್ತೆ ಅದರ ಒಂದು ದೃಶ್ಯ ವೈಭವ, ರಂಗ ಸಂಗೀತ, ಅಭಿನಯ ಇವೆಲ್ಲವೂ ಕೂಡ ಬಹಳ ವಿಶೇಷವಾಗಿ ಇವತ್ತಿಗೂ ಕೂಡ ನಾವು ನೆನೆಸ್ಕೊಳ್ಬೇಕಾದಂತ ಒಂದು ಅದ್ಭುತವಾದ 50 ವರ್ಷಗಳ ಒಂದು ಸುವರ್ಣ ಯುಗ ನಮ್ಮ ವೃತ್ತಿ ಕಂಪನಿದು. ಅದು ಒಂದು ಕಾಲ. ಆನಂತರ ಹೇಗೆ ನಮ್ಮಲ್ಲಿ ಶಿಕ್ಷಣವನ್ನು ಆರಂಭವಾಯಿತು, ಆಗ ನಗರದಲ್ಲಿ ಶಿಕ್ಷಣವನ್ನು ಪಡೆದಂತ ಕೆಲವರೆಲ್ಲ ವಾಸ ಮಾಡ್ಲಿಕ್ಕೆ, ಕೆಲಸ ಮಾಡ್ಲಿಕ್ಕೆ ಆರಂಭ ಮಾಡಿದ್ರು. ಆಗ ವಿಲಾಸಿ ರಂಗಭೂಮಿ ಅಂತ ಒಂದು ಸಣ್ಣ ಕಾಲಕ್ಕೆ ಶುರುವಾಯ್ತು. ಅಂದ್ರೆ ಅವರೆಲ್ಲ ವೃತ್ತಿಲಿ ಮಾಡ್ತಕ್ಕಂಥವ್ರು, ವೃತ್ತಿ ಹಣಕ್ಕಾಗಿ ಅಭಿನಯ ಮಾಡ್ತಕ್ಕಂಥದ್ದು ಅಂತ. ಆದ್ರೆ ಇವರು ವಿಲಾಸ, ಖುಷಿಗಾಗಿ ಮಾಡ್ತಕ್ಕಂಥವ್ರು ಅಂತ ಒಂದು ಹೆಸರು ಬಂದು ಅವರನ್ನ ವಿಲಾಸಿ ರಂಗಭೂಮಿ ಅಂತ ಕರೀತಾ ಇದ್ರು. ಅದು ಕೆಲವೇ ವರ್ಷಗಳು ಮಾತ್ರ. ಆ ನಂತರ ಅದನ್ನೇ ಹವ್ಯಾಸಿ ರಂಗಭೂಮಿ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ನಮ್ಮ ವೃತ್ತಿಗಳು ಬೇರೆ ಇದ್ರೆ ನಮ್ಮ ಆಸಕ್ತಿಗಳು ರಂಗಭೂಮಿಯ ಕಡೆ ಇರುತ್ತೆ. ಸೊ ನಾವು ದಿನ ಸಂಜೆ ಹೊತ್ತು ಬಂದು ಅಲ್ಲಿ ರಿಹರ್ಸಲ್ಗಳು ಮಾಡಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಪ್ರತಿಭೆಯನ್ನ ಪ್ರದರ್ಶನ ಮಾಡುವ ಒಂದು ಕೆಲಸ. ಸೊ ಹಾಗಾಗಿ ಅದನ್ನ ಹವ್ಯಾಸಿ ರಂಗಭೂಮಿ ಅಂತ ಕರೆದ್ರು. ಇದು ಬಹಳ ದೊಡ್ಡ ಕೊಡುಗೆಯನ್ನ ಕೊಟ್ಟಿದೆ ಈ ಒಂದು 100 ವರ್ಷದಲ್ಲಿ. ಇದರ ಮೊದಲ ಇಸುವೆಯನ್ನ ನಾವು ಗುರುತಿಸೋದಾದ್ರೆ ಅಮೆಟರ್ ಡ್ರಾಮೆಟಿಕ್ ಅಸೋಸಿಯೇಷನ್ ಅಂತ, ADA, ಇದೊಂದು ಮೈಸೂರಿನಲ್ಲಿ ಒಂದು ಸಂಸ್ಥೆ, ಧಾರವಾಡದಲ್ಲಿ ವಿದ್ಯಾವರ್ಧಕ ಸಂಸ್ಥೆ, ಹೀಗೆ ಕೆಲವು ಸಂಸ್ಥೆಗಳು ತಮ್ಮ ಕೆಲಸಗಳನ್ನ ಶುರು ಮಾಡಿಕೊಂಡ್ರು. ಅದ್ರ ಮೂಲಕವಾಗಿ ಕೆಲಸ ನಡೀತಾ ಇತ್ತು. ಆಗ ಬಂದಂಥವ್ರು ನಮ್ಮ ಕೈಲಾಸಂ ಮತ್ತು ಶ್ರೀರಂಗರು ಮತ್ತು ಸಂಸರು, ಹೀಗೆ ಅನೇಕ ಜನ ಆ ಒಂದು ಕಾಲಘಟ್ಟದಲ್ಲಿ ಬಂದಂಥವ್ರು. ಬಹಳ ದೊಡ್ಡ ಇತಿಹಾಸ ಇದೆ ADAಗೆ. ಈಗ ರವೀಂದ್ರ ಕಲಾಕ್ಷೇತ್ರ ಎದುರುಗಡೆ ನಿಮಗೆ ಒಂದು ADA ರಂಗಮಂದಿರ ಅಂತ ಒಂದು ದೊಡ್ಡ ಸಭಾಭವನ ಇದೆ. ಅದು ಅದರ ಆರಂಭದ ದಿನಗಳಿಂದ ಇಲ್ಲಿಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಅವರು ನಡೆಸಿದ ಆಗಿನ ಕಾಲದ ಸ್ಪರ್ಧೆಯಲ್ಲಿ ಕೈಲಾಸಂಗೆ ಮೊದಲ ಬಹುಮಾನ, ಸಂಸರಿಗೆ 2ನೇ ಬಹುಮಾನ ಬಂದು ಅವರಿಬ್ರು ವಿಜೇತರಾಗ್ತಾರೆ. ಅಲ್ಲಿಂದ ಕೂಡ ಕಾರ್ಯಕ್ರಮಗಳು ನಡೀತಾ ಬರ್ತಾ ಇದೆ. ಆ ನಂತರ ಬಂದಿದ್ದು ನಮ್ಮ ಹವ್ಯಾಸಿ ರಂಗಭೂಮಿಯ ಕೆಲಸ. ಇಲ್ಲಿ ಸಣ್ಣ ಸಣ್ಣ ತಂಡಗಳು, ಅಂದ್ರೆ ಒಬ್ಬ
ಸಂಘಟಕ ಇರ್ತಾನೆ, ಅವನ ಜೊತೆ ಒಂದು 10-20 ಜನ ಅವನ ಸ್ನೇಹಿತರು ಎಲ್ಲರೂ ಸೇರ್ಕೊಂಡು ಒಂದು ತಂಡವನ್ನ ಕಟ್ಕೊಂಡು ಅದಕ್ಕೆ ಒಬ್ಬ ನಿರ್ದೇಶಕರು ಅವರನ್ನ ಗುರುತಿಸ್ಕೊಂಡು ಅದರ ಮೂಲಕವಾಗಿ ಒಂದು ನಾಟಕವನ್ನು ಮಾಡ್ತಕ್ಕಂಥ ಕೆಲಸ. ಹೀಗಾಗಿ ನಮಗೆ ಅನೇಕ ಜನ ಈ ಒಂದು ಹವ್ಯಾಸಿ ರಂಗಭೂಮಿನಲ್ಲಿ ಇವತ್ತು ನಾವು ಸುಮಾರಾಗಿ ಕರ್ನಾಟಕದಲ್ಲಿ 300ಕ್ಕೂ ಹೆಚ್ಚು ತಂಡಗಳನ್ನ ಗುರುತಿಸಬಹುದು. ಅಷ್ಟೊಂದು ಕೆಲಸಗಳಾಗ್ತಾ ಇದೆ. ಬೆಂಗಳೂರಿನಲ್ಲಿ 50-60 ತಂಡಗಳು ಇವತ್ತು ಕೆಲಸ ಮಾಡ್ತಾ ಇದೆ. ಮತ್ತೆ ಕೆಲವು ತಂಡಗಳು ಆಗ ಆರಂಭವಾಗಿದ್ವು, ಕೆಲವು ದಿನ ಕೆಲಸ ಮಾಡಿ ಆಮೇಲೆ ಬದಲಾವಣೆಗಳಿಂದ ಅವ್ರು ಕೆಲಸ ಮಾಡಕ್ ಆಗ್ಲಿಲ್ಲ, ನಿಂತು ಹೋಯ್ತು. ಈ ತರದ್ದು ಎಲ್ಲ ಕೂಡ ನಡೀತಾ ಇರುತ್ತೆ. ಹೀಗೆ ಒಂದು ರಂಗಭೂಮಿಯ ಚಲನೆ ನಡ್ಕೊಂಡ್ ಬಂದಿದೆ. ಉದಾಹರಣೆಗೆ ನಮ್ಮ ಕನ್ನಡ ಸಾಹಿತ್ಯ ಕಲಾ ಸಂಘ ಆಗ್ಬೋದು, ಕಲಾ ಘೋಷಿಣಿ ಆಗ್ಬೋದು, ಇವೆಲ್ಲ ಆಗ 60ರ ಸಂದರ್ಭದಲ್ಲಿ ಇದ್ದಂತ ತಂಡಗಳು. ಮತ್ತು ವಿಶೇಷವಾಗಿ ನಮ್ಮ ನಾಡಿನ ಪ್ರಸಿದ್ಧ ನಾಟಕಕಾರರು ಮತ್ತು ಸಂಸ್ಕೃತ ಪಂಡಿತರು ಆದ ಶ್ರೀರಂಗರು ಕನ್ನಡ ರಂಗಭೂಮಿ ಏನಾದ್ರು ವಿಶೇಷವನ್ನ ಮಾಡಬೇಕು ಅಂತ ಹೇಳಿ ಅವರು BV ಕಾರಂತರನ್ನ NSD ಓದ್ತಾ ಇದ್ದಂತ BV ಕಾರಂತರನ್ನ ಬೆಂಗಳೂರಿಗೆ ಕರೆಸ್ತಾರೆ. ಕರೆಸಿ ಒಂದು ವರ್ಕ್ಶಾಪ್ ಮಾಡಿ ಅಂತ ಅವ್ರನ್ನ ಕೇಳ್ಕೊತಾರೆ. ಇದು NSD ಬಗ್ಗೆ ನಿಮ್ಗೆ ಸ್ವಲ್ಪ ಹೇಳ್ಬೇಕು. ನಮ್ಮ ಕಮಲಾದೇವಿ ಚಟ್ಟೋಪಾಧ್ಯಾಯ ಅಂತ ಕನ್ನಡದ ಒಬ್ಬ ಹೆಸರಾಂತ ಸಂಘಟಕಿ ಅವರು ಏಷ್ಯನ್ ಥಿಯೇಟರ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಮಾಡ್ತಾರೆ. ಅದು ಆಮೇಲೆ ಅದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಆಗುತ್ತೆ. ಅವರೇನೆ ಸಂಗೀತ ನಾಟಕ ಅಕಾಡೆಮಿಯನ್ನ ಮಾಡ್ಲಿಕ್ಕೆ ಪ್ರೋತ್ಸಾಹ ಕೊಟ್ಟಂತವ್ರು. ಅಂತ ಒಬ್ರು ಶುರು ಮಾಡಿದ್ದು NSD 1960ರ ಸುಮಾರಿನಲ್ಲಿ ಶುರುವಾಗುತ್ತೆ. ಅದು ದೆಹಲಿಯ ಪ್ರಾತಿನಿಧಿಕವಾದ ಸಂಸ್ಥೆ. ಭಾರತದ ಸುಮಾರು 20 ಜನರನ್ನು ಆಯ್ಕೆ ಮಾಡಿ ಅವರಿಗೆ 3 ವರ್ಷದ ತರಬೇತಿಯನ್ನು ಕೊಟ್ಟು ರಂಗಭೂಮಿಯ ಪದವೀಧರರನ್ನಾಗಿ ಮಾಡಿ ರಂಗಭೂಮಿಗೆ ಕೆಲಸ ಮಾಡ್ಲಿಕ್ಕೆ ಕಳ್ಸಿಕೊಡುತ್ತೆ. ಹಾಗಾಗಿ ನಮ್ಮಲ್ಲಿ ಅನೇಕ ಜನ ಪ್ರತಿಭಾನ್ವಿತರು ಈ ಒಂದು NSD ಕಲಿತು ಬಂದು ನಮ್ಮ ಕನ್ನಡ ರಂಗಭೂಮಿಗೆ ಅನೇಕ ಮಹತ್ವದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಯಾವತ್ತು ಪ್ರಾತಸ್ಮರಣೀಯರಾಗಿ ಯೋಚನೆ ಮಾಡಬೇಕಾದದ್ದು ನಮ್ಮ ರಂಗ ಪಿತಾಮಹ ಭೀಷ್ಮ ನಮ್ಮ BV ಕಾರಂತರನ್ನ, ಬಾಬು ಕೋಡಿ ವೆಂಕಟರಮಣ ಕಾರಂತರು. ಇವರ ಇತಿಹಾಸ ಬೇರೆನೇ ಇದೆ. ಅವರು ಮೊದಲು ಉಪ್ಪಿ ವೀರಣ್ಣ ಕಂಪನಿ ಹೋದ್ರು, ಅಲ್ಲಿಂದ ಅವರಿಗೆ ಒಂದಿಷ್ಟು ಸಹಾಯ ಸಿಕ್ತು. ಅಲ್ಲಿಂದ ಮತ್ತೆ ಹಿಂದಿಗೆ ಓದ್ಲಿಕ್ಕೆ ಅಲ್ಲಿ ಬನಾರಸ್ ಹೋದ್ರು, ಅಲ್ಲಿಂದ ಅವರು NSD ಹೋದ್ರು, ಅಲ್ಲಿ ಕಲ್ತು ಆಗ ಶ್ರೀರಂಗರು ಅವ್ರನ್ನ ಕರೆದು ಇಲ್ಲ ಬನ್ನಿ ಇಲ್ಲಿ ನಮಗೊಂದು ವರ್ಕ್ಶಾಪ್ ಮಾಡ್ಕೊಡಿ ಅಂತ ಹೇಳಿದಾಗ ಇಲ್ಲಿಗೆ ಬಂದು ಅನೇಕ ಜನ ಮೇಷ್ಟ್ರುಗಳಿಗೆ ಮತ್ತು ಆಸಕ್ತ ರಂಗ ವಿದ್ಯಾರ್ಥಿಗಳಿಗೆ ಒಂದು ಶಿಬಿರವನ್ನ ಮಾಡಿ ಅವರ ಮೂಲಕ ಒಂದು ನಾಟಕವನ್ನು ಮಾಡಿಸ್ತಾರೆ. ಅದು ಒಂದು ದಾರಿ. ಮತ್ತೆ ಇನ್ನೊಂದು, ಭಾರತದಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಒಂದು 5 ಕಡೆ ರವೀಂದ್ರ ಕಲಾಕ್ಷೇತ್ರಗಳನ್ನ ಭಾರತ ಸರ್ಕಾರ ಕಟ್ಟಿಕೊಡುತ್ತೆ. ಅದರಲ್ಲಿ ಒಂದು ನಮ್ಮ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರ. ನಿಮಗೆ ಆಗಿನ ಕಾಲದ ಬೆಂಗಳೂರು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗಿತ್ತು ಅಂತ ಒಂದು ಸುಂದರವಾದ ಜಾಗದಲ್ಲಿ ಪುರಭವನ ಪಕ್ಕದಲ್ಲಿ ರವೀಂದ್ರ ಕಲಾಕ್ಷೇತ್ರವನ್ನ 1960, 62, 63ರಲ್ಲಿ ಕಟ್ಟಿಕೊಡ್ತಾರೆ. ಇದು ರಂಗಭೂಮಿ ಬೆಳಿಲಿಕ್ಕೆ ಬಹಳ ಒಂದು ದೊಡ್ಡ ಬೆಳವಣಿಗೆ, ಸಪೋರ್ಟ್ ತರ. ಯಾಕೆಂದ್ರೆ ಒಂದು ಉತ್ತಮವಾದ ರಂಗಮಂದಿರ ಇದ್ರೆ, ವೇದಿಕೆ ಇದ್ರೆ ಅಲ್ಲೇ ಒಂದು ಉತ್ತಮವಾದ ನಾಟಕಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವು ನಮ್ಮ ಈ ಒಂದು ದಿನಗಳಲ್ಲಿ ಕಂಡುಕೊಂಡಿದ್ದೇವೆ. ಅಲ್ಲಿರ್ತಕ್ಕಂಥ ಒಂದು ಅದ್ಭುತವಾದ ವೇದಿಕೆ, ಅದಕ್ಕೆ ಬೇಕಾದ ಸೈಡ್ ವಿಂಗ್ಸು, ಪರದೆಗಳು, ಬೆಳಕು, ಪ್ಲಾಟ್ಫಾರ್ಮ್ಸು, ಜನ ಮುಂದೆ ಕೂತ್ಕೊಳ್ಳಿಕ್ಕೆ ಬೇಕಾದಂಥದ್ದು ಎಲ್ಲವನ್ನ ಕೂಡ ಸರಿ ವ್ಯವಸ್ಥಿತವಾಗಿದೆ. ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಇದೆ. ನಿಮಗೆ ಗೊತ್ತಿದ್ರೆ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧವಾದ ರಂಗವೇದಿಕೆ ಅಂದ್ರೆ ರವೀಂದ್ರ ಕಲಾಕ್ಷೇತ್ರ. 5ರಲ್ಲಿ ಇದು ಬೆಸ್ಟ್. ಅಷ್ಟನ್ನು ನೋಡ್ಕೊಂಡ್ ಬಂದಿರೋದ್ರಿಂದ ನಾವು ಧೈರ್ಯವಾಗಿ ಹೇಳ್ಬೋದು ಅಂತ ಅದ್ಭುತವಾದ ಒಂದು ರವೀಂದ್ರ ಕಲಾಕ್ಷೇತ್ರ. ಈ ಕಲಾಕ್ಷೇತ್ರದಲ್ಲಿ ಕಾರಂತರು ಮೊದಲು ಶ್ರೀರಂಗರ ಅನೇಕ ನಾಟಕಗಳನ್ನ ಮಾಡ್ತಾರೆ. ಕೈಲಾಸಂ ಮತ್ತು ಶ್ರೀರಂಗರಿಬ್ರು ಲಂಡನ್ಗೆ ಹೋಗಿ ಅಲ್ಲಿ ಓದ್ಕೊಂಡು ಬಂದಂಥವ್ರು. ಹಾಗಾಗಿ ಹೊಸ ನಾಟಕಗಳನ್ನ, ಆಧುನಿಕ ನಾಟಕಗಳನ್ನ ಬರೀಲಿಕ್ಕೆ ಅವರಿಗೆ ಸಾಧ್ಯ ಆಯ್ತು. ಆಧುನಿಕ ನಾಟಕಗಳ ಪಿತಾಮಹ ಅಂತೇಳಿ ನಾವು ಕೈಲಾಸಂ ಅನ್ನೋರು ಕರಿತೇವೆ. ಕೈಲಾಸಂ ಬರೆದ ನಾಟಕವನ್ನು ಓದೋದು ಬಹಳ ಕಷ್ಟ. ನಿಮ್ಗೆಲ್ಲ ಗೊತ್ತು, ನೀವು ಅನೇಕ ಜನ ಅದ್ರ ಓದಿದ್ದೀರಾ, ಮಾಡಿದೀರಾ. ಕೈಲಾಸಂ ಕನ್ನಡನೇ ಬೇರೆ. ಇವತ್ತು ನಾವೇನು ಕನ್ನಡವನ್ನು ಮಾತಾಡ್ತಾ ಇದ್ದೀವಿ ಅದೇ ಕೈಲಾಸಂ ಕನ್ನಡ, ಆಂಗ್ಲ ಭಾಷೆ ಮಿಶ್ರಿತ ಕನ್ನಡ.
ಅದನ್ನ ಅವ್ರು ಆವಾಗ್ಲೇ ಪ್ರಾರಂಭ ಮಾಡಿದ್ರು. ಅದು ಇವಾಗ ನಮ್ಮಲ್ಲಿ ದಿನಚರಿಯಲ್ಲಿ ನಮ್ಮಲ್ಲಿ ನಡೀತಾ ಇದೆ. ಆ ತರದ ಒಂದು ಅದ್ಭುತವಾದ ಭಾಷಾ ಪ್ರಯೋಗವನ್ನ ಕೈಲಾಸಂ ಅವರು ಮಾಡಿಕೊಟ್ರು. ಮತ್ತೆ ಹೊಸ ರೀತಿಯ ಪಾತ್ರಗಳನ್ನ ಅವ್ರು ವೇದಿಕೆಗೆ ತಂದ್ರು. ಒಬ್ಬ ಬೋಡಮ್ಮ ಆಗ್ಬೋದು, ಒಬ್ಬ ಲಾಯರ್ ಆಗ್ಬೋದು, ಒಬ್ಬ ಬಂಡವಾಳ ಬರಾಯಿ ಆಗ್ಬೋದು, ಒಬ್ಬ ಬೋರ ಆಗ್ಬೋದು. ಈ ತರದ ಅನೇಕ ಪಾತ್ರಗಳನ್ನ ಅವ್ರು ರಂಗಭೂಮಿ ಮೇಲೆ ತಂದು ಒಂದು ನಮ್ಮ ಸಮಾಜದ ಬದುಕನ್ನ ನಮ್ಮ ಎದುರಿಗೆ ಒಂದು ಕನ್ನಡಿಯ ತರ ಇಡ್ಲಿಕ್ಕೆ ಸಾಧ್ಯ ಆಯ್ತು. ಅದು ಒಂದು ವಿಶೇಷ. ಶ್ರೀರಂಗರು ಹಾಗೆ ಅನೇಕ ನಾಟಕಗಳನ್ನು, ಸುಮಾರು 100 ನಾಟಕಗಳನ್ನ ಶ್ರೀರಂಗರು ಬರೆದಿದ್ದಾರೆ. ಮತ್ತು ವಿಶೇಷವಾಗಿ ಶ್ರೀರಂಗರು ಸಂಸ್ಕೃತ ಸ್ಕಾಲರ್, ಪ್ರೊಫೆಸರ್ ಆದ್ರಿಂದ ಅವರು ನಮ್ಮ ಭಾರತ ದೇಶದ ಅನರ್ಘ್ಯ ಒಂದು ವಿಶ್ವಕೋಶ ಅಂತಾನೆ ಹೇಳ್ಬೋದು, ನಾಟ್ಯಶಾಸ್ತ್ರವನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಹಾಗೇನ ಅದನ್ನ ಇಂಗ್ಲಿಷ್ಗೆ ಕೂಡ ಅವರು ಅನುವಾದ ಮಾಡಿಕೊಟ್ಟಿದ್ದಾರೆ. ಬಹಳ ಅದ್ಭುತವಾದ ಕಾಣಿಕೆ ನಮ್ಮ ರಂಗಭೂಮಿಯ ಸಂದರ್ಭದಲ್ಲಿ. ಇವರ ನಂತರದಲ್ಲಿ ನಮಗೆ ಕಂಡು ಬರೋದು ನಮ್ಮ ಆರ್ ನಾಗೇಶ್ ಮತ್ತು CGK ಮತ್ತು ಪ್ರಸನ್ನ, ಬಿ ಜಯಶ್ರೀ. ಇವರೆಲ್ಲ ಆರ್ ನಾಗೇಶ್ ಮತ್ತು CGK ಅವರು ಯಾರು NSD ಹೋಗ್ಲಿಲ್ಲ. ಉಳಿದವರು ನಮ್ಮ ಪ್ರಸನ್ನ, ಬಿ ಜಯಶ್ರೀ ಇವರೆಲ್ಲ NSD ಹೋಗಿ ಕಲ್ತು ಬಂದವರು. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಹೋಗಿ, ಶಿವಾನಂದ್ ಅವರಾಗ್ಬೋದು, ಇವರೆಲ್ಲರೂ ಕೂಡ NSD ಇಂದ ಕಲ್ತು ಬಂದು ಸುಮಾರು ಇವತ್ತು ನಮ್ಮಲ್ಲಿ 100ಕ್ಕೂ ಹೆಚ್ಚು ಜನ NSD ಇಂದ ಕಲ್ತು ಬಂದಂತ ನಿರ್ದೇಶಕರಿದ್ದಾರೆ, ನಟರಿದ್ದಾರೆ. ನಮ್ಮ ಶ್ರೀನಿವಾಸ ಪ್ರಭು ಆಗ್ಬೋದು, ಅಶೋಕ್ ಬಾದರಿದಿನಿ ಆಗ್ಬೋದು, ಹೀಗೆ ಸುರೇಂದ್ರನಾಥ್, ಬೇಕಾದಷ್ಟು ಜನ ಇದ್ದಾರೆ, ಸುಂದರ್ ಶ್ರೀ, ತುಂಬಾ ಜನ ಇದ್ದಾರೆ. ಹಾಗೇನೆ ಇದು ಒಂದು. ಮತ್ತು ಇವ್ರುಗಳೆಲ್ಲರೂ ಕೂಡ ಒಂದೊಂದು ತಂಡವನ್ನ ಆರಂಭ ಮಾಡಿ ನಾಟಕಗಳನ್ನ ಮಾಡಿಸ್ಲಿಕ್ಕೆ ಶುರು ಮಾಡಿದ್ರು. ಉದಾಹರಣೆಗೆ ನಟರಂಗ ಇರ್ಬೋದು, ರಂಗ ಸಂಪದ ಇರ್ಬೋದು, ಅಥವಾ ನಮ್ಮ ಕಲಾಗಂಗೋತ್ರಿ ಇರ್ಬೋದು, ಆನಂತರ ಸಂಚಾರಿ, ಸಂಚಯ, ಸಮುದಾಯ, ಹೀಗೆ ಅನೇಕ ತಂಡಗಳು 1970ರ ನಂತರದಲ್ಲಿ ಕನ್ನಡ ರಂಗಭೂಮಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ತೊಡಗಿದ್ಕೊಂಡು ತುಂಬಾ ವಿಶೇಷವಾದ ನಾಟಕಗಳನ್ನ ಇವರು ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಪ್ರಸನ್ನ ಅವರು ಸಮುದಾಯ ತಂಡವನ್ನ ಕಟ್ಟಿ ನಾಡಿನಾದ್ಯಂತ ಒಂದು ರಂಗ ಜಾತ್ರೆಗಳನ್ನ, ಬೀದಿ ನಾಟಕದ ಜಾತ್ರೆಗಳನ್ನ ಮಾಡಿ ಹೊಸ ಒಂದು ಎಚ್ಚರಿಕೆಯನ್ನ ಜನಕ್ಕೆ ತರಲಿಕ್ಕೆ ಸಾಧ್ಯ ಆಯ್ತು. ಮತ್ತೆ ನಟರಂಗದವರು ಸಿಂಹ ಮತ್ತು ಲೋಕೇಶ್ ಅವರ ಒಂದು ನೇತೃತ್ವದಲ್ಲಿ, ಕಪ್ಪಣ್ಣ ಅವರ ನೇತೃತ್ವದಲ್ಲಿ ಅನೇಕ ಮಹತ್ವಪೂರ್ಣ ಪ್ರದರ್ಶನಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಯ್ತು. ಆದ್ರೆ ಈ ನಾಟಕಗಳು ಎಲ್ಲಿಂದ ಬರ್ತಾ ಇದ್ವು ಅಂತ ಯೋಚನೆ ಮಾಡಿದ್ರೆ, ಆಗ ಅನೇಕ ನಾಟಕಗಳನ್ನ ಶ್ರೀರಂಗರು ಬರಿತಾ ಇದ್ರು. ಮತ್ತೆ ಅನೇಕ ನಾಟಕಗಳು ಸಂಸ್ಕೃತದಿಂದ ಅನುವಾದ ಆಗ್ತಾ ಇದ್ವು ಮತ್ತು ಬೇರೆ ಬೇರೆ ಭಾಷೆಗಳಿಂದ ಅನುವಾದ ಆಗ್ತಿದ್ವು. ಇಂಗ್ಲಿಷಿಂದ ಶೇಕ್ಸ್ಪಿಯರ್ನ ನಾಟಕಗಳು ಮತ್ತೆ ರೂಪಾಂತರಗಳು, ಇವನ್ನೆಲ್ಲ ನಮ್ಮ ಕನ್ನಡದ ನಾಟಕಕಾರರು ಮಾಡಿಕೊಂಡು ಅದರ ಪ್ರಯೋಗವನ್ನು ಮಾಡ್ತಾ ಇದ್ರು. ನಮ್ಮ ವೃತ್ತಿ ರಂಗಭೂಮಿಯ ಸಂದರ್ಭದಲ್ಲಿ ಅರಮನೆಯವರು ಕೂಡ ಒಂದು ರಂಗಭೂಮಿಯನ್ನು ಕಟ್ಟಬೇಕು ಅಂತ ಹೇಳಿ ಜಗನ್ಮೋಹನ ಪ್ಯಾಲೇಸ್ ಅಂತ ಕಟ್ಟಿ ಅಲ್ಲಿ ರಂಗಭೂಮಿಯ ಕೆಲಸವನ್ನು ಮಾಡ್ತಾ ಇದ್ರು. ಆಗ ಬಸವಪ್ಪ ಶಾಸ್ತ್ರಿಗಳು ಅವರುಗಳು ಕೂಡ ನಾಟಕವನ್ನು ಅನುವಾದ ಮಾಡಿ ಪ್ರದರ್ಶನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಹೀಗೆ ಅನೇಕ ಜನ ತಮಗೆ ಬಂದಂತ ತಿಳಿದಂತ ವಿಷಯಗಳನ್ನು ತೆಗೆದುಕೊಂಡು ನಾಟಕಗಳ ಅನುವಾದ, ರೂಪಾಂತರ ಮತ್ತು ಹೊಸ ನಾಟಕಗಳನ್ನು ಬರೆಯಲಿಕ್ಕೆ ಸಾಧ್ಯ ಆಯ್ತು. ಈ ಎಲ್ಲ ಪ್ರದರ್ಶನಗಳಾಗ್ತಾ ಇತ್ತು. ಪೌರಾಣಿಕ ನಾಟಕ ಆಗ್ತಾ ಇತ್ತು, ಚಾರಿತ್ರಿಕ ನಾಟಕ ಆಗ್ತಾ ಇತ್ತು, ಜಾನಪದ ನಾಟಕ ಆಗ್ತಾ ಇತ್ತು, ಸಾಮಾಜಿಕ ನಾಟಕ ಆಗ್ತಾ ಇತ್ತು. ಅದ್ರ ಜೊತೆಗೆ ಅಬ್ಸರ್ವ್ಡ್ ನಾಟಕ ಅಂತ ಕೂಡ ಒಂದು ಬಂತು. ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಅಸಂಗತವಾದ ನಾಟಕ ಅಂತ ಹೇಳಿ. ಹೀಗೆ ಅನೇಕ ರೀತಿಯ ನಾಟಕ ಪ್ರಯೋಗಗಳು ಕನ್ನಡ ರಂಗಭೂಮಿಯಲ್ಲಿ ಆಗಿದೆ. ಮಹತ್ವಪೂರ್ಣ ಪ್ರಯೋಗಗಳನ್ನ ನಾವು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ನೀವು ನೋಡಿದ್ದೀರಾ, ನಾವು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲಿ ಆದಂತ ಅನೇಕ ಪ್ರಯೋಗಗಳನ್ನ ನಾವು ಕರ್ನಾಟಕದ ಅನೇಕ ಭಾಗಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಪ್ರದರ್ಶನ ಮಾಡೋದ್ರ ಮೂಲಕ ಅಲ್ಲಿಯ ಚಟುವಟಿಕೆಗಳಿಗೆ ನಾವು ಸಹಾಯ ಮಾಡ್ತಾ ಇದ್ವಿ. ಮೈಸೂರಿನಲ್ಲಿ ಅನೇಕ ರಂಗ ತಂಡಗಳು ಇರ್ತಾ ಇದ್ವು, ಶಿವಮೊಗ್ಗದಲ್ಲಿ ರಂಗ ತಂಡಗಳು, ಧಾರವಾಡದಲ್ಲಿ, ಮಂಗಳೂರಿನಲ್ಲಿ, ಹೀಗೆ ಅನೇಕ ರಂಗ ತಂಡಗಳು ಅಲ್ಲಲ್ಲೇ ತಮ್ಮ ಕೆಲಸಗಳನ್ನ ಮಾಡ್ತಾ ಇದ್ವು. ಹೊಸ ನಿರ್ದೇಶಕರು ಬರ್ತಾ ಇದ್ರು. ಈ ಎಲ್ಲ ಜೊತೆಗೆ NSD ಇಂದ ಬಂದಂತ ಅನೇಕ ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗದ KV ಸುಬ್ಬಣ್ಣನವರು ನೀನಾ ಸಂಬಂಧ, ನೀಲಕಂಠೇಶ್ವರ ನಾಟ್ಯ ಸಂಘದ ಮೂಲಕವಾಗಿ ಒಂದು ರಂಗ ಶಾಲೆಯನ್ನ ಆರಂಭ ಮಾಡ್ತಾರೆ, ನೀನಾ ಸಂಬಂಧ. ಅದಕ್ಕೆ ಚಿದಂಬರರಾವ್ ಜಂಬೆ ಅವರು ಅದರ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅವರು NSD ತರನೇ ಕರ್ನಾಟಕದ ಎಲ್ಲ ಭಾಗದ ಜನಗಳಲ್ಲಿ ಒಂದು ಸುಮಾರು 20 ಜನರನ್ನ ಆಯಿಸ್ಕೊಂಡು 1 ವರ್ಷದ ತರಬೇತಿ ಅಲ್ಲೇ
ವಸತಿ ಸಹಿತ ತರಬೇತಿಯನ್ನ ಕೊಟ್ಟು ಅವರನ್ನ ಕನ್ನಡ ರಂಗಭೂಮಿಗೆ ಬಿಡ್ತಾರೆ. ಹೀಗೆ ಅದು ಸುಮಾರು 500-600ಕ್ಕೂ ಹೆಚ್ಚು ಜನ ನೀನಾಸಂನಿಂದ ತರಬೇತಿ ಪಡೆದಂತ ಜನರು ಕನ್ನಡ ರಂಗಭೂಮಿಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ, ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಒಂದು ರಂಗಶಾಲೆ ಆದ ನಂತರ ಅದರ ರೆಪರೇಟರಿ ತರ ಒಂದು ಮಾಡಿಕೊಂಡು, ಅಂದ್ರೆ ಅಲ್ಲಿಯ ತರಬೇತಿ ಪಡೆದಂತ ನಟರನ್ನೇ 3 ಅಥವಾ 4 ನಾಟಕಗಳ ಸಿದ್ಧ ಮಾಡಿಕೊಂಡು ಕರ್ನಾಟಕದಾದ್ಯಂತ ತಿರುಗಾಟ ಅಂತ ಹೇಳಿ ಅದರ ಪ್ರದರ್ಶನಗಳನ್ನು ಮಾಡ್ತಾ ಇದ್ರು. ಇದ್ರ ಮೂಲಕವಾಗಿ ಕರ್ನಾಟಕದಲ್ಲಿ ಅನೇಕ ರೀತಿಯ ತಂಡಗಳು ಒಂದು ತಿರುಗಾಟದ ನಾಟಕಗಳನ್ನು ನೋಡಿಕೊಂಡು ಮತ್ತೆ ನೀನಾಸಂನಿಂದ ತರಬೇತಿ ಪಡೆದಂತ ನಿರ್ದೇಶಕರನ್ನು ಸೇರಿಸ್ಕೊಂಡು ಮತ್ತಷ್ಟು ಪ್ರದರ್ಶನಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಇದೆಲ್ಲ ಒಂದು ರೀತಿಯ ನಿರಂತರವಾದ ರಂಗ ಚಲನೆಗಳು. ಹಾಗೇನೆ ಸಾಣೆಹಳ್ಳಿಯಲ್ಲಿ ಒಂದು ಶಿವ ಸಂಚಾರ ಅಂತಕ್ಕಂಥ ಮತ್ತೊಂದು ರಂಗಶಾಲೆ ಪ್ರಾರಂಭ ಆಯಿತು. ಇದು ಕೂಡ ಸುಮಾರು 20 ಜನ ತೆಗೆದುಕೊಂಡು ಸಿದ್ಧ ಮಾಡಿಕೊಂಡು ಹೊಸ ನಾಟಕಗಳು ಮಾಡಿಕೊಂಡು ರಂಗಶಾಲೆ ಮತ್ತು ಶಿವ ಸಂಚಾರ ಅನ್ನುವ ತಿರುಗಾಟ ಇದ್ರ ಮೂಲಕವಾಗಿ ಕರ್ನಾಟಕ ರಂಗಭೂಮಿಗೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದೆ. ಇದು ಒಂದು ಕಡೆ ಆದ್ರೆ, ನಮ್ಮ ಮೈಸೂರು ಯೂನಿವರ್ಸಿಟಿ ಫೈನ್ ಆರ್ಟ್ಸ್ ಕಾಲೇಜು, ಬೆಂಗಳೂರು ಯೂನಿವರ್ಸಿಟಿಯ ಡ್ಯಾನ್ಸ್ ಡ್ರಾಮಾ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಮತ್ತು ಕರ್ನಾಟಕ ಯೂನಿವರ್ಸಿಟಿಯಿಂದ ಕಲಾ ಕಾಲೇಜುಗಳು ಅವರು ಕೂಡ ಇದಕ್ಕೆ ಕೆಲಸ ಮಾಡಿದ್ದಾರೆ. ಉದಾಹರಣೆಗೆ ಕರ್ನಾಟಕ ಯೂನಿವರ್ಸಿಟಿಗೆ ನಮ್ ಡಾಕ್ಟರ್ HK ರಂಗನಾಥ್ ಅಂತ ನೀವೆಲ್ಲ ಕೇಳಿರ್ಬೋದು ಅವರ ಹೆಸರನ್ನ. ಅವರು ಆಲ್ ಇಂಡಿಯಾ ರೇಡಿಯೋದಲ್ಲಿ ಎಮಿರೇಟಸ್ ಪ್ರೊಡ್ಯೂಸರ್ ಆಗಿದ್ರು. ಬಹಳ ದೊಡ್ಡ ರಂಗ ನಟರು, ರಂಗ ಧ್ವನಿ ಅವರದ್ದು ಬಹಳ ಅದ್ಭುತ. ಅವರು ಬರೆದಂತ ಕರ್ನಾಟಕ ರಂಗಭೂಮಿ ಅನ್ನುವ ಒಂದು ಮೊದಲ PhD ಪ್ರಬಂಧಕ್ಕೆ ಕರ್ನಾಟಕ ಯೂನಿವರ್ಸಿಟಿ ಒಂದು ಡಾಕ್ಟರೇಟ್ ಅನ್ನು ಕೊಟ್ಟಿದೆ. ಇವತ್ತಿಗೂ ಕೂಡ ನಮಗೇನಾದ್ರು ಮಾಹಿತಿ ಬೇಕು ಅಂದ್ರೆ ವೃತ್ತಿ ರಂಗಭೂಮಿ ಮತ್ತು ಹವ್ಯಾಸಿ ರಂಗಭೂಮಿ, ವಿಲಾಸಿ ರಂಗಭೂಮಿ ಬಗ್ಗೆ ನಮಗೆ ಮೊದಲ ಆಕಾರ ಗ್ರಂಥವಾಗಿ ಸಿಗ್ತಕ್ಕಂಥದ್ದು ಡಾಕ್ಟರ್ HK ರಂಗನಾಥ್ ಅವರ ಈ ಕರ್ನಾಟಕ ರಂಗಭೂಮಿ. ಇದೆಲ್ಲ ಒಂದೊಂದು ದಿಕ್ಕಿನಲ್ಲಿ ಆಗ್ತಕ್ಕಂಥ ಇದ್ದಂತ ಕೆಲಸಗಳು. ನಿರಂತರವಾಗಿ ಹೊಸ ನಾಟಕಗಳು ಪ್ರತಿ ಒಂದು ತಂಡದಿಂದ ವರ್ಷಕ್ಕೆ 2-3 ಅದರ ಮರು ಪ್ರದರ್ಶನಗಳು ಹೀಗೆ ನಡೀತಲೇ ಇತ್ತು. ಇದು ಒಂದು ಕೆಲಸ ಆದ್ರೆ 100 ಪ್ರದರ್ಶನಗಳು ಕರ್ನಾಟಕದಲ್ಲಿ ನಡೀತಾ ಇತ್ತು. ಅದ್ರ ಜೊತೆಗೆ ಈಗ BV ಕಾರಂತರು ಆನಂತರ ಅವರ ಕೆಲಸವನ್ನು ಮುಗಿಸಿದ ನಂತರ ಮೈಸೂರಿನಲ್ಲಿ ರಂಗಾಯಣ ಅಂತೇಳಿ ಒಂದು ಸಂಸ್ಥೆಯನ್ನು ಆರಂಭ ಮಾಡ್ತಾರೆ. ಅದೊಂದು ವೃತ್ತಿ ನಿರತ ರೆಪರೇಟರಿ ತರ. ಅಲ್ಲಿ ಸುಮಾರು 20 ಜನಗಳ ತೆಗೆದುಕೊಂಡು ಅವರಿಗೆ ತರಬೇತಿಯನ್ನು ಕೊಟ್ಟು ಅವ್ರ ಮೂಲಕವಾಗಿ ನಾಟಕಗಳನ್ನು ಮಾಡಿಸುವ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದು ನಡೀತಾ ಇದೆ. ಇದರ ಒಂದು ಸ್ಫೂರ್ತಿಯಿಂದ ಅನೇಕ ರಂಗಾಯಣಗಳನ್ನ ಕರ್ನಾಟಕ ಸರ್ಕಾರ ಈಗ ತೆರೆದಿದೆ. ಒಂದು ಶಿವಮೊಗ್ಗದಲ್ಲಿದೆ, ಒಂದು ಧಾರವಾಡದಲ್ಲಿದೆ, ಒಂದು ಕಲಬುರ್ಗಿಲಿದೆ, ಒಂದು ವೃತ್ತಿ ರಂಗಭೂಮಿಗಾಗಿಯೇ ಒಂದು ಅದು ರಂಗಾಯಣವನ್ನು ಮಾಡಿದ್ದಾರೆ. ಅದು ದಾವಣಗೆರೆಯಲ್ಲಿದೆ ಮತ್ತು ಕಾರ್ಕಳದಲ್ಲಿ ಒಂದಿದೆ. ಹೀಗೆ ಸುಮಾರು 6 ರಂಗಾಯಣಗಳನ್ನ ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ಕಲೆಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಇದ್ರ ಜೊತೆಗೆ ಮೊದಲು ನಮ್ಮಲ್ಲಿದ್ದುದು ಮೈಸೂರು ಸಂಗೀತ ನಾಟಕ ಅಕಾಡೆಮಿ ಅಂತ. ಹೇಗೆ ದೆಹಲಿನಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಅಂತಿತ್ತು, ಅದೇ ತರನೇ ಮೈಸೂರು ರಾಜ್ಯ ಸಂಗೀತ ನಾಟಕ ಅಕಾಡೆಮಿ ಅಂತ ಒಂದು ನಮ್ಮ ಕರ್ನಾಟಕ ಸರ್ಕಾರ ಆರಂಭ ಮಾಡಿತ್ತು. ಅದರ ಮೂಲಕವಾಗಿ ಅನೇಕ ವರ್ಷಗಳು ಪ್ರತಿಭಾನ್ವಿತರಿಗೆ ಪುರಸ್ಕಾರವನ್ನು ಕೊಟ್ಟು ನಾಟಕಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇತ್ತು. ಆನಂತರ ಯಾವಾಗ 1973ರಲ್ಲಿ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಆಯ್ತು, ಆನಂತರ ಕರ್ನಾಟಕ ನಾಟಕ ಅಕಾಡೆಮಿ ಅಂತ ಶುರುವಾಗಿ ಅವತ್ತಿನಿಂದ ಇವತ್ತಿನವರೆಗೂ ನಡೀತಾ ಬಂದಿದೆ. ಸುಮಾರು 3 ವರ್ಷಕ್ಕೆ ಒಬ್ಬೊಬ್ರು ಅಧ್ಯಕ್ಷರು ಮತ್ತು ಒಂದು 20 ಜನ ಸದಸ್ಯರನ್ನ ಇಟ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ತಾ ಬರುತ್ತೆ ಅದು. ಆಮೇಲೆ ಅದ್ರ ಜೊತೆಗೆ ನಾಡಿನ ಖ್ಯಾತ ಕಲಾವಿದರನ್ನ ಗುರುತಿಸಿ ಅವರಿಗೆ ಗೌರವಿಸುವ ಒಂದು ಪುರಸ್ಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಅದು ಮಾಡ್ತಾ ಬರುತ್ತೆ. ಮತ್ತೆ ರಂಗ ಪುಸ್ತಕಕ್ಕೆ ಒಂದು ಪ್ರಶಸ್ತಿ ಇರುತ್ತೆ. ಹೀಗೆ ಅನೇಕ ಪ್ರಶಸ್ತಿಗಳನ್ನ ಕೊಟ್ಟು ಕಲಾವಿದರನ್ನ ಗೌರವಿಸುವ, ಅವರನ್ನ ಪುರಸ್ಕರಿಸುವ, ಅವರ ಕೆಲಸಕ್ಕೆ ಒಂದು ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನ ಕರ್ನಾಟಕ ನಾಟಕ ಅಕಾಡೆಮಿ ಮಾಡ್ತಾ ಬಂದಿದೆ. ಅದ್ರ ಜೊತೆಗೆ ಸಂಗೀತ ನಾಟಕ ಅಕಾಡೆಮಿಯು ಕೂಡ ನಮ್ಮ ರಾಜ್ಯದ ಅನೇಕ ಕಲಾವಿದರುಗಳನ್ನ ಗೌರವಿಸಿ ಅವರಿಗೆ ಪುರಸ್ಕಾರಗಳನ್ನು ಕೊಟ್ಟಿದೆ. ಹೀಗೆ ಕಲೆಗೆ ಪ್ರೋತ್ಸಾಹ ಕೊಟ್ಟಂತ ನಾಡು ಈ ಕರ್ನಾಟಕ. ಇದ್ರ ಜೊತೆಗೆ ಅನೇಕ ರೀತಿಯ ಪ್ರಯೋಗಗಳು ನಮ್ಮಲ್ಲಿ ನಡೀತಾ ಇದೆ. ಉದಾಹರಣೆಗೆ ಮುಂಚೆ ಒಂದು ಮಕ್ಕಳ ನಾಟಕ ಆಗಬೇಕು ಅಂದ್ರೆ ಈಗ ಕೈಲಾಸಂ ಅವರು ಬರೆದ ನಾಟಕನೋ ಅಥವಾ ಪರ್ವತವಾಣಿ ಅವರು ಬರೆದ ನಾಟಕನೋ
ಅಥವಾ AS ಮೂರ್ತಿ ಅವರು ಬರೆದ ನಾಟಕ ನಾವು ತಗೊಂಡು ಅದಕ್ಕೆ ಆ ಹುಡುಗರಿಗೆ ಮೀಸೆ ಹಂಚ್ಬಿಟ್ಟು ಕಚ್ಚೆ ಹಾಕಿ ಕೋಟ್ ಹಾಕಿ ಮಾಡ್ಬಿಡ್ತಾ ಇದ್ವಿ. ಆದ್ರೆ ಅನಂತರದ ದಿನಗಳಲ್ಲಿ ಮಕ್ಕಳ ರಂಗಭೂಮಿ ಅಂತಕ್ಕಂಥದ್ದು ಬಹಳ ಸೃಜನಶೀಲವಾದ ರಂಗಭೂಮಿ ಅಂತ ಯೋಚನೆ ಮಾಡಿಕೊಂಡು ಹೊಸ ರೀತಿಯ ನಾಟಕಗಳನ್ನ ಬರೆದಿದ್ದಾರೆ. ಹೊಸ ರೀತಿಯ ನಾಟಕಗಳನ್ನ ನೀನಾಸಂ ಅವರು ಪ್ರಯೋಗ ಮಾಡಿದ್ದಾರೆ. ಹಾಗಾಗಿ ನಮ್ಮ NS ವೆಂಕಟರಾಮ್ ಆಗ್ಬೋದು, ಪ್ರೇಮ ಕಾರಂತರವರಾಗ್ಬೋದು, ಇವರು ಮಕ್ಕಳ ರಂಗಭೂಮಿಗೆ ಬಹಳಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಯಾಕೆಂದ್ರೆ ನಾವು ಮಕ್ಕಳ ರಂಗಭೂಮಿ ಅಂದ್ರೆ ಇದೆ ದೊಡ್ಡವ್ರು ಬರೆದ ನಾಟಕನೇ ನಾವು ಮಾಡ್ಬಿಡ್ತಾ ಇದ್ವಿ. ಆದ್ರೆ ಹಾಗಲ್ಲ, ಅವರಿಗೆ ಬೇಕಾದಂತ ಒಂದು ಫ್ಯಾಂಟಸಿ, ಅವ್ರು ಯಾರನ್ನು ಮಾತಾಡಿಸ್ಬೋದು. ಒಂದು ಮರ ಮಾತಾಡಿಸ್ತಾರೆ, ಒಂದು ಪೋಸ್ಟ್ ಡಬ್ಬ ಮಾತಾಡಿಸ್ತಾರೆ, ಯಾರನ್ನ ಬೇಕಾದ್ರೂ ಮಾತಾಡಿಸುವ ಒಂದು ಶಕ್ತಿ ಇರುತ್ತೆ. ಆ ತರದ ನಾಟಕಗಳನ್ನ ಬರೆದು ಅವುಗಳ ಮೂಲಕವಾಗಿ ಮಕ್ಕಳ ರಂಗಭೂಮಿಗೂ ಕೂಡ ಹೊಸ ಹೊಸ ಒಂದು ಶಕ್ತಿಯನ್ನ ನಮ್ಮ ರಂಗಭೂಮಿಯಲ್ಲಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿರ್ಬೋದು, ಮೊದಲೆಲ್ಲ ನಾಟಕ ಮಾಡ್ಬೇಕು ಅಂದ್ರೆ ಹೆಣ್ಣು ಮಕ್ಕಳು ಯಾರು ನಾಟಕ ಮಾಡ್ಲಿಕ್ಕೆ ಬರ್ತಾ ಇರ್ಲಿಲ್ಲ. ಅದಕ್ಕೆ ಅದರದ್ದೇ ಆದ ಇತಿಹಾಸ ಇದೆ. ವೃತ್ತಿ ರಂಗಭೂಮಿಯಲ್ಲಿ ನಾಟಕ ಮಾಡ್ತೀವಿ ಅಂದ್ರೆ ಅವರಿಗೆ ಮದುವೆನೂ ಆಗ್ಲಿಕ್ಕೆ ಹೆಣ್ಣು ಸಿಗ್ತಾ ಇರ್ಲಿಲ್ಲ, ಬಾಡಿಗೆಗೆ ಮನೆನೂ ಸಿಗ್ತಾ ಇರ್ಲಿಲ್ಲ. ಇವೆಲ್ಲ ನಾವು ನಮ್ಮ ಮಾಸ್ಟರ್ ಹಿರಣ್ಣಯ್ಯನವರ ಒಂದು ಅಥವಾ ಗುಬ್ಬಿ ವೀರಣ್ಣವರ ಪುಸ್ತಕಗಳನ್ನ ಓದಿದ್ರೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇರ್ತಿತ್ತು ಅಂತ. ಆ ಸಂದರ್ಭದಲ್ಲಿ ಗಂಡಸರೇ ಒಂದು ಹೆಣ್ಣಿನ ಒಂದು ಪಾತ್ರವನ್ನು ಮಾಡಿ ಅದ್ಭುತವಾಗಿ ಪಾತ್ರ ಮಾಡ್ತಾ ಇದ್ರು, ನಡೆದೋಗ್ಬಿಡೋದು. ಉದಾಹರಣೆಗೆ ಏಣಿಗಿ ಬಾಳಪ್ಪನವ್ರು ಕೂಡ ಡಾಕ್ಟರ್ HK ರಂಗನಾಥ್ ಅನೇಕ ಜನ ಶುರು ಮಾಡಿದ್ದೆ ಒಂದು ಹೆಣ್ಣಿನ ಪಾತ್ರವನ್ನು ಮಾಡೋದ್ರ ಮೂಲಕವಾಗಿ ಅದ್ಭುತವಾಗಿ ಆ ಪಾತ್ರವನ್ನು ನಿರ್ವಹಿಸ್ತಾ ಇದ್ರು. ಆದ್ರೆ ಶಿಕ್ಷಣ ಬಂದ ನಂತರ, ರಂಗಭೂಮಿಗೆ ಅನೇಕ ಜನ ತರಬೇತಿ ಪಡೆದು ಬಂದ ನಂತರ ಹೆಣ್ಣು ಮಕ್ಕಳು ಕೂಡ ರಂಗಭೂಮಿಯನ್ನು ಪ್ರವೇಶ ಮಾಡಿ ಅಲ್ಲಿ ಪಾತ್ರಗಳನ್ನ ನಿರ್ವಹಿಸುವುದನ್ನ ಕಾಣಬಹುದು. ಉದಾಹರಣೆಗೆ 1962-63 ಕಲಾಕ್ಷೇತ್ರ ಆರಂಭ ಆಯ್ತು. ಆ ನಂತರ ಕಲಾಕ್ಷೇತ್ರವನ್ನ ಯಾವುದೋ ಕಾರಣಕ್ಕಾಗಿ ರಿಪೇರಿಗೆ ಮುಚ್ಚಿದಾಗ ನಮ್ಮ ಅದ್ಭುತವಾದ ಇನ್ನೊಂದು ವಿಶೇಷ ನಡೀತು ಅಲ್ಲಿ 1972ರಲ್ಲಿ. ಗಿರೀಶ್ ಕಾರ್ನಾಡ್ರು, BV ಕಾರಂತು, ಚಂದ್ರಶೇಖರ ಕಂಪಾರರು, P ಲಂಕೇಶು, ವೀರ್ ರಾಮಮೂರ್ತಿ ಇವರೆಲ್ಲೂ ರಂಗಭೂಮಿಯಲ್ಲಿ ಬಹಳ ದೊಡ್ಡ ಹೆಸರಿರ್ತಕ್ಕಂಥವ್ರು. ಇವ್ರುಗಳೆಲ್ಲ ಸೇರ್ಕೊಂಡು ಕಲಾಕ್ಷೇತ್ರದ ಹಿಂಬದಿಯಲ್ಲಿ ಆ ಸೈಕಲ್ ಸ್ಟ್ಯಾಂಡ್ ಏನಿತ್ತು ಅದನ್ನೇ ಬಳಸಿ ಒಂದು 3 ಉತ್ತಮವಾದ ಪ್ರದರ್ಶನಗಳನ್ನ, ಅದ್ಭುತವಾದ ಪ್ರದರ್ಶನಗಳನ್ನ, ಅಂದ್ರೆ ರಂಗಭೂಮಿಗೆ ತಿರುವು ಕೊಡಬಹುದಾದಂತ ಅನೇಕ ಮಹತ್ವಪೂರ್ಣ ಪ್ರದರ್ಶನಗಳನ್ನ ಮಾಡಿದ್ರು. ಶಿವಕುಮಾರ ಸ್ವಾಮಿ, ಈಡಿಪಸ್ ಮತ್ತು ಸಂಕ್ರಾಂತಿ, ನಾವೆಲ್ಲ ಆ ಪ್ರದರ್ಶನ ನೋಡಿ ತುಂಬಾ ಪ್ರಭಾವಿತರಾದವರು. ಅದಕ್ಕೂ ಮುಂಚೆ 1969 ಸಂದರ್ಭದಲ್ಲಿ ನಿಮಗೆ ಗೊತ್ತಿರಬಹುದು, ಪ್ರೊಫೆಸರ್ B ಚಂದ್ರಶೇಖರ ಅಂತ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಂತ ಪ್ರೊಫೆಸರ್ ಅವರು, ಇಂಗ್ಲಿಷ್ ರಂಗಭೂಮಿಯನ್ನು ಚೆನ್ನಾಗಿ ಓದ್ಕೊಂಡಿದ್ದಂಥವ್ರು, ನಿರ್ದೇಶನ ಚೆನ್ನಾಗಿ ಬಲ್ಲಂಥವ್ರು, ಅದ್ಭುತವಾದ ಶಿಸ್ತುಗಾರ ಮನುಷ್ಯ, BC ಅಂತಾನೆ ಕರೀತಾ ಇದ್ರು. ಅವರು ಗಿರೀಶ್ ಕಾರ್ನಾಡರ ಅತ್ಯದ್ಭುತವಾದ ನಾಟಕವನ್ನ ತುಗ್ಲಕ್, ಆ ನಾಟಕವನ್ನ ಪ್ರಥಮ ಬಾರಿಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರಯೋಗ ಮಾಡಿದ್ರು. ಅದ್ರ ಮೂಲಕವಾಗಿ ಸಿಂಹ ಕನ್ನಡ ರಂಗಭೂಮಿ ಹೆಸರಾಂತ ನಟರಾಗಿ ಅವರು ರೂಪುಗೊಳ್ಳಿಕ್ಕೆ ಸಾಧ್ಯ ಆಯ್ತು. BC ಕನ್ನಡ ರಂಗಭೂಮಿ ಬಹಳಷ್ಟು ಹೊಸದಾದ ನಾಟಕಗಳನ್ನ ಮಾಡಿಸಿ ನಮಗೆ ಪ್ರಯೋಗಗಳನ್ನ ತೋರಿಸ್ಕೊಟ್ಟಿದ್ದಾರೆ. ಲಂಕೇಶರ ತೆರೆಗಳನ್ನು ಕೂಡ ಅವರು ಮಾಡಿಸಿದ್ರು. ಹೀಗೆ ಅನೇಕ ನಾಟಕಗಳನ್ನ ಮಾಡಿಸಿದ್ದಾರೆ. ಪ್ರೊಫೆಸರ್ BC ನಮ್ಮ ರಂಗರಾಜನವ್ರು ಹೇಳಿದ್ರಲ್ಲ, 6 ಗಂಟೆ ಅಂದ್ರೆ ರಿಹರ್ಸಲ್ಗೆ 6 ಗಂಟೆಗೆ ಬರಬೇಕು, ಅದು 5:55 ಅಲ್ಲ, 6:05 ಅಲ್ಲ. ಈ ಒಂದು ಶಿಸ್ತನ್ನ ಕಲಿಸಿಕೊಟ್ಟವರು ಕನ್ನಡ ರಂಗಭೂಮಿ ಅಥವಾ ವಿಶೇಷವಾಗಿ ಬೆಂಗಳೂರಿನ ಹವ್ಯಾಸಿ ರಂಗಭೂಮಿಗೆ ಅಂದ್ರೆ BC ಅವರು ಹಾಗೆ ತುಂಬಾ ಶಿಸ್ತಿನಿಂದ ಒಂದು ನಾಟಕವನ್ನ ಸಿದ್ಧ ಮಾಡ್ತಾ ಇದ್ರು. ಕರಾರುವಾಕ್ಕಾದ ಚಲನೆಗಳು, ಅದಕ್ಕೆ ಬೇಕಾದಂತ ರಂಗ ಸಜ್ಜಿಕೆ, ದೃಶ್ಯ, ಆಮೇಲೆ ಉಡುಪು, ಮ್ಯೂಸಿಕ್ ಎಲ್ಲವನ್ನ ಕೂಡ ಮೊದಲನೇ ದಿನಕ್ಕೆ ತಮ್ಮ ಡೈರೆಕ್ಟರ್ ಸ್ಕ್ರಿಪ್ಟ್ ಅಲ್ಲಿ ಬರ್ಕೊಂಡ್ಬಂದು ಸಿದ್ಧವಾಗಿದ್ದಂಥದ್ದು. ಈಗ ನಾವೆಲ್ಲ ನಿರ್ದೇಶನ ಮಾಡ್ಬೇಕಾದ್ರೆ ಮಾಡ್ತಾ ಇರ್ತೀವಿ, ನಿರ್ದೇಶನ ಮಾಡ್ತೀವಿ ನಾವು, ಆದ್ರೆ ಈ ತರದ ಒಂದು ಶಿಸ್ತಿನ ಕೆಲಸವನ್ನ ನಾವು ಮಾಡೋದಿಲ್ಲ. ನಾವು ನಿರ್ದೇಶನ ಮಾಡ್ತಾ ಮಾಡ್ತಾ ಅದಕ್ಕೆ ಬೇಕಾದಂತ ಕೆಲಸಗಳನ್ನ ನಾವು ಮಾಡ್ತಾ ಹೋಗ್ತಾ ಇರ್ತೀವಿ. ನಮ್ಮಲ್ಲಿ ಅದ್ಭುತವಾದ ನಟರಿದ್ದಾರೆ, ಅದ್ಭುತವಾದ ನಿರ್ದೇಶಕರುಗಳಿದ್ದಾರೆ. ಪ್ರಸನ್ನ ಮಾಡಿರ್ತಕ್ಕಂಥ ಅನೇಕ ಮಹತ್ವಪೂರ್ಣವಾದ ನಾಟಕಗಳು, ಈಗ ಉದಾಹರಣೆಗೆ ಹುತ್ತೋವು ಬಡಿದರೆ ಇರ್ಬೋದು, ತಾಯಿ ಇರ್ಬೋದು, ಗೆಲಿಲಿಯೋ ಇರ್ಬೋದು, ಅವು ಬಹಳ ಅದ್ಭುತವಾಗಿ ನಾಟಕಗಳನ್ನು ಮಾಡಿಸಿದ್ದಾರೆ. ಆ ಪ್ರಯೋಗಗಳೆಲ್ಲ ನಮಗೆ ಅವರು ಅಲ್ಲಿ ಪಡೆದಂತ ಒಂದು ರಂಗದ
ದೊಡ್ಡ ಅನುಭವವನ್ನ ಇಲ್ಲಿ ನಮ್ಮಲ್ಲಿ ಪ್ರದರ್ಶನಗಳು ಮಾಡೋದ್ರ ಮೂಲಕವಾಗಿ ನಮಗೆ ಅದರ ಪ್ರಭಾವ ಆಗ್ತಾ ಇತ್ತು. ಇದು ಒಂದು. ಈ ಒಂದು ಸಂದರ್ಭದಲ್ಲಿಯೇ ನಮ್ಮ ಡಾಕ್ಟರ್ ನರಸಿಂಹಯ್ಯ ನಿಮಗೆ ಗೊತ್ತಿರ್ಬೋದು, ನ್ಯಾಷನಲ್ ಕಾಲೇಜಿನ ಮೇಸ್ಟರ್ ಆಗಿದ್ದರು, ಪ್ರಿನ್ಸಿಪಾಲ್ ಆಗಿದ್ದರು, ಅಧ್ಯಕ್ಷರಾಗಿದ್ದರು. ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ವಿಸಿ ಆದರು. ವಿಸಿ ಆದಾಗ ಅವರು ಏನಪ್ಪಾ ಎಲ್ಲ ಡಿಪಾರ್ಟ್ಮೆಂಟ್ಗಳಿದೆ, ಮುಖ್ಯವಾದ ಡಿಪಾರ್ಟ್ಮೆಂಟೇ ಇಲ್ವಲ್ಲಪ್ಪ ಅಂತಂದ್ರು. ಅದೇನು ಅಂತಾನೆ ಗೊತ್ತಿಲ್ಲ. ಅವ್ರು ಹೇಳಿದ್ರು ಆಗ ಡ್ಯಾನ್ಸ್ ಡ್ರಾಮಾ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಇರಬೇಕು ಯಾವುದೇ ಒಂದು ವಿಶ್ವವಿದ್ಯಾಲಯದಲ್ಲಿ ಅಂತ. ಯಾಕೆಂದ್ರೆ ಅವರು ಹೊರದೇಶದ ವಿಶ್ವವಿದ್ಯಾಲಯದಲ್ಲಿ ಕಲ್ತ್ಕೊ ಬಂದಿದ್ದಂಥವ್ರು. ಅವರು ಆರಂಭಿಸಿದ್ದು 1973 ಸಂದರ್ಭದಲ್ಲಿ ಈ ಡ್ಯಾನ್ಸ್ ಡ್ರಾಮಾ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಅನ್ನ. ಇವತ್ತಿಗೂ ಕೂಡ ಡಿಪಾರ್ಟ್ಮೆಂಟ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಆಗಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ನಾವೆಲ್ಲ ಅಲ್ಲಿ ಕಲ್ತು ಬಂದವರು. ನಾನು, ಮುಖ್ಯಮಂತ್ರಿ ಚಂದ್ರು, ಕನ್ನಂಪಾಡಿ ರಾಮಕೃಷ್ಣ, ವಸಂತ್ ಕುಮಾರ್ ಶಣೈ, ನಾವೆಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ನಮಗೆ ಒಂದು ಓದ್ಲಿಕ್ಕೆ ಅವಕಾಶ ಸಿಕ್ತು. ಅದರ ಮೂಲಕ ಕಲ್ತ್ಕೊಂಡು ಬಂದಂತವ್ರು. ಈಗ ನಿಮಗೆ ಗೊತ್ತಿರ್ಬೋದು, ನಾವೆಲ್ಲ ರಂಗಭೂಮಿಯ ಕಲಿತು ಬಂದವರಲ್ಲ. ನಾವೆಲ್ಲ ನಮ್ಮ ಶಾಲಾ ದಿನಗಳಲ್ಲಿ ನಾವು ಹೆಚ್ಚಾಗಿ ಗಲಾಟೆ ಮಾಡ್ತಾ ಇದ್ವಿ, ಕೂಗಾಡ್ತಾ ಇದ್ವಿ. ಆಗ ಮೇಷ್ಟ್ರುಗಳು ನಮ್ಮನ್ನು ಹಿಡ್ಕೊಂಡು ಇವನು ಚೆನ್ನಾಗಿ ಕೂಗಾಡ್ತಾನೆ, ಇವ್ನು ನಾಟಕಕ್ಕೆ ಅಂತ ಹೇಳಿ ಆ ಮೂಲಕವಾಗಿ ನಮ್ಮನ್ನ ನಾಟಕಕ್ಕೆ ಪಾದಾರ್ಪಣ ಮಾಡಿಸಿದವರು. ಅದು ಒಂದು ನಮಗೆ ಪ್ರೇರಕವಾದ ಒಂದು ಶಕ್ತಿಯಾಗಿತ್ತು. ಮತ್ತೆ ಈ ಏಕಪಾತ್ರ ಅಭಿನಯಗಳು ಮಾಡ್ತಕ್ಕಂಥದ್ದು, ಅದರ ಮೂಲಕ ಒಂದು ಸಣ್ಣ ಬಹುಮಾನ ನಾವು ಪಡಿತಕ್ಕಂಥದ್ದು. ಹೀಗೆ ಮಾಡ್ತಾ ಮಾಡ್ತಾ ರಂಗಭೂಮಿ ಆಸಕ್ತಿ ನನ್ನಲ್ಲಿ ಮತ್ತು ಅನೇಕ ಜನರಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಆಯ್ತು. ಹೀಗೆ ನಮ್ಮಲ್ಲಿ ಬಂದಂತ ಒಂದು ಆಸಕ್ತಿಯನ್ನ ನಾನು ಮತ್ತು ಕೆಲವು ಸ್ನೇಹಿತರು ಸೇರ್ಕೊಂಡು ನಾವೆಲ್ಲ ಆಚಾರ್ಯ ಪಾಠಶಾಲದಲ್ಲಿ ಓದ್ತಾ ಇದ್ದಂಥವ್ರು ಒಂದು ಕಲಾ ಗಂಗೋತ್ರಿ ತಂಡ ಅಂತ 1971 ಆರಂಭ ಮಾಡಿದ್ವಿ. ಅದ್ರ ಮೂಲಕವಾಗಿ ಅನೇಕ ನಾಟಕಗಳನ್ನು ಮಾಡಿದ್ದೇವೆ. 1980 ಮೂಕಿಟಾಕಿ ಅನ್ನುವ ಒಂದು ವಿಶೇಷ ನಾಟಕವನ್ನ ನಾವು ಪ್ರದರ್ಶನ ಮಾಡಿದ್ವಿ. ಅಂದ್ರೆ ಮೂಕಾಭಿನಯ. ಇಡೀ ನಾಟಕದಲ್ಲಿ ಮಾತಿರೋಲ್ಲ, ಬರೀ ಅಭಿನಯ ಇರುತ್ತೆ, ಸಣ್ಣ ಹಿನ್ನೆಲೆ ಮ್ಯೂಸಿಕ್ ಇರುತ್ತೆ. ಈ ತರದ ಒಂದು ನಾಟಕವನ್ನು ನಾಟಕ ಅಲ್ಲ, ಅದು ತುಣುಕುಗಳನ್ನ ಸೇರಿಸಿ ಆದಂತ ಒಂದು ಪ್ರದರ್ಶನ. ಅದನ್ನ ನಮ್ಮ ನಾಡಿನ ಹೆಸರಾಂತ ಬೆಳಕು ತಜ್ಞರಾದ ವಿ ರಾಮಮೂರ್ತಿ ಅವರು ನಿರ್ದೇಶನ ಮಾಡಿದ್ರು. ಅವರು NST ಗ್ರಾಜ್ಯುಯೇಟ್. ಅವರು ನಿರ್ದೇಶನ ಮಾಡಿದ್ರು. ಅದರ ಸಾವಿರಾರು ಪ್ರದರ್ಶನಗಳನ್ನ ನಾವು ಮಾಡಿದ್ದೇವೆ. ಮತ್ತು ಅದೇ ಸಂದರ್ಭದಲ್ಲಿ 1980 ನಾವು ಮುಖ್ಯಮಂತ್ರಿ ನಾಟಕ ಅಂತ ಒಂದು ನಾಟಕವನ್ನ ಪ್ರದರ್ಶನ ಮಾಡಿದ್ವಿ. ಅದನ್ನು ಕೂಡ ಈ ನಮ್ಮ 72ರ ಒಂದು ಏನು ಪ್ರಭಾವ ಇತ್ತು, ಹಾಗೆ ಅಲ್ಲೇ ಕಲಾಕ್ಷೇತ್ರದ ಹಿಂದ್ಗಡೆ ಸೈಕಲ್ ಸ್ಟ್ಯಾಂಡ್ ಅಲ್ಲಿ ಒಂದು ರಾಮೋತ್ಸವಕ್ಕೆ ಹಾಕೋ ತರ ಕಟ್ಟಿಗೆಗಳನ್ನ ಕಟ್ಕೊಂಡು ನಾವು 8 ದಿನಗಳ ಒಂದು ಪ್ರದರ್ಶನವನ್ನು ಮಾಡಿ ಒಂದು ಸ್ಟೇಜ್ಗೆಲ್ಲ ಹಲಿಗೆಗಳನ್ನು ಹೊಡ್ಕೊಂಡು ಒಂದು ವ್ಯವಸ್ಥೆಯನ್ನ ಮಾಡಿ ಒಂದು ಅದ್ಭುತವಾಗಿ ಪ್ರದರ್ಶನಗಳು ಮಾಡಿದ್ವಿ. ಅದಕ್ಕೆ ನಮಗೆ ಹೃತ್ಪೂರ್ವಕವಾದ ಪ್ರೋತ್ಸಾಹ ದೊರೆಯಿತು ಪ್ರೇಕ್ಷಕರಿಂದ. ನಾಟಕ ಅಂದ್ರೆ ನಾವ್ ಎಂಥದೇ ಒಂದು ಪ್ರದರ್ಶನ ಸಿದ್ಧ ಮಾಡಬಹುದು, ನಿರ್ದೇಶಕರು ಇರ್ಬೋದು, ಅದ್ಭುತವಾದ ನಟಿಯರಿರ್ಬೋದು. ಆದ್ರೆ ಪ್ರೇಕ್ಷಕರಿಲ್ಲದಿದ್ರೆ ಅದಕ್ಕೆ ಏನು ಸಫಲತೆನೇ ಇಲ್ಲ, ಯಶಸ್ಸಿರೋದಿಲ್ಲ. ಆದ್ರಿಂದ ಯಾವುದೇ ಒಂದು ನಾಟಕ ಆಗ್ಬೇಕಾದ್ರೆ ಅದಕ್ಕೆ ಬಹಳ ಮುಖ್ಯ ಪ್ರೇಕ್ಷಕರು. ಇವತ್ತು ನೋಡಿ ಎಷ್ಟೊಂದು ರಂಗ ವೇದಿಕೆಗಳು ನಮ್ಮಲ್ಲಿ ಇವತ್ತಿದೆ. ಒಂದು ರವೀಂದ್ರ ಕಲಾಕ್ಷೇತ್ರ ಆಗ್ಬೋದು, AD ರಂಗಮಂದಿರ ಆಗ್ಬೋದು, ಚೌಡಯ್ಯ ಮೆಮೋರಿಯಲ್ ಆಗ್ಬೋದು, ರಂಗಶಂಕರ ಆಗ್ಬೋದು, ಮತ್ತೆ ಕಲಾಗ್ರಾಮ ಆಗ್ಬೋದು. ಈ ತರ 10 ವೇದಿಕೆಗಳು ನಮ್ಮಲ್ಲಿದ್ರು ಕೂಡ ಎಲ್ಲ ಕಡೆ ನಾಟಕಗಳು ಇವತ್ತು ಆಗ್ತಾ ಇದೆ. ಆ ಸಂದರ್ಭದಲ್ಲಿ ನಮಗೆ ಬೇಕಾದಂಥದ್ದು ಪ್ರೇಕ್ಷಕರ ಪ್ರೋತ್ಸಾಹ. ಈ ಒಂದು ನಾಟಕ ನೋಡಿರ್ತಾರೆ, ಇದೇ ಟ್ರೂಪ್ನವ್ರು ಇನ್ನೊಂದು ನಾಟಕ ಮಾಡ್ತಿದಾರಪ್ಪ ಅಂತ ಆಸಕ್ತಿಯಿಂದ ಅವ್ರು ಮುಂದೆ ಬರ್ತಾರೆ. ಹಾಗಾಗಿ ನಾವು ಅನೇಕ ನಾಟಕಗಳನ್ನ ನಿರಂತರವಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ಕಲಾ ಗಂಗೋತ್ರಿನೇ ಈಗ 56ನೇ ವರ್ಷದಲ್ಲಿ ನಿರಂತರವಾಗಿ ಪ್ರದರ್ಶನಗಳು ಮಾಡ್ಕೊಂಡು ನಡೀತಾ ಇದೆ. ಮುಖ್ಯಮಂತ್ರಿ ಈಗ 900ನೇ ಪ್ರದರ್ಶನದ ಹತ್ತಿರ ಬಂದಿದೆ. 898, 90 ಎಲ್ಲ 99 ಆಗೋಯ್ತು. 900 ಪ್ರದರ್ಶನ ಹತ್ರ ಬಂದಿದೀವಿ. ಅದ್ರ ಮೂಲಕವಾಗಿ ಮುಖ್ಯಮಂತ್ರಿ ಚಂದ್ರು ಅವರು ಏನೆಲ್ಲ ಆಗಕ್ ಸಾಧ್ಯ ಆಯ್ತು. ರಾಜಕಾರಣಿ ಆದ್ರು, ಚಲನಚಿತ್ರ ನಟರಾದ್ರು, ಬಟ್ ಆದ್ರೆ ನಿರಂತರವಾಗಿ ಅವರು ನಮ್ಮ ಜೊತೆ ರಂಗಭೂಮಿಯಲ್ಲಿ ತೊಡಕೊಂಡಿದ್ದಾರೆ. ಹೀಗೆ ಅನೇಕ ಕೆಲಸಗಳನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ. ಅದ್ರ ಜೊತೆಗೆ ರಂಗಭೂಮಿಯಲ್ಲಿ ಬೇಕಾದಷ್ಟು ಪ್ರಯೋಗಗಳಿದೆ. ಉದಾಹರಣೆಗೆ ಬೀದಿ ನಾಟಕ, ಇದೊಂದು ಬಹಳ ವಿಶೇಷವಾಗಿ ನಮ್ಮಲ್ಲಿ ಬೆಳೆದಿರ್ತಕ್ಕಂಥದ್ದು. ನಮ್ಮ AS ಮೂರ್ತಿ ಅವರು ಮೊದಲೆಲ್ಲ ಒಂದು ಸಾಮಾಜಿಕವಾದ ಸಮಸ್ಯೆಗಳಿಗೆ ಇಟ್ಕೊಂಡು ಬೀದಿ ನಾಟಕವನ್ನು ಮಾಡ್ತಾ ಇದ್ರು. ಆಮೇಲೆ ಪ್ರಸನ್ನ ಅವರು, CGK ಅವರು ಅದ್ಭುತವಾದ ಬೀದಿ ನಾಟಕಗಳನ್ನ ಮಾಡ್ಕೊಂಡು ಇಡೀ ಕರ್ನಾಟಕದಾದ್ಯಂತ, ಬೀದರಿಂದ
ಬೆಂಗಳೂರು ಆಗಿರ್ಬೋದು, ಕೋಲಾರ ಆಗ್ಬೋದು, ಕೋಲಾರದಿಂದ ಬೀದರ್ ಆಗ್ಬೋದು, ಈ ತರ ಅನೇಕ ರಂಗ ಜಾಥಾಗಳನ್ನ ಮಾಡಿಕೊಂಡು ಇಡೀ ಕರ್ನಾಟಕದಲ್ಲಿ ಎಚ್ಚರಿಕೆಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ರಂಗಭೂಮಿ ಅನ್ನೋದು ಕೇವಲ ಒಂದು ಮನರಂಜನೆ ಅಲ್ಲ, ಮನೋವಿಕಾಸ ಮತ್ತು ಸಾಮಾಜಿಕ ಎಚ್ಚರಿಕೆ ಕೂಡ ತೊಡಕೊಳ್ತಕ್ಕಂಥ ಒಂದು ದೊಡ್ಡ ಮಾಧ್ಯಮ ಆಗಿದೆ ಅಂತ ಈ ಮೂಲಕವಾಗಿ ನಾವು ಹೇಳ್ಬೋದು. ಅನೇಕ ರೀತಿಯಲ್ಲಿ ನಾವು ಕಲಿತೀವಿ. ಅದ್ರ ಜೊತೆಗೆ ಈಗ ನಮ್ಮಲ್ಲಿ ಈ ಅಭಿನಯ ತರಂಗ ಅಂತ ಒಂದು ಹನುಮಂತ ನಗರದಲ್ಲಿ ಒಂದು ಆರಂಭ ಆಗಿದೆ. ಅವರು ರಂಗಭೂಮಿಯಲ್ಲಿ ಆಸಕ್ತಿ ಇದ್ದವ್ರಿಗೆ ಒಂದು ನಾಟಕಗಳನ್ನ ಕಲಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ವಿಜಯನಗರ ಬಿಂಬ ಅಂತ ಇದೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ಅನೇಕ ಶಾಲೆಗಳು ಕೂಡ ನಮ್ಮಲ್ಲಿ ಆರಂಭವಾಗಿ ರಂಗಭೂಮಿಗೆ ಆಸಕ್ತರಾಗಿರ್ತಕ್ಕಂಥವ್ರಿಗೆ ಸಾಕಷ್ಟು ತಯಾರಿಯನ್ನು ಕೊಡ್ತಕ್ಕಂಥದ್ದು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಮತ್ತೆ ಬೆಂಗಳೂರು ಯೂನಿವರ್ಸಿಟಿಲಿ MA ಓಪನ್ ಮಾಡಿದ್ದಾರೆ, MA ಡ್ರಾಮಾ, MA ಮ್ಯೂಸಿಕ್ ಮತ್ತು MA ಡಾನ್ಸ್. ಇದ್ರ ಮೂಲಕವಾಗಿ ಕೂಡ ಅನೇಕ ಕೆಲಸಗಳು ನಡೀತಾ ಇದೆ. ಹೀಗೆ ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಅಂದ್ರೆ 1 man ಶೋ ಅಥವಾ 1 woman ಶೋ, ಅದು ಕೂಡ ನಮ್ಮಲ್ಲಿ ಪ್ರಯೋಗ ಆಗ್ತಾ ಇದೆ. ಅದು ಮರಾಠಿಲಿ ಮೊದಲು ಆರಂಭ ಆಯ್ತು. ಆನಂತರ ನಮ್ಮಲ್ಲಿ ಕೂಡ ನಮ್ಮ ಸಿಂಹ ಅವರಾಗ್ಬೋದು, ಲಕ್ಷ್ಮೀ ಚಂದ್ರಶೇಖರ್ ಆಗಿರ್ಬೋದು, ಮತ್ತೆ ಬೇರೆಯವರು ತುಂಬಾ ಜನ, ಈ ಒಂದು ಸಂಚಾರಿ ನಮ್ಮ ಮಂಗಳ ಆಗ್ಬೋದು, ಇವರೆಲ್ಲರೂ ಕೂಡ ಅದ್ಭುತವಾದ ಒಂದೊಂದು ಪ್ರದರ್ಶನಗಳನ್ನ ಮಾಡಿ ನಮಗೆ ಹೊಸ ರೀತಿಯ ಪ್ರಯೋಗಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಮಾಡಿಕೊಟ್ಟಿದ್ದಾರೆ. ಮತ್ತೆ ಬರದ ನಾಟಕಗಳನ್ನೇ ಇಟ್ಕೊಂಡು ನಾವು ನಾಟಕಗಳನ್ನು ಮಾಡ್ತಾ ಇದ್ವಿ. ಶ್ರೀರಂಗರ ನಾಟಕ ಬರೆದ್ರು, ನಾಟಕ ಮಾಡಿದ್ವಿ, ಕಾರ್ನಾಡರು ಬರೆದ್ರು, ಕಂಬಾರರು ಬರೆದ್ರು, ಈ ತರ ಪರ್ವತವಾಣಿ, AS ಮೂರ್ತಿ, ಈ ತರ ಎಲ್ಲ ನಾಟಕಗಳು ಬರೆದ್ರು. ಶಿವಪ್ರಕಾಶ್ ಅವರು, ಕಾರಂತರು ಎಲ್ಲ ನಾಟಕಗಳು ಬರೆದ್ರು, ಅದನ್ನ ಮಾಡ್ತಾ ಇದ್ವಿ. ಆದ್ರೆ ಆನಂತರ ಹೊಸ ರೀತಿಯ ಆಲೋಚನೆಗಳು ಶುರುವಾಯ್ತು. ನಾವು ಬರೀ ಬರದ ನಾಟಕಗಳನ್ನು ಯಾಕೆ ಮಾಡಬೇಕು, ಕಾದಂಬರಿಗಳನ್ನ, ಕಥೆಗಳನ್ನ, ಕಾವ್ಯವನ್ನ ಯಾಕೆ ರಂಗಭೂಮಿಗೆ ತರಬಾರದು ಅಂತ ಹೇಳಿ ಒಂದು ಹೊಸ ಆಲೋಚನೆ ಶುರುವಾಗಿ ಅದರ ಮೂಲಕವಾಗಿ ನಾವು ಅದ್ಭುತವಾದ ಪ್ರಯೋಗಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಒಂದು ಬಹಳ ದೊಡ್ಡ ಆ ಥರದ ಒಂದು ಪ್ರಯೋಗ ಅಂದ್ರೆ ಮಲೆಗಳಲ್ಲಿ ಮದುಮಗಳು ಅಂತ ಪ್ರಯೋಗ. ಇವೆಲ್ಲ ಕೇಳಿರ್ಬೋದು ಅಥವಾ ಅದ್ರ ಪ್ರಯೋಗವನ್ನು ನೋಡಿರ್ಬೋದು. B. ಬಸವಲಿಂಗಯ್ಯ ಅವರು ಮೈಸೂರಿನ ರಂಗಾಯಣಕ್ಕೆ ಸಿದ್ಧ ಮಾಡಿದಂತ ಒಂದು ನಾಟಕ. ಈ ನಮ್ಮ ವೃತ್ತಿ ರಂಗಭೂಮಿ ರಾತ್ರಿ 10ಕ್ಕೆ ಶುರುವಾಗಿ ಬೆಳಗ್ಗೆ 6 ಗಂಟೆವರೆಗೆ ನಡೀತಾ ಇತ್ತು. ನಮ್ಮ ನಾಡಿನ ಅದ್ಭುತವಾದ ಇನ್ನೊಂದು ಯಕ್ಷಗಾನ, ಅದು ಕೂಡ ರಾತ್ರಿ ಎಲ್ಲ ಪ್ರಯೋಗ ಆಗುತ್ತೆ. ಆ ರೀತಿನಲ್ಲಿ ಹವ್ಯಾಸಿ ರಂಗಭೂಮಿಗೆ ಯಾಕೆ ಆ ಥರ ಮಾಡಬಾರ್ದು ಅಂತ ಹೇಳಿ ಅವರು ವೃತ್ತಿ ನಿರತ ನಟರಾದ್ರಿಂದ ಅವ್ರನ್ನ ತೆಗೆದುಕೊಂಡು ಇವರು ಒಂದು ಪ್ರಯೋಗವನ್ನು ಮಾಡಿದ್ರು. ಸುಮಾರು 8-9 ಗಂಟೆಗಳ ನಾಟಕ, 4 ವೇದಿಕೆಗಳಲ್ಲಿ ಆ ನಾಟಕ ನಡೀತೆ. ಇವೆಲ್ಲ ಅನೇಕರು ನೋಡಿರ್ಬೋದು. ಅದನ್ನು ಮತ್ತು ಮರುಪ್ರದರ್ಶನ ನಮ್ಮ NSDRRC ಕೂಡ ಮಾಡಿದ್ರು. ಹೀಗೆ ಅನೇಕ ರೀತಿಯ ಪ್ರಯೋಗಗಳನ್ನ ಕನ್ನಡ ರಂಗಭೂಮಿಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿದೆ. ಅದ್ರ ಜೊತೆಗೆ ನಮ್ಮ CGK 150 ದಿನಗಳ ರಂಗ ನಿರಂತರ ಅಂತ ಹೇಳಿ ರವೀಂದ್ರ ಕಲಾಕ್ಷೇತ್ರದ ಕ್ಯಾಂಟೀನ್ ಜಾಗದಲ್ಲಿ ಒಂದೊಂದು ವಾರ ಒಂದೊಂದು ಪ್ರದರ್ಶನ. ಹೀಗೆ 150 ದಿನ ಆ ಒಂದು ರಂಗ ನಿರಂತರವನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ನಾವು ಕೂಡ ಒಂದು ದೊಡ್ಡ ಕಾದಂಬರಿ, ಶಿವರಾಮ್ ಕಾರಂತರ ಮೂಕಜ್ಜಿಯ ಕನಸುಗಳು, ಬಹಳ ಅದ್ಭುತವಾದ ಕಾದಂಬರಿ, ಅದನ್ನ ರಂಗಭೂಮಿಗೆ ಅಳವಡಿಸಿ ಅದರಲ್ಲಿ ಜಯಶ್ರೀ ಅವರು ಮತ್ತೆ ಧರ್ಮೇಂದ್ರ ರಾಜ ಅರಸ್ ಅವರ ಶ್ರೀಮತಿಯವರು ಮತ್ತೆ ಈಗ ನಮ್ಮ ಮಂಗಳ ಅವರು ಅಭಿನಯಿಸ್ತಾ ಇದ್ದಾರೆ. ಬಹಳ ಅದ್ಭುತವಾದ ಪ್ರದರ್ಶನಗಳನ್ನು ಮಾಡ್ತಾ ಇದ್ದೀವಿ. ಮತ್ತೆ ಕಾವ್ಯವನ್ನು ಯಾಕೆ ನಾವು ರಂಗಭೂಮಿಗೆ ತರಬಾರದು ಅಂತಾದಾಗ ನಮ್ಮ HS ವೆಂಕಟೇಶ್ ಮೂರ್ತಿ ಅವರು ನಮ್ಮ KS ಅವರ ಕವನಗಳನ್ನ ಆಯ್ದು ಕೊಟ್ಟರು ನಮಗೆ. ಅದನ್ನ ಮತ್ತಷ್ಟು ವಿಸ್ತಾರವಾಗಿ ನಮ್ಮ ರಾಜೇಂದ್ರ ಕಾರಂತ್ ಬರೆದು ಕೊಟ್ಟ ಮೇಲೆ ಅದನ್ನ ಮೈಸೂರು ಮಲ್ಲಿಗೆ ಅಂತ ಹೇಳಿ ಒಂದು ಅದ್ಭುತವಾದ ನಾಟಕವನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಹೀಗೆ ನಿರಂತರವಾಗಿ ನಾವು ರಂಗಭೂಮಿಯಲ್ಲಿ ತೊಡ್ಕೊಂಡು ಕೆಲಸ ಮಾಡ್ತಾ ಬರ್ತಾ ಇದ್ದೇವೆ. ಬರೀ ನಾವಷ್ಟೇ ಅಲ್ಲ, ಸುಮಾರು ಒಂದು 500,000 ಜನ ಬೆಂಗಳೂರಿನಲ್ಲಿ ಹವ್ಯಾಸಿ ರಂಗಭೂಮಿಯಲ್ಲಿ ತೊಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಬರೀ ನಟರು ನಿರ್ದೇಶಕರಿದ್ರಷ್ಟೇ ಸಾಲದು, ಅದ್ರ ಜೊತೆಗೆ ನೇಪಥ್ಯ ತಂತ್ರಜ್ಞರು ಬೇಕು. ರಂಗ ಸಜ್ಜಿಕೆ ಆಗ್ಬೋದು, ಬೆಳಕಾಗ್ಬೋದು, ಮೇಕಪ್ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ರಂಗ ಸಂಘಟನೆ ಆಗ್ಬೋದು, ಪ್ರಚಾರ ಆಗ್ಬೋದು, ಈ ತರದ ಅನೇಕ ಕೆಲಸಗಳಿಗೆ ದೊಡ್ಡ ದೊಡ್ಡ ಅದಕ್ಕಾಗಿ ನಿರತರಾದಂತ ಅನೇಕ ಜನ ನಮ್ಮಲ್ಲಿ ಇದ್ದಾರೆ. ನಮ್ಮ ಶಶಿಧರ ಹಡಪ ಆಗ್ಬೋದು, ಕನ್ನಾರ್ಪಾಡಿ ರಾಮಕೃಷ್ಣ, ದೊಡ್ಡ ರಾಮಕೃಷ್ಣ, BN ನಾರಾಯಣ್, ಇವರೆಲ್ಲರೂ ಕೂಡ ನಮಗೆ ಬಹಳ ಮಾರ್ಗದರ್ಶನ ಮಾಡಿ ನಮ್ಮ ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ಕನ್ನಡ ರಂಗಭೂಮಿಯ ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇದ್ದೀವಿ. ನಾನು ಈಗ 100 ಹೆಸರುಗಳನ್ನ ಬಿಟ್ಟಿರ್ಬೋದು, ಯಾಕಂದ್ರೆ ಅದೆಲ್ಲ ಹೆಸರು ಹೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಬರೀ ಹೆಜ್ಜೆ ಗುರುತುಗಳನ್ನ ಮಾತ್ರ ನಿಮಗೆ
ನಾನು ದಾಖಲಿಸುವ ಕೆಲಸವನ್ನು ಮಾಡಿದ್ದೇನೆ. ಯಾಕೆಂದ್ರೆ ಈ ಉದಾಹರಣೆಗೆ ಚೋಮನ ದುಡಿ ನಾಟಕ ಆಗಿದೆ, ನಾಟಕ ಆದ್ಮೇಲೆ ಅದು ಸಿನಿಮಾ ಆಯ್ತು. ಮೂಕಜ್ಜಿಯ ಕನಸುಗಳು ನಾಟಕ ಆಯ್ತು, ನಾಟಕ ಆದ್ಮೇಲೆ ಅದು ಸಿನಿಮಾ ಆಯ್ತು. ಹೀಗೆ ಅನೇಕ ಒಂದು ಪ್ರಯೋಗ ಆದ ನಂತರ ಅದಕ್ಕೆ ಇನ್ನೊಂದು ಪ್ರದರ್ಶನದ ವಿಶೇಷತೆ ಬರುತ್ತೆ, ಅವಾಗ ಅಲ್ಲಿ ಮಾನ್ಯತೆ ದೊರಕುತ್ತೆ. ಈ ತರ ಅನೇಕ ವಿಷಯಗಳನ್ನ, ಅನೇಕ ಕೆಲಸಗಳನ್ನ ನಮ್ಮ ರಂಗ ತಂಡದ ನಾಯಕರು, ನಿರ್ದೇಶಕರುಗಳು, ನಟ ನಟಿಯರು ಮಾಡಿದ್ದಾರೆ. ಇದು ತುಂಬಾ ವಿಶೇಷವಾದ. ಅದ್ರ ಜೊತೆಗೆ ನಮ್ಮಲ್ಲಿ ಇರತಕ್ಕಂಥ ಇನ್ನೊಂದು ವಿಶೇಷ ಅಂದ್ರೆ ರೆಪರೇಟರಿ. ಈ ರಂಗಾಯಣಕ ಒಂದು ರೆಪರೇಟರಿಗಳನ್ನ ಮಾಡಿದ್ರು. ಆದ್ರೆ ನೀನಾಸಮಿಂದ ತರಬೇತು ಪಡೆದಂತ, ಶಿವಸಂಚಾರದಿಂದ ತರಬೇತು ಪಡೆದಂತ ಅನೇಕ ಹುಡುಗರು ಒಂದೊಂದು ಸಣ್ಣ ಅರೆ ರೆಪರೇಟರಿಗಳ ತರ ಮಾಡ್ಕೊಂಡು ಸುಮಾರು 6 ತಿಂಗಳ ಕಾಲ 1-2 ನಾಟಕವನ್ನು ಸಿದ್ಧ ಮಾಡಿಕೊಂಡು ಪ್ರದರ್ಶನಗಳು ಮಾಡೋದ್ರ ಮೂಲಕ ತಮ್ಮ ಬದುಕನ್ನ ಕಟ್ಕೋತಾರೆ. ರಂಗಭೂಮಿ ಅಂತಕ್ಕಂಥದ್ದು ಬಹಳ ಕಷ್ಟದ ಕೆಲಸ, ಜೀವನೋಪಾಯಕ್ಕೆ ಬಹಳ ಕಷ್ಟ ಆಗುತ್ತೆ. ಅಂತ ಸಂದರ್ಭದಲ್ಲಿ ಅವರುಗಳು ಈ ತರದ ಪ್ರದರ್ಶನಗಳು ಮಾಡೋದ್ರ ಮೂಲಕ ನಮ್ಮ ಅನೇಕ ಅವರ ಆಸಕ್ತಿಯನ್ನು ಉಳಿಸ್ಕೊಂಡು ಪ್ರದರ್ಶನಗಳು ಮಾಡಿಕೊಂಡು ಜೀವನವನ್ನು ಕೂಡ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ನಮ್ಮ ವಿದ್ಯಾ ಇಲಾಖೆನಲ್ಲಿ ಈಗ ನಮ್ಮಲ್ಲಿ ಚಿತ್ರ ಮೇಷ್ಟ್ರುಗಳನ್ನ ತಗೊಂಡಿದ್ದಾರೆ, ನೃತ್ಯದ ಮೇಷ್ಟ್ರುಗಳನ್ನು ತಗೊಂಡಿದ್ದಾರೆ. ಹಾಗೆ ನಾಟಕ ಕಲಿಸುವ ಮೇಷ್ಟ್ರುಗಳನ್ನು ಕೂಡ ನಾವು ತಗೋಬೇಕು ಅಂತ ಒತ್ತಾಯ ಮಾಡ್ತಾ ಇದೀವಿ. ಹಾಗೆ ಒಂದು 50-100 ಜನ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಶಿಕ್ಷಣ ಇಲಾಖೆನಲ್ಲಿ. ಹಾಗಾಗಿ ಅವರು ಕೂಡ ಕಲಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಉದಾಹರಣೆಗೆ ಹಿಂದೆ ಶಿಕ್ಷಣ ಇಲಾಖೆಯಿಂದ ತಗೊಂಡಂತ ಮೇಷ್ಟ್ರುಗಳಿಗೆ 1 ವರ್ಷ ಕಾಲ ಸಂಬಳವನ್ನು ಕೊಟ್ಟು ಅವರು ನಾಟಕದ ಕೌಶಲ್ಯಗಳನ್ನ ಕಲ್ತ್ಕೊಳ್ಳಿ ಅಂತ ಹೇಳಿ ಕಳಿಸ್ತಾ ಇದ್ದಂತ ಇನ್ಸ್ಟಿಟ್ಯೂಟ್ಗಳು ಇತ್ತು ನಮ್ಮಲ್ಲಿ. ಅದು ಕೂಡ ಈಗಿಲ್ಲ, ಆಗಿರ್ತಾ ಇತ್ತು. ಯಾಕೆಂದ್ರೆ ಈಗ ಶಾಲೆಗಳದೇ ತುಂಬಾ ಇರೋದ್ರಿಂದ ತರಬೇತಿ ಪಡೆದಂತ ತುಂಬಾ ಜನ ಇದ್ದಾರೆ, ಅವ್ರುಗಳು ಆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಹೀಗೆ ನಮ್ಮಲ್ಲಿ ಅನೇಕ ಜನ ನಟ ನಟಿಯರು, ನಿರ್ದೇಶಕರುಗಳು, ನಾಟಕಕಾರರು ತಮ್ಮ ಅದ್ಭುತವಾದ ಕ್ರಿಯಾಶೀಲತೆಯಿಂದ ಕನ್ನಡ ರಂಗಭೂಮಿಯನ್ನ ಜೀವಂತವಾಗಿಟ್ಟಿದ್ದಾರೆ. ಇದೊಂದು ರೀತಿಯ ಈ ರಿಲೇ ರೇಸ್ ತರ. ಒಂದಷ್ಟು ವರ್ಷಗಳು ಒಂದು ತಂಡ ನಡೀತಾ ಇರುತ್ತೆ, ಅದ್ಭುತವಾಗಿ ಕೆಲಸ ಮಾಡ್ತಾ ಇರುತ್ತೆ. ಆಮೇಲೆ ಇದ್ದಕ್ಕಿದ್ದಂಗೆ ಕೆಲವು ಕಲಾವಿದರು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ, ಇನ್ನು ಕೆಲವರು ಇನ್ನೊಂದ್ ಕಡೆ ಹೊರಟೋಗ್ತಾರೆ. ಹಾಗಾಗಿ ಆ ತಂಡ ನಿಂತೋಗ್ಬೋದು, ನಿಷ್ಕ್ರಿಯವಾಗ್ಬೋದು. ಆದ್ರೆ ಮತ್ತೆ ಇನ್ನೊಂದಿಷ್ಟು ಜನ ಕಲಾವಿದರು ಸೇರ್ಕೊಂಡು ಇನ್ನೊಂದು ತಂಡ ಶುರು ಮಾಡ್ತಾರೆ. ಹಾಗೆ ಅನೇಕ ತಂಡಗಳು ನಿರಂತರವಾಗಿ ನಮ್ಮಲ್ಲಿ ಬಂದು ಭಾಗವಹಿಸ್ತಾನೆ ಇರ್ತವೆ, ಕೆಲಸ ಮಾಡ್ತಲೇ ಇರ್ತವೆ. ಆಶ್ಚರ್ಯ. ಇದು ನಾವು ನಾಟಕ ಯಾಕೆ ಮಾಡ್ಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಸುಮ್ಮನೆ ಇರ್ಬೋದಲ್ವಾ, ನಿಮ್ ಕೆಲಸ ನೀವು ಮಾಡ್ಕೊಂಡು. ಆದ್ರೆ ರಂಗಭೂಮಿಗೆ ಒಂದು ಕನ್ನಡಿ ಬೇಕು. ಅದರಲ್ಲಿ ಏನು ಸಮಾಜದಲ್ಲಿ ಆಗ್ತಾ ಇದೆ ಅಂತ ಕೆಲಸವನ್ನ, ಅದ್ರಲ್ಲಿ ಆಗ್ತಾ ಇರ್ತಕ್ಕಂಥ ವಿಷಯವನ್ನ ತೋರಿಸ್ಲಿಕ್ಕೆ ಬೇಕಾದಂತ ಒಂದು ಕನ್ನಡಿನೇ ರಂಗಭೂಮಿ. ಸಮಾಜದಲ್ಲಿ ಆಗುವ ವಿಷಯಗಳನ್ನ ಒಬ್ಬ ನಾಟಕಕಾರ ನಾಟಕವಾಗಿ ಬರೀತಾನೆ. ಅದನ್ನ ಮತ್ತೆ ಸಮಾಜದಲ್ಲಿ ಇರ್ತಕ್ಕಂಥ ನಟ ನಟಿಯರೇ ಸೇರ್ಕೊಂಡು ತಂಡವಾಗಿ ಮಾಡ್ಕೊಂಡು ಅದನ್ನ ವೇದಿಕೆ ಮೇಲೆ ಪ್ರದರ್ಶಿಸ್ತಾರೆ. ಇದನ್ನ ಪ್ರದರ್ಶಿಸೋದು ಯಾರಿಗೆ? ಮತ್ತೆ ಸಮಾಜದಲ್ಲಿ ಇರೋರ್ಗೆನೆ. ಹಾಗೆ ಇದು ಒಂದು ದೊಡ್ಡ ವೃತ್ತ. ಅಲ್ಲಿಯ ವಿಷಯ ವಸ್ತುವನ್ನೇ ಇಲ್ಲಿ ತಗೊಂಡು ನಾವು ಮತ್ತೆ ಪ್ರದರ್ಶನ ಮಾಡ್ತೀವಿ. ಶೇಕ್ಸ್ಪಿಯರ್ ಹೇಳೋ ಹಾಗೆ ಒಂದು ಜಗವೇ ಒಂದು ದೊಡ್ಡ ನಾಟಕ ರಂಗ ಈಗ. ಹಾಗಾಗಿ ಅನೇಕ ವಿಷಯಗಳು ಇದ್ರಲ್ಲಿ ನಡೀತಾ ಇದೆ. ಮತ್ತೆ ಇದ್ರ ಜೊತೆಗೆ ರಂಗ ಸ್ಪರ್ಧೆಗಳು ನಡೀತಾ ಇರುತ್ತೆ. ನಾಟಕಗಳನ್ನ ಸಿದ್ಧ ಮಾಡಿ ಒಂದು ಸ್ಪರ್ಧೆ ಕಳಿಸಿ ಅದರಲ್ಲಿ ಮೂಲಕವಾಗಿ ಬಹುಮಾನ ಕಳಿಸ್ತಕ್ಕಂಥದ್ದು, ಮತ್ತೆ ಖುಷಿಯಾಗಿ ಮತ್ತೆ ಹೊಸ ನಾಟಕಗಳು ಮಾಡ್ತಕ್ಕಂಥದ್ದು, ಅದು ಒಂದು ರೀತಿಯ ರಂಗ ಸ್ಪರ್ಧೆಗಳನ್ನು ನಡೆಸುವ ಕೆಲಸ. ಅದನ್ನ ಉಡುಪಿಯ ರಂಗಭೂಮಿ ನಿರಂತರವಾಗಿ ಮಾಡ್ತಾ ಬಂದಿದೆ. ಆ ಜೋಗಿನ ಕನ್ನಡ ಸಂಘ ಕೂಡ ಮಾಡ್ತಾ ಇತ್ತು, ಈಗ ಅದಿಲ್ಲ. ಈಗ ಉಡುಪಿಯ ರಂಗಭೂಮಿ ಒಂದು ಮಾಡ್ತಾ ಇದೆ. ಮತ್ತೆ ರಂಗ ಪತ್ರಿಕೆಗಳು ಕೂಡ ಇತ್ತು. ಅದು ಕೆಲವು ವರ್ಷಗಳು ಬಂದು ನಿಂತು ಹೋಯ್ತು. ಯಾಕೆಂದ್ರೆ ಅದೆಲ್ಲ ಬಹಳ ಕಷ್ಟದ ಕೆಲಸ. ಒಂದಿಷ್ಟು ವಿಷಯವನ್ನು ಸಂಗ್ರಹಿಸ್ತಕ್ಕಂಥದ್ದು, ಅದನ್ನ ಪ್ರಕಟಣೆ ಮಾಡತಕ್ಕಂಥದ್ದು, ಮತ್ತೆ ಪ್ರಸಾರಣ ಮಾಡತಕ್ಕಂಥದ್ದು, ಎಲ್ಲರಿಗೆ ತಲುಪಿಸ್ಬೇಕಾದಂಥದ್ದು, ಚಂದ ವಸೂಲಿ, ಈ ತರದ್ದು ಎಲ್ಲ ಕೆಲಸಗಳಿರೋದ್ರಿಂದ ಕೆಲವು ವರ್ಷಗಳು ಅದು ಅದ್ಭುತವಾಗಿ ನಡೀತವೆ, ಆಮೇಲೆ ನಿಂತು ಹೋಗುತ್ತೆ. ರಂಗ ಸ್ಪರ್ಧೆ, ರಂಗ ಪತ್ರಿಕೆಗಳಾಯ್ತು. ಮತ್ತೆ ನಮಗೆ ಬಹಳ ಮುಖ್ಯವಾಗಿ ರಂಗ ವಿಮರ್ಶೆಗಳು ಬರ್ತಾ ಇತ್ತು ಪತ್ರಿಕೆಯಿಂದ. ದೊಡ್ಡ ದೊಡ್ಡ ವಿಮರ್ಶಕರು ನಾವು ಆಡ್ತಕ್ಕಂಥ ನಾಟಕಗಳನ್ನ ನೋಡಿ
ಅದನ್ನ ಪ್ರಜಾವಾಣಿ, ಕನ್ನಡಪ್ರಭ, ಸಂಯುಕ್ತ ಕರ್ನಾಟಕ, ಉದಯವಾಣಿ, ವಿಜಯ ಕರ್ನಾಟಕ, ವಿಜಯವಾಣಿ ಪತ್ರಿಕೆಗಳಲ್ಲಿ ಬರೆದು ನಮ್ಗೆ ಒಂದು ಇದು ಸಿಕ್ಕೋದು, ನಮ್ಗೆ ಒಂದು ಸರ್ಟಿಫಿಕೇಟ್ ತರ. ಒಂದು ಒಳ್ಳೆ ವಿಮರ್ಶೆ ಬಂದಿದೆ ಅಂದ್ರೆ ನಾಟಕ ಇನ್ನೊಂದು 20-30 ವರ್ಷ ಆಗ್ಬೋದಪ್ಪ ಅನ್ನೋ ತರ ನಾವು ಅದನ್ನ ಎದುರು ನೋಡ್ತಾ ಇದ್ವಿ. ಇವತ್ತು ಪ್ರದರ್ಶನ ಆಯ್ತು ಅಂದ್ರೆ ಮುಂದಿನ ವಾರನೋ ಬರುತ್ತೆ ಅಂದ್ರೆ ನಮ್ಗೆ ಅದೊಂದು ಬಹಳ ಇಂಪಾರ್ಟೆಂಟ್ ಆದ ಒಂದು ಎಕ್ಸಾಮಿನೇಷನ್ ಪಾಸ್ ಮಾಡುತ್ತಾರೆ. ಹಾಗಾಗಿ ಅದಕ್ಕೂ ಕೂಡ ಬಹಳ ದೊಡ್ಡ ಒಂದು ಮಹತ್ವ ಇತ್ತು. ಆದ್ರೆ ಈಗ ಕೆಲವು ಕಾಲಗಳಿಂದ ಅದು ನಿಂತೋಗಿದೆ, ವಿಮರ್ಶೆಗಳು ಆದಷ್ಟು ಬರ್ತಾ ಇಲ್ಲ. ಆದ್ರೆ ನಮ್ಮ ಅನೇಕ ಜನ ವಿಮರ್ಶಕರು ಆ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗೆ ರಂಗ ಸ್ಪರ್ಧೆಗಳು, ರಂಗ ಪತ್ರಿಕೆಗಳು, ರಂಗ ವಿಮರ್ಶೆ ಇವೆಲ್ಲವೂ ಕೂಡ ಸಾಧ್ಯವಾಯಿತು ಈ ಒಂದು ರಂಗ ಚಲನೆಯ ಮೂಲಕವಾಗಿ. ಯಾಕೆ ಅಂದ್ರೆ ಇದು ಮನುಷ್ಯನ ಬದುಕನ್ನ ಸುಧಾರಿಸ್ತಕ್ಕಂಥ ಕೆಲಸ. ಇಟ್ ಇಸ್ ಅ ಸೈಕಲಾಜಿಕಲ್ ಟ್ರೀಟ್ಮೆಂಟ್ ಟು ದಿ ಪರ್ಸನಾಲಿಟಿ ಅಂತ ಹೇಳ್ತೀವಿ ನಾವು. ಹೇಗೆ ಒಬ್ಬ ನಟನನ್ನ ನಾವು ತಯಾರು ಮಾಡ್ಲಿಕ್ಕೆ ಅವನಿಗೆ ಬಾಡಿ ಕಲ್ಚರ್, ವಾಯ್ಸ್ ಕಲ್ಚರ್, ಎಮೋಷನಲ್ ಕಲ್ಚರ್ ಮಾಡ್ತೀವೋ, ಅದೇ ರೀತಿನಲ್ಲಿ ಒಂದು ಸಮಾಜಕ್ಕೆ ಬೇಕಾದಂತ ಒಂದು ರೀತಿಯ ವಿಶೇಷವನ್ನ ನಾವು ರಂಗವೇದಿಕೆಯ ಮೂಲಕ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಕಾವ್ಯೇಶು ನಾಟಕಂ ರವ್ಯಂ ಅಂತ ಒಂದು ದೊಡ್ಡ ಮಾತಿದೆ. ನಾಟ್ಯಂ ಬಹುಧಾಪ್ ಏಕಂ ಸಮಾರಾಧನಂ ಅನ್ನುವ ಇನ್ನೊಂದು ದೊಡ್ಡ ಮಾತಿದೆ. ಇವೆಲ್ಲವೂ ಕೂಡ ಬಂದಿರತಕ್ಕಂತ ನೂರಾರು ಪ್ರೇಕ್ಷಕರಿಗೆ ಅವರವರ ಭಾವನೆಗಳಿಗೆ ಬೇಕಾದ ವಿಷಯಗಳನ್ನ ಒದಗಿಸ್ತಕ್ಕಂತ ಒಂದು ವೇದಿಕೆ ನಮ್ಮ ರಂಗಭೂಮಿಲಾಗಿದೆ. ಅವನಿಗೆ ಹೋರಾಟ ಇರ್ಬೋದು, ದ್ವೇಷ ಇರ್ಬೋದು, ಅಸೂಯೆ ಇರ್ಬೋದು, ಅವನಿಗೆ ಬೇಕಾದಂತ ಯಾವುದೋ ಒಂದು ಸಮಸ್ಯೆಗೆ ಪರಿಹಾರ ಇರ್ಬೋದು. ಇವೆಲ್ಲವನ್ನ ಪರಿಹಾರ ನಾವು ಕೊಡ್ತೀವಿ ಅಂತ ಹೇಳೋದಿಲ್ಲ. ನಾವು ನಾಟಕವನ್ನ, ಇಲ್ಲಿರ್ತಕ್ಕಂಥ ಒಂದು ಸನ್ನಿವೇಶಗಳನ್ನ, ಸಂದರ್ಭಗಳನ್ನ ನಾವು ವೇದಿಕೆ ಮೇಲೆ ಅಭಿನಯಿಸುವುದರ ಮೂಲಕವಾಗಿ ಅವನಲ್ಲಿ ಒಂದು ಅನುಭವವನ್ನ ಕೊಡ್ತೀವಿ. ಇದು ಬಹಳ ಮಹತ್ವದ್ದು. ಒಬ್ಬ ನಟನಿಗೆ ಅದು ಅನುಭವ ಆಗ್ಲಿಕ್ಕಿಲ್ಲ, ಅದು ಅಭಿನಯ ಆಗಿರುತ್ತೆ. ಅವನು ತಕ್ಷಣ ವಿಂಗಿಗೆ ಹೋಗಿ ನಗಬಹುದು. ಯಾವುದೋ ಒಂದು ದುಃಖಾಂತವಾದ ಒಂದು ಸನ್ನಿವೇಶವನ್ನ ಇಲ್ಲಿ ಅಭಿನಯಿಸ್ಬಿಟ್ಟು ಕಣ್ಣೀರ್ ಕರೆದು ಪಕ್ಕಕ್ಕೆ ಹೋಗಿ ಅವ್ನು ನಗಬಹುದು. ಆದ್ರೆ ಎದುರಿಗೆ ಕೂತಂತ ಪ್ರೇಕ್ಷಕನಿಗೆ ಅವನಿಗೆ ಬೇಕಾದಂತ ಒಂದು ಕೆಥಾರ್ಸಿಸ್ ಅಥವಾ ಒಂದು ಮನೋವಿಶ್ಲೇಷಣಾತ್ಮಕವಾದಂತ ಅಥವಾ ವಿಶೇಷವಾದ ಬೇಕಾದಂತ ಒಂದು ಔಷಧಿ ಸಿಕ್ಬಿಟ್ಟಿರುತ್ತೆ. ಅದು ಅಭಿನಯ ಬೇರೆ, ವೇದಿಕೆ ಮೇಲೆ ನಟ ಮಾಡುವ ಅಭಿನಯ ಒಂದಾದ್ರೆ, ಅಭಿನಯ ಮೂಲಕವಾಗಿ ಪರಿಪಾಕವಾಗಿ ಆಗತಕ್ಕಂತ ಅನುಭವ ಇದೆಯಲ್ಲ ಪ್ರೇಕ್ಷಕನಿಗೆ, ಅದು ಬಹಳ ಮುಖ್ಯವಾದದ್ದು. ಹಾಗಾಗಿ ರಂಗಭೂಮಿಗೆ ಬಹಳ ದೊಡ್ಡ ಇತಿಹಾಸ ಇದೆ, ಒಂದು ಚರಿತ್ರೆ ಇದೆ. ಸುಮಾರು 2500 ವರ್ಷಗಳ ಬಹಳ ದೊಡ್ಡ ಚರಿತ್ರೆ ಇದೆ. ಗ್ರೀಕಿಂದ ಬಂದಂತ ಚರಿತ್ರೆ ಇದುವರೆಗೂ ನಡ್ಕೊಂಡು ಬರ್ತಾ ಇದೆ. ಅದೇ ಸ್ಟೇಡಿಯಂಗಳನ್ನ ನಾವು ಕಟ್ಕೊಂಡು ಅಲ್ಲಿ ಆವಾಗ ನಾಟಕಗಳಾಡ್ತಾ ಇತ್ತು. ಅದೇ ರೀತಿ ಇಲ್ಲಿ ಮಾಡ್ತಾ ಇದ್ವಿ. ಅದೇ ತರದಲ್ಲೇ ಮತ್ತೊಂದು ರೀತಿಯ ಒಂದು ನಾಟಕ ಅಂದ್ರೆ ನಮ್ಮ ಪ್ರಭಾತ್ ಕಲಾವಿದರು ಮಾಡ್ತಕ್ಕಂಥ ಸೌಂಡ್ ಅಂಡ್ ಡ್ರಾಮಾ. ಅವರು ರೆಕಾರ್ಡ್ ಮಾಡ್ಕೊಂಡು ಅದ್ರ ಮೂಲಕವಾಗಿ ಒಂದು ಪ್ರದರ್ಶನ ಮಾಡ್ತಾರೆ. ನಮ್ಮ ಸೆಂಟ್ರಲ್ ಗೌರ್ಮೆಂಟಿನ ಸಾಂಗ್ ಅಂಡ್ ಡ್ರಾಮಾ ಡಿವಿಷನ್ ಅಂತಿದೆ, ಅವರು ಕೂಡ ಅದ್ಭುತವಾದ ಒಂದು ದೊಡ್ಡ ಸೆಟ್ ಅನ್ನ ಹಾಕಿ ಸುಮಾರು 10,000 ಜನ ಕೂತ್ಕೊಂಡು ನೋಡುವಂತಹ ಒಂದು ದೊಡ್ಡ ಪ್ರದರ್ಶನಗಳನ್ನ, ಉದಾಹರಣೆಗೆ ಕರ್ನಾಟಕ ವೈಜಯ ಅಂತ ಆಗ್ಬೋದು, ಹಂಪಿಯ ವೈಭವ ಆಗ್ಬೋದು, ಈ ತರದ ಪ್ರದರ್ಶನಗಳನ್ನ ಮಾಡ್ತಾರೆ. ಅದು ಸೌಂಡ್ ಅಂಡ್ ಲೈಟ್ ಶೋ ಅಂತ ಬಹಳ ಫೇಮಸ್ ಆಗಿದೆ. ಅದೇ ತರ ಪ್ರಭಾತ್ ಕಲಾವಿದರು ಕೂಡ ನಮ್ಮ ಕರ್ನಾಟಕದಲ್ಲಿ ಒಂದು ರೆಕಾರ್ಡೆಡ್ ಮಾಡಿ ಅದ್ಭುತವಾದ ಅದಕ್ಕೆ ಮ್ಯೂಸಿಕ್ಕು, ವಾಯ್ಸು ಎಲ್ಲವನ್ನ ಕೊಟ್ಟು ಅದನ್ನ ರಂಗದ ಮೇಲೆ ಪ್ರದರ್ಶನ ಮಾಡೋದ್ರ ಮೂಲಕವಾಗಿ ಹೊಸ ರೀತಿಯ ಒಂದು ಪ್ರದರ್ಶನ ಕಲೆಯನ್ನ ನಮ್ಮ ಜನಕ್ಕೆ ತೋರಿಸಿದ್ದಾರೆ. ಮತ್ತೆ ನಮ್ಮ ಅನೇಕ ಕೆಲಸಗಳನ್ನ ನಾವು ಮಾಡ್ಲಿಕ್ಕೆ ಸಾಧ್ಯವಾಗಿರೋದು ಈ ತರದ ಒಂದು ತಂಡಗಳು ಇರೋದ್ರಿಂದ. ಪ್ರಭಾತ್ ಕಲಾವಿದರು ಇದ್ದಾಗ ನಮಗೆ ಹವ್ಯಾಸಿ ರಂಗಭೂಮಿಗೆ ಬೇಕಾದಂತ ಒಂದು ಎಕ್ವಿಪ್ಮೆಂಟ್ಗಳು, ಬೆಳಕಿನ ಎಕ್ವಿಪ್ಮೆಂಟ್ ಆಗ್ಬೋದು, ಪರದೆಗಳಾಗ್ಬೋದು, ಇಂಥವನ್ನೆಲ್ಲ ನಮಗೆ ಒದಗಿಸ್ಕೊಡ್ತಾ ಇದ್ರು. ಅದ್ರ ಮೂಲಕವಾಗಿ ನಾವು ಹವ್ಯಾಸಿ ತಂಡಗಳು ಅದನ್ನೆಲ್ಲ ನಾವು ಇಟ್ಕೊಳ್ಳೋಕ್ಕಾಗಲ್ಲ. ನಾವು ನಟಿಗರನ್ನ ತರಬೇತಿ ಮಾಡ್ತೀವಿ, ಅವತ್ತು ಹೋಗಿ ನಾವು ಶೋ ಮಾಡ್ಬೇಕಾದ್ರೆ ಇವೆಲ್ಲ ಬೇಕಾಗುತ್ತೆ. ಇವೆಲ್ಲವನ್ನ ಅವರಿಂದ ಪಡ್ಕೊಂಡು ಅಥವಾ ಆ ವೇದಿಕೆಯಲ್ಲಿ ಇದ್ರೆ ಅದನ್ನು ಬಳಸ್ಕೊಂಡು ನಾವು ಪ್ರದರ್ಶನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ವಿಶೇಷವಾಗಿ ನಮ್ಮ ಅರುಂಧತಿ ನಾಗ್ ಅವ್ರ ಬಗ್ಗೆ ಹೇಳ್ಬೇಕು. ಅವರು ಒಂದು ರಂಗಶಂಕರವನ್ನು ಮಾಡಿದ್ದಾರೆ. ಸುಮಾರು 22 ವರ್ಷ ಆಯ್ತು ಈಗ. ಶಂಕರ್ ನಾಗ್ ಅವರು ತೀರೋದ್ಮೇಲೆ ಅವರ ನೆನಪಿನಲ್ಲಿ ಮಾಡಿದ್ದಾರೆ. ಅದ್ಭುತವಾದ ಒಂದು ಕಿರು ರಂಗಮಂದಿರ, ಸುಮಾರು 300 ಜನ ಇರುವಂತಹ ಒಂದು ರಂಗಮಂದಿರ. ಪ್ರತಿದಿನ ನಿರಂತರವಾಗಿ ಅಲ್ಲಿ ನಾಟಕ ನಡೆಯುತ್ತೆ. ಸೋಮವಾರ ಮಾತ್ರ ರಜಾ. ಮಕ್ಕಳ ಒಂದು ಕಾರ್ಯಕ್ರಮ ಕೂಡ ಅಷ್ಟೇ ಪ್ರೋತ್ಸಾಹ ಕೊಡ್ತಾರೆ. ಮತ್ತು ಅನೇಕ
ಫಾರಿನ್ ಟ್ರೂಪ್ಸ್ ಕೂಡ ಬಂದು ಅಲ್ಲಿ ಪ್ರದರ್ಶನ ಮಾಡ್ತವೆ. ನಮ್ಮಲ್ಲಿ ಮರಾಠಿ ನಾಟಕಗಳ ಅನುವಾದ ಆಗಿದೆ, ಹಿಂದಿ ನಾಟಕಗಳ ಅನುವಾದ ಆಗಿದೆ, ಸಂಸ್ಕೃತ ನಾಟಕಗಳ ಅನುವಾದ ಆಗಿದೆ. ಹಾಗೆ ಭಾರತೀಯ ಭಾಷೆಗಳ ಎಲ್ಲ ಅದರ ನಾಟಕಗಳ ಅನುವಾದಗಳನ್ನ ನಾವು ಪ್ರಯೋಗ ಮಾಡಿದೀವಿ. ಶೇಕ್ಸ್ಪಿಯರ್ ನಾಟಕಗಳನ್ನ ಪ್ರಯೋಗ ಮಾಡಿದೀವಿ. ಹೀಗೆ ನಿರಂತರವಾಗಿ ಅನೇಕ ರೀತಿಯ ಹೊಸ ರೀತಿಯ ಪ್ರಯೋಗಗಳನ್ನ ನಾವು ಹವ್ಯಾಸಿ ರಂಗಭೂಮಿಲಿ ಮಾಡ್ತಾ ಅದರ ನಿರಂತರತೆಯನ್ನ ಕಾಪಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಬಹಳ ಮುಖ್ಯ ನಮ್ಮ ಈ ಒಂದು ರಂಗಭೂಮಿಯ ಯಾತ್ರೆಯಲ್ಲಿ ತಿಳ್ಕೋಬೇಕಾದಂತಹ ವಿಷಯ. ಇದರಲ್ಲಿ ನಿಮ್ಮಂತವ್ರು ತುಂಬಾ ಜನ ಭಾಗಿಯಾಗಿದ್ದೀರಿ. ನಾನಂತೂ ಸುಮಾರು 56 ವರ್ಷಗಳಿಂದ ಕಲಾಗಂಗೋತ್ರಿಯನ್ನು ಕಟ್ಕೊಂಡು ನಡೀತಲೇ ಇದ್ದೀನಿ, ಹೋಗ್ತಾ ಇದ್ದೀನಿ, ನಡೀತಾ ಇದೆ ಕೆಲಸ. ಮುಖ್ಯಮಂತ್ರಿ, ಮೂಕಜ್ಜೆ ಕನಸುಗಳು, ಮೈಸೂರು ಮಲ್ಲಿಗೆ, ಬುಕ್ಕಿಟಾಗಿ, ಮಂದ್ರ, ಈ ಎಲ್ಲ ಹೊಸದಾಗಿ ಯಾವ್ದಾದ್ರು ಒಂದು ಕಾರ್ಯಕ್ರಮ ಆಯ್ತು ಅಂದ್ರೆ ಅದನ್ನ ರಂಗಭೂಮಿಗೆ ಪರಿಚಯಿಸ್ತಕ್ಕಂಥ ಕೆಲಸ. ಮಂದ್ರ ಒಂದು ದೊಡ್ಡ ಕಾದಂಬರಿ, 600ಕ್ಕೂ ಹೆಚ್ಚು ಪೇಜ್ ಇರ್ತಕ್ಕಂಥ ಕಾದಂಬರಿ, ಹಿಂದೂಸ್ತಾನಿ ಸಂಗೀತದ ಕಾದಂಬರಿ, ಅದನ್ನು ತಗೊಂಡು ಮಾಡುವಂಥದ್ದು. ನಮ್ಮ ಬಿ.ವಿ. ಕಾರಂತರು ಮಾಡಿದಂತಹ ಸತ್ತವ್ರ ನೆಳ ಆಗ್ಬೋದು, ಯವದನ ಆಗ್ಬೋದು, ಮತ್ತೆ ಜೋಕುಮಾರ ಸ್ವಾಮಿ, ಸಂಕ್ರಾಂತಿ, ಎಲ್ಲ ಬಹಳ ಅದ್ಭುತವಾದ ನಾಟಕಗಳು. ಇವೆಲ್ಲವನ್ನು ಕೂಡ ನಮ್ಮ ಕನ್ನಡ ರಂಗಭೂಮಿಗೆ ಪರಿಚಯಿಸಿದ್ದಾರೆ ನಮ್ಮ ಈ ಹವ್ಯಾಸಿ ತಂಡಗಳು. ಬಿ ಜಯಶ್ರೀ ಅವರು ನಮ್ಮಲ್ಲಿ ಈ ನೃತ್ಯ ನಾಟಕಗಳನ್ನ ತುಂಬಾ ಚೆನ್ನಾಗಿ ಮಾಡಿಸ್ತಾರೆ. ಜಾನಪದ ಒಂದು ಪರಂಪರೆಯನ್ನು ಇಟ್ಕೊಂಡು ಅದರ ಮೂಲಕವಾಗಿ ನಾಟಕಗಳನ್ನ ಮಾಡಿಸ್ತಾರೆ. ಹಾಗಾಗಿ ಅವರು ತುಂಬಾ ನಾಟಕಗಳನ್ನ, ಉದಾಹರಣೆಗೆ ಅದು ಸದಾರಮೆ ಆಗ್ಬೋದು. ಸದಾರಮೆ ಅವರು ಅವರ ತಂದೆ ಅಂದ್ರೆ ಅವರ ತಾತ ಗುಬ್ಬಿ ವೀರಣ್ಣವರು ಮಾಡಿದಂತಹ ಒಂದು ನಾಟಕವನ್ನ ಮತ್ತೆ ಪ್ರಯೋಗ ಮಾಡ್ತಕ್ಕಂಥದ್ದು. ಆ ತರದ ಅನೇಕ ನಾಟಕಗಳ, ಮಹತ್ವಪೂರ್ಣ ನಾಟಕಗಳನ್ನ ಬಿ ಜಯೇಶ್ವರು ಮಾಡಿದ್ದಾರೆ, ಪ್ರಸನ್ನ ಮಾಡಿದ್ದಾರೆ, ಬಸವಲಿಂಗಯ್ಯ ಮಾಡಿದ್ದಾರೆ. ಹೀಗೆ ಶ್ರೀನಿವಾಸ ಪ್ರಭು ಇವರೆಲ್ಲರೂ ಕೂಡ ಮಹತ್ವಪೂರ್ಣವಾದ ಕೊಡುಗೆಗಳನ್ನು ಕೊಟ್ಟು ರಂಗಭೂಮಿಗೆ ಹೊಸ ಬೆಳಕನ್ನು ತಂದಿದ್ದಾರೆ. ಹೊಸ ಜನ, ಹೊಸ ತಲೆಮಾರಿನವರು ಅದನ್ನೆಲ್ಲ ನೋಡ್ಕೊಂಡು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಇಷ್ಟು ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ಬಹುದು. ಈ ಸಭೆಯಲ್ಲಿ ಏನಾದ್ರು ಅಧ್ಯಕ್ಷ ಇದೆ. ಈಗ ರಂಗ ತಂಡಗಳ ಬಗ್ಗೆ ಕೆಲವು ತಿಳ್ಕೊಟ್ಟು ಹೋಗೋಣ. ನಟರಂಗ ಬಹಳ ಅದ್ಭುತವಾಗಿ ಶೇಕ್ಸ್ಪಿಯರ್ನ ನಾಟಕಗಳನ್ನ ಮಾಡಿದಂಥವ್ರು. ಅದರಲ್ಲಿ ಮುಖ್ಯವಾಗಿ ನಮಗೆ ಸಿಂಹ ಮತ್ತೆ ಇವರು ಲೋಕೇಶು, ಕಪ್ಪಣ್ಣ ಇವ್ರುಗಳೆಲ್ಲ ಸೇರ್ಕೊಂಡು ಆದಂತ ಒಂದು ತಂಡ. ಆಮೇಲೆ ರಂಗ ಸಂಪದ ನಮ್ಮ SBM ಅಲ್ಲಿ ಇದ್ದಂತ ಲೋಕೇಶು, ನಾಗೇಶು, ಚಂದ್ರಕಾಂತ್ ಇವ್ರುಗಳೆಲ್ಲ ಸೇರ್ಕೊಂಡು ಅನೇಕ ನಾಟಕಗಳು ಮಾಡಿದ್ರು. ಅದರಲ್ಲಿ ವಿಶೇಷವಾಗಿ ಹೇಳ್ಬೇಕಾದ್ದು ನಮ್ಮ ಉಮಾಶ್ರೀ ಅವರು ಮಾಡಿದಂತ ಒಡಲಾಳ ನಾಟಕ. ಇದು CGK ತಾವೇ ದೇವನೂರು ಮಹಾದೇವ ಅವರ ಒಂದು ಕಥೆಯನ್ನ ತಗೊಂಡು ಒಂದು ನಾಟಕವನ್ನು ಮಾಡಿಸಿ ಅದರ ಒಂದು ಪ್ರದರ್ಶನವನ್ನು ಮಾಡಿಸಿದ್ರು. ಅದ್ಭುತವಾದ ಶೋ. ಉಮಾಶ್ರೀ ಅವರನ್ನ ನೀವು ಬೇರೆ ಬೇರೆ ಸಿನಿಮಾಗಳಲ್ಲಿ, ನಾಟಕಗಳಲ್ಲಿ, ಪ್ರದರ್ಶನಗಳಲ್ಲಿ ನೋಡಿರ್ಬೋದು. ಆದರೆ ಒಡಲಾಳದಲ್ಲಿ ಅವರು ಮಾಡಿದಂತ ಒಂದು ಅದ್ಭುತ ಪ್ರದರ್ಶನವನ್ನು ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ವಿಶೇಷವಾದ ಪ್ರದರ್ಶನಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಮತ್ತೆ ಉಮಾಶ್ರೀ ಅವರು ಈಗ ಒನ್ ವುಮನ್ ಶೋ ತರ, ನಾನು ಏನು ಹೇಳಿದೆ ಅವಾಗ ಅನೇಕ ಜನ ಮಾಡಿದ್ದಾರೆ ಅಂತ, ಅದರ ಮತ್ತೊಂದು ಪ್ರಯೋಗವನ್ನ ಶರ್ಮಿಷ್ಠೆ ಅಂತ ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಒಳ್ಳೆಯ ಪ್ರದರ್ಶನಗಳನ್ನ ರಂಗ ಸಂಪದ ತಂಡ ಕೊಡ್ತಾ ಇದೆ. ಅದು ಒಂದು ಬಹಳ ವಿಶೇಷವಾದ ಪ್ರದರ್ಶನ. ಮತ್ತೆ ಲಕ್ಷ್ಮೀ ಚಂದ್ರಶೇಖರ್ ಅವರು ಅನೇಕ ಪ್ರದರ್ಶನಗಳನ್ನ ಅವ್ರ ತಂಡದ ಮೂಲಕವಾಗಿ ಮತ್ತು ಏಕ ವ್ಯಕ್ತಿಯ ಮೂಲಕವಾಗಿ ಕೊಟ್ಟಿದ್ದಾರೆ. ಮಹಿಳಾ ಹೋರಾಟವನ್ನ ಕೂಡ ಅವರು ಪ್ರತಿಬಿಂಬಿಸುತ್ತಿದ್ದಾರೆ ರಂಗ ವೇದಿಕೆಯ ಮೇಲೆ. ಹೀಗಾಗಿ ಅನೇಕ ಜನರನ್ನ ನಾವು ಅಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಆಗಿದೆ. ಸಮುದಾಯ, ಸ್ಪಂದನ, ಸಂಚಾರಿ, ಸೂತ್ರಧಾರ, ಹೀಗೆ ಅನೇಕ ತಂಡಗಳು ಆಗಿನ ಕಾಲದಲ್ಲಿ ಆರಂಭವಾಗಿ ಸುಮಾರು 25-30 ವರ್ಷಗಳ ಕಾಲ ನಿರಂತರವಾಗಿ ರಂಗ ಚಟುವಟಿಕೆಯನ್ನ ಮಾಡಿದ್ರು. ಉದಾಹರಣೆಗೆ ಸೂತ್ರಧಾರ ಅಂದ್ರೆ R ನಾಗೇಶ್ ಅವರು ಅದರ ಜವಾಬ್ದಾರಿಯನ್ನು ತಗೊಂಡು ಅದರ ಮೂಲಕವಾಗಿ ನಾಟಕಗಳನ್ನು ಮಾಡಿಸಿದ್ರು. ಮತ್ತೆ ಸೂತ್ರಧಾರ ವಾರ್ತಾಪತ್ರಿಕೆ ಒಂದು ಬರ್ತಾ ಇತ್ತು. ಅದೇ ರೀತಿ ನಮ್ಮ ಈ ಮಾಸ ನಾಟಕ ಅಂತ ಕೃಷ್ಣಪ್ಪ ಅಂತ ಅವರು ಒಂದು 10-20 ವರ್ಷ ಈ ಒಂದು ರಂಗ ಪತ್ರಿಕೆಯನ್ನ ನಡೆಸಿದ್ರು. ಹಾಗೆ ಮತ್ತೆ ಸಣ್ಣ ಸಣ್ಣ ಪತ್ರಿಕೆಗಳು ಅಲ್ಲಲ್ಲೇ ಬರ್ತಾ ಇತ್ತು. ಮೈಸೂರಿಂದ ಒಂದು ಪತ್ರಿಕೆ ಬರ್ತಾ ಇತ್ತು, ಮತ್ತೆ ರಂಗ ತೋರಣ ಅಂತ ಧಾರವಾಡದಿಂದ ಒಂದು ಪತ್ರಿಕೆ ಬರ್ತಾ ಇತ್ತು. ಇವೆಲ್ಲ ಕೆಲವು ವರ್ಷಗಳು ನಡೆದು
ನಿಂತು ಹೋದಂತ ಪತ್ರಿಕೆಗಳು. ಈ ಎಲ್ಲ ಏನು ಬೆಂಗಳೂರಿನಲ್ಲಿ ಆದಂತ ಒಂದು ಹೊಸ ರೀತಿಯ ಪ್ರಯೋಗಗಳು ಮೈಸೂರು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದರ ಪ್ರದರ್ಶನ ಆದ್ರ ಮೂಲಕವಾಗಿ ಅನೇಕ ಜನ ಅಲ್ಲಿಯ ತಂಡಗಳು ಆ ಒಂದು ನಾಟಕವನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಇದು ಕೆಲವು ಸಲ ಇಲ್ಲಿಯ ನಿರ್ದೇಶಕರು ಹೋಗಿ ಅಲ್ಲಿ ಪ್ರದರ್ಶನಗಳನ್ನ ಸಿದ್ಧ ಮಾಡ್ತಾ ಇದ್ರು, ಅಥವಾ ಅವ್ರುಗಳೇ ಈ ಪ್ರದರ್ಶನ ನೋಡಿ ಅಲ್ಲಿಯ ನಾಟಕಗಳನ್ನ ಸಿದ್ಧ ಮಾಡ್ಕೋತಾ ಇದ್ರು. ಹೀಗೆ ಒಂದು ರಂಗ ಚಲನೆ, ರಂಗ ಪ್ರಯೋಗಗಳು ಇಡೀ ಕರ್ನಾಟಕದಾದ್ಯಂತ ನಡೀತಾ ಇದೆ. ರೆಪರೇಟರಿಗಳು ಮಾಡ್ತಾ ಇದ್ದಾರೆ, ರೆಪರೇಟರಿಗಳು ಮಾಡ್ತಾ ಇದ್ದಾರೆ, ಮತ್ತೆ ನಾಟಕ ಅಕಾಡೆಮಿ ಅದಕ್ಕೆ ಬೇಕಾದಂತ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಮತ್ತೆ ಅದರ ಸಂದರ್ಭದಲ್ಲಿ ರಂಗ ನಾಟಕ ರಚನಾ ಸ್ಪರ್ಧೆಗಳನ್ನು ಕೂಡ ಮಾಡಿದ್ದಾರೆ. ಇದು ಒಂದು ಬಹಳ ವಿಶೇಷ. ಅಂದ್ರೆ ಯಾವಾಗ್ಲೂ 10 ವರ್ಷಕ್ಕೋ 20 ವರ್ಷಕ್ಕೋ ರಂಗ ಸಂಪದ ಒಂದ್ಸಲಿ ಮಾಡಿಸಿತ್ತು. ಮತ್ತೆ ನಾವು ಕಲಾಕ್ಷೇತ್ರದ 30 ವರ್ಷ ಆದಾಗ ಒಂದ್ ಮಾಡಿದ್ವಿ. ಮತ್ತೆ ಕಲಾಕ್ಷೇತ್ರ 60 ವರ್ಷ ಆದಾಗ ಕೂಡ ಮತ್ತೊಂದು ರಂಗ ನಾಟಕ ರಚನಾ ಸ್ಪರ್ಧೆಯನ್ನು ಮಾಡಿಸಿದ್ವಿ. ಅನೇಕ ಜನ ಬರೆದು ಸುಮಾರು ಒಂದು 25, 30, 50 ನಾಟಕಗಳು ಬರೆದು ಕಳಿಸ್ಕೊಡ್ತಾರೆ. ಅದನ್ನ ಓದಿ ವಿಮರ್ಶಕರು ಸೇರ್ಕೊಂಡು ಅದಕ್ಕೊಂದು ಬಹುಮಾನಗಳನ್ನು ಕೊಡ್ತಕ್ಕಂಥದ್ದು, ಅವರು ಬರೆದವರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು, ಅದನ್ನ ಪಬ್ಲಿಷ್ ಮಾಡ್ತಕ್ಕಂಥದ್ದು, ಈ ಎಲ್ಲ ಕೆಲಸವನ್ನ ನಾವು ಅನೇಕ ಸಲಿ ಮಾಡ್ತಾ ಇದೀವಿ. ಇದ್ರ ಜೊತೆಗೆ ನಾಟಕ ಬೆಂಗಳೂರು ಅಂತ ಅದು ಇನ್ನೊಂದು ಬೆಂಗಳೂರಿನ ಒಂದು ಹವ್ಯಾಸಿ ತಂಡದ ತರ. ಅಂದ್ರೆ ಪ್ರತಿ ವರ್ಷ ಬೆಂಗಳೂರಿನಲ್ಲಿ ಹೊಸ ನಾಟಕಗಳನ್ನ ಪ್ರಯೋಗಿಸ್ಬೇಕು ಅಂತ ಹೇಳಿ ಸುಮಾರು ಒಂದು 15-20 ತಂಡಗಳನ್ನ ಆಹ್ವಾನಿಸಿ ನಾವು ಅವರ ಮೂಲಕವಾಗಿ ಪ್ರತಿ ವರ್ಷ ನೀವೊಂದು ಈ ವರ್ಷ ಹೊಸ ನಾಟಕ ಮಾಡ್ರಪ್ಪ ಅಂತ ಹೇಳಿ ಇದೊಂದು ಸುಮಾರು ಒಂದು 20 ವರ್ಷದಿಂದ ನಾವು ಮಾಡ್ತಾ ಇದ್ವಿ. ಪ್ರತಿ ವರ್ಷ ಒಂದು 20 ತಂಡ ಬರುತ್ತೆ. ಅವ್ರಿಗೆ ಬೇಕಾದಂತ ಒಂದು ರಂಗಮಂದಿರವನ್ನ ನಾವೇ ಡೇಟ್ ಗುರುತಾಗಿಸಿ ಅವ್ರ ಮೂಲಕ ಬುಕ್ ಮಾಡಿಸ್ಕೊಂಡು ಪ್ರದರ್ಶನ ಮಾಡುವಂಥದ್ದು. ಪ್ರತಿ ತಂಡಗಳು ಸುಮಾರು ಒಂದು 20 ತಂಡಗಳು ಪ್ರತಿ ವರ್ಷ ಬಂದು ಈ ಒಂದು ಹೊಸ ಪ್ರಯೋಗ ಇದು ನಾಟಕ ಬೆಂಗಳೂರು ಅಂತಕ್ಕಂಥದ್ದು. ಅದ್ರ ಮೂಲಕವಾಗಿ ಸುಮಾರು ಈಗ ಒಂದು ವರ್ಷಕ್ಕೆ ಒಂದು 20 ನಾಟಕ ಅಂದ್ರೆ 20 ವರ್ಷಕ್ಕೆ ಎಷ್ಟು ನಾಟಕ? 400 ನಾಟಕ ಆಗೋಯ್ತು. 400 ನಾಟಕದ ಒಂದು 5 ಪ್ರದರ್ಶನ ಅಂದ್ರೆ 2000 ಪ್ರದರ್ಶನ ಆಗೋಯ್ತು. ಹೀಗೆ ಅನೇಕ ರೀತಿಯಲ್ಲಿ ನಾಟಕಗಳನ್ನ ನಾವು ತಯಾರು ಮಾಡ್ತಕ್ಕಂಥದ್ದು, ಹೊಸ ರೀತಿಯಲ್ಲಿ ಪ್ರಯೋಗ ಮಾಡ್ತಕ್ಕಂಥದ್ದು, ಪ್ರದರ್ಶನ ಮಾಡ್ತಕ್ಕಂಥದ್ದು, ಈ ಕೆಲಸಗಳನ್ನ ನಾವುಗಳು ಮಾಡ್ತಾ ಇದ್ದೇವೆ. ಬಟ್ ಅದ್ರ ಜೊತೆಗೆ ಏನಾಗುತ್ತೆ, ಒಂದೊಂದ್ಸಲಿ ಕಲಾಕ್ಷೇತ್ರ ರಿಪೇರಿಗೆ ಮುಚ್ಚಿಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಕಲಾಕ್ಷೇತ್ರ ಪಕ್ಕದಲ್ಲಿ ಒಂದು ಕೈಲಾಸಂ ಕಲಾಕ್ಷೇತ್ರ ಅಂತ ಹೇಳಿ ಈ ಗರಿಗಳನ್ನ ಹೊಚ್ಚಿ ನಾವೇ ಸಿದ್ಧ ಮಾಡಿಸ್ಕೊಂಡಂತ ಒಂದು ಕಲಾಕ್ಷೇತ್ರವನ್ನು ಕೂಡ ನಾವು ಸಿದ್ಧ ಮಾಡಿಕೊಂಡು ಅಲ್ಲಿ ಕೂಡ ಒಂದು ಪ್ರದರ್ಶನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಹೀಗೆ ಬೇರೆ ಬೇರೆ ಕಡೆ ಈಗ 72ರಲ್ಲಿ ಆದಂತ ಒಂದು ನಾಟಕ ಕಲಾಕ್ಷೇತ್ರದ ಹಿಂದೊಂದಾಯ್ತು, ಕಲಾಕ್ಷೇತ್ರದ ಪಕ್ಕದಲ್ಲಿ ಒಂದು ನಾಟಕಗಳನ್ನ ಸಂಕ್ರಾಂತಿ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಹೀಗೆ ಬೇರೆ ಬೇರೆ ಜಾಗಗಳನ್ನ ಉಪಯೋಗಿಸ್ಕೊಂಡು ಪ್ರದರ್ಶನ ಮಾಡ್ತಕ್ಕಂಥದ್ದು. ಯಾಕೆಂದ್ರೆ ಜಿಲ್ಲೆಗೊಂದು ರಂಗಮಂದಿರ ಅಂತ ಹೇಳಿ ರಾಮಕೃಷ್ಣ ಹೆಗಡೆ ಅವರು ಒಂದು ರೀತಿ ಘೋಷಣೆ ಮಾಡಿದ್ರು. ಆದ್ರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ರಂಗಮಂದಿರಗಳಿಲ್ಲ. ಹಿಂಗಿಲ್ಲ, ರಂಗಮಂದಿರಗಳಿದ್ರೂ ಕೂಡ ಅವು ಸುಸಜ್ಜಿತವಾಗಿಲ್ಲ, ಸುವ್ಯವಸ್ಥಿತವಾಗಿಲ್ಲ. ಸುಮಾರು ಒಂದು 8-10 ಜಿಲ್ಲೆಗಳಲ್ಲಿ ಉತ್ತಮವಾದ ರಂಗಮಂದಿರಗಳಿರ್ಬೋದು. ಇದ್ರ ಜೊತೆಗೆ ನಮಗೆ ಹೇಗೆ ಒಂದು ನಾಟಕ ರಂಗಕ್ಕೆ ಆ ಕಲಾವಿದರು ಬರ್ತಾರೆ ಅಂತ ಆದ್ರೆ, ನಾವು ಕಾಲೇಜು ವಿದ್ಯಾರ್ಥಿಗಳಿಗೋಸ್ಕರ ಒಂದು ರಂಗ ಉತ್ಸವವನ್ನ, ರಂಗ ಸ್ಪರ್ಧೆಯನ್ನ ಮಾಡ್ತಾ ಇದ್ವಿ. ಮುಂಚೆ ಉಲ್ಲಾಲ್ ಶೀಲ್ಡ್ ಅಂತ ಒಂದು ನಡೀತಾ ಇತ್ತು, ಆಮೇಲೆ ರತ್ನಂ ಶೀಲ್ಡ್ ಅಂತ ಒಂದಾಯ್ತು, ಆಮೇಲೆ ಜ್ಞಾನ ಭಾರತಿ ಒಂದು ಶೀಲ್ಡ್ ಅಂತ ಆಯ್ತು, ಮತ್ತೆ ಅದ್ರ ಜೊತೆಗೆ ರಾಜ್ಕುಮಾರ್ ಶೀಲ್ಡ್ ಅಂತ ಆಯ್ತು. ಇವತ್ತಿಗೂ ಕೂಡ ನೀವು ಪ್ರತಿ ಬಾರಿ ನೋಡಿದ್ರೆ ಸುಮಾರು ಒಂದು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬೆಂಗಳೂರಿನ ಕಾಲೇಜುಗಳಿಂದ ಹೊಸ ನಿರ್ದೇಶಕರುಗಳನ್ನ ಸೇರಿಸ್ಕೊಂಡು ಅಥವಾ ಹಳೆ ನಿರ್ದೇಶಕರನ್ನ ಅವರು ಆರಿಸ್ಕೊಂಡು ಅದ್ರ ಮೂಲಕವಾಗಿ ರಂಗ ಚಳುವಳಿಯನ್ನ ಮಾಡೋದ್ರ ಮೂಲಕವಾಗಿ ಅವರು ಬಂದು ಪ್ರದರ್ಶನವನ್ನು ಮಾಡ್ತಾರೆ. ಕೇವಲ ನಾಟಕದ ಪ್ರದರ್ಶನ ಅಲ್ಲ, ಅದರಲ್ಲಿ ಮೂಕಾಭಿನಯ ಇರುತ್ತೆ, ರಂಗ ರಸಪ್ರಶ್ನೆ ಇರುತ್ತೆ, ರಂಗ ದೃಶ್ಯಾವಳಿ ಇರುತ್ತೆ. ಹೀಗೆ ಅನೇಕ ರೀತಿಯ ರಂಗಕ್ಕೆ ಸಂಬಂಧ ಕೆಲಸಗಳು, ರಂಗ ವಿಮರ್ಶೆ ಇರುತ್ತೆ, ಪೋಸ್ಟರ್ ಡಿಸೈನಿಂಗ್ ಪ್ರೈಸ್ ಇರುತ್ತೆ. ಹೀಗೆ 10 ರೀತಿಯಲ್ಲಿ ಆ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹ ಮಾಡೋದ್ರ ಮೂಲಕ ನಾವು ನಿರಂತರವಾಗಿ ಅಲ್ಲಿಂದ ಅವರು ರಂಗಭೂಮಿಗೆ ಬರತಕ್ಕಂಥದ್ದು. ಮತ್ತೆ ರಂಗಭೂಮಿಯಿಂದ ಕನಸು ಕಂಡಿರ್ತಾರೆ ಅನೇಕ ಜನ. ಸಾಮಾನ್ಯವಾಗಿ ವೃತ್ತಿ ರಂಗಭೂಮಿಯಿಂದ ಬಂದಂತ ಅನೇಕ ನಟರು ಹೋಗಿದ್ದು ಚಲನಚಿತ್ರ ರಂಗಕ್ಕೆ. ಅವತ್ತಿನ ಚಲನಚಿತ್ರರಂಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ಬಾಲಕೃಷ್ಣ, ನರಸಿಂಹರಾಜು, ಅಯ್ಯರು, ಇವರೆಲ್ಲರೂ ಹೋಗಿ ಆ ಒಂದು ಚಲನಚಿತ್ರ ರಂಗವನ್ನು ಬಹಳ ಅದ್ಭುತವಾಗಿ ಬೆಳೆದ್ರು. ಹಾಗೆ ಈಗೇನಾಗಿದೆ, ನಮ್ಗೆ ಇನ್ ಬಿಟ್ವೀನ್ ಒಂದು ಟಿವಿ ಸಿಕ್ಕಿದೆ.
ಸೊ ಆ ಮೂಲಕವಾಗಿ ನಮ್ಮ ರಂಗ ನಟರು ಏನ್ ಮಾಡ್ತಾರೆ, ಇಲ್ಲಿಗೆ ಬಂದು ಇಲ್ಲಿನ ಮೂಲಕವಾಗಿ ಟಿವಿ ಧಾರಾವಾಹಿಗಳಲ್ಲಿ ನಟಿಸಿ ಅದ್ರ ಮೂಲಕವಾಗಿ ಮತ್ತೆ ಚಲನಚಿತ್ರಕ್ಕೆ ಹೋಗಿ ಬೆಳೆಯುವಂತ ಕೆಲಸವನ್ನ ಮಾಡ್ತಾರೆ. ಉದಾಹರಣೆಗೆ ವಿಷ್ಣುವರ್ಧನ್ ಅವರೆಲ್ಲ ನ್ಯಾಷನಲ್ ಕಾಲೇಜಲ್ಲಿ ನಾಟಕ ಮಾಡ್ಕೊಂಡು ಬಂದಂತವ್ರು, ಸಿಂಹ ಲೋಕೇಶ್ ಅವರೆಲ್ಲರೂ ನ್ಯಾಷನಲ್ ಕಾಲೇಜಿಂದ ಬಂದಂತವ್ರು. ಇವತ್ತಿಗೂ ಕೂಡ ನ್ಯಾಷನಲ್ ಕಾಲೇಜು 65 ವರ್ಷದಿಂದ ನಿರಂತರವಾಗಿ ಇಂಟರ್ಸೆಕ್ಷನ್ ಡ್ರಾಮಾ ಕಾಂಪಿಟೇಷನ್ ಮಾಡ್ತಾ ಇದೆ. ಇವತ್ತಿಗೂ ಕೂಡ ಹೆಣ್ಮಕ್ಳು ಗಂಡು ಮಕ್ಳು ಪಾತ್ರ ಮಾಡ್ಬೇಕು, ಹೆಣ್ಮಕ್ಳು ಗಂಡು ಪಾತ್ರ ಮಾಡಂಗಿಲ್ಲ. ಇದು HN ಅವರ ರೂಲ್ಸ್. ಹೀಗೆ ನಡೀತಾ ಇದೆ. 65 ವರ್ಷ ಆಯ್ತು ನಡೀತಾ ಇದೆ. ಇವತ್ತಿಗೂ ಕೂಡ ಆ ಒಂದು ಕಾಂಪಿಟೇಷನ್ಸ್ ನಡೀತಾ ಇದೆ. ಹೀಗೆ ಅನೇಕ ಕಾಲೇಜುಗಳಲ್ಲಿ ನಾಟಕವನ್ನ ಕೆಲವು ನಾಟಕಗಳು ಕಾಲೇಜುಗಳಂತೂ ವಿಶೇಷವಾಗಿ ನಾಟಕ ಸ್ಪರ್ಧೆಗಾಗಿ ತಯಾರು ಮಾಡ್ತಕ್ಕಂಥದ್ದು, ಒಂದು ತರಬೇತಿಯನ್ನು ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಇವತ್ತೇನಾಗಿದೆ ಅಂದ್ರೆ, ಮುಂಚೆ ನಮ್ಮ ಮಕ್ಕಳನ್ನ ನಾವು ರಂಗಭೂಮಿ ಕಳಿಸ್ಬೇಕು ಅಂದ್ರೆ ಅವ್ರನ್ನೆಲ್ಲ ಹಾಳಾಗೋಗ್ತಾರೆ, ಅವರಿಗೆ ಜವಾಬ್ದಾರಿ ಇಲ್ಲ, ಹಾಳಾಗೋಗ್ಬಿಡ್ತಾರೆ ಜೀವನದಲ್ಲಿ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ, ರಂಗಭೂಮಿಯಲ್ಲಿ ಕಲಿಸುವ ಕೌಶಲದಿಂದಾಗಿ ಅವರು ಉತ್ತಮ ಪ್ರಜೆಗಳಾಗಿ ಉತ್ತಮವಾದ ಕೌಶಲ ಅವರಲ್ಲಿ ಬೆಳೆಯುತ್ತೆ ಅಂತ ಹೇಳಿ ಮಕ್ಕಳ ಶಿಬಿರಗಳಾಗ್ತಾ ಇದೆ. ಸುಮಾರು 1000 ಮಕ್ಕಳ ಶಿಬಿರಗಳು ಕರ್ನಾಟಕದಲ್ಲಿ ಆಗುತ್ತೆ ಪ್ರತಿ ಬೇಸಿಗೆನಲ್ಲಿ. ಒಂದು 20 ಜನ 50 ಜನ ಆ ತರ ಸೇರ್ಕೊಂಡು ಅದಕ್ಕೆ ಫೀಸ್ ಕೊಟ್ಟು ಹೋಗ್ತಾರೆ. ಮುಂಚೆ ಬಂದ್ರೆ ನಾಟಕ ಮಾಡೋದು ಯಾರು ಬರ್ತಾ ಇರಲಿಲ್ಲ ಫ್ರೀಯಾಗಿ. ಆದ್ರೆ ಇವತ್ತು 1000-2000 ಫೀಸ್ ಕೊಟ್ಟು ಅಲ್ಲಿ ಹೋಗಿ ಅವ್ರು ಒಂದು ತಿಂಗಳ ಒಂದು ತರಬೇತಿ ಪಡ್ಕೊಂಡು ಅದ್ರ ಮೂಲಕವಾಗಿ ಅವರು ಶಾಲೆನಲ್ಲೋ ಎಲ್ಲೋ ಒಂದ್ ಕಡೆ ಅವರು ಬೆಳೆಯುವ ಒಂದು ಕೆಲಸವನ್ನು ಮಾಡ್ಕೋತಾರೆ. ಅಥವಾ ಮುಂದೆ ಬೇರೆ ಬೇರೆ ರೀತಿಯಲ್ಲಿ ಅವರು ರಂಗಭೂಮಿನಲ್ಲಿ ಬೆಳೆಯೋದು, ಟಿವಿನಲ್ಲೋ ಚಲನಚಿತ್ರದಲ್ಲಿ ಬರುವಂತ ಒಂದು ಕೆಲಸವನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ಒಂದು ಬಾಡಿ ಕಲ್ಚರ್, ದೇಹವನ್ನ ಬಳಸುವುದು ಹೇಗೆ ಎನ್ನುವುದನ್ನು ತಿಳಿಸ್ಕೊಡ್ತಾರೆ. ಪೂರಕ, ಕುಂಭಕ, ರೇಚಕ ಅನ್ನುವ ಒಂದು ವಾಯ್ಸ್ ಎಕ್ಸರ್ಸೈಸ್ಗಳಾಗುತ್ತೆ. ನಮ್ಮ ವಾಚಕವನ್ನು ಹೇಗೆ ನಾವು ಬಳಸಬೇಕು ಅನ್ನೋದು ಗೊತ್ತಾಗುತ್ತೆ. ಮತ್ತು ಎಮೋಷನಲ್ ಒಂದು ಕಲ್ಚರ್ ಅನ್ನ ನಾವು ಆ ಹುಡುಗರಿಗೆ ಹೇಳ್ಕೊಡ್ತೀವಿ. ಅದ್ರ ಜೊತೆಗೆ ಮಾಸ್ಕ್ ಮೇಕಿಂಗು, ಬೇರೆ ಬೇರೆ ಬಣ್ಣಗಳನ್ನು ಬಳಸೋದು ಅಥವಾ ಸಾಹಿತ್ಯ ರಚನೆ, ಇವೆಲ್ಲವನ್ನ ಅವ್ರು ಕಲಿಸೋದ್ರ ಮೂಲಕವಾಗಿ ಅವ್ರಲ್ಲಿ ಒಂದು ಹೊಸ ರೀತಿಯ ಶಕ್ತಿ, ಒಂದು ಕ್ರಿಯೇಟಿವಿಟಿ ಡೆವಲಪ್ ಆಗುತ್ತೆ. ಅವ್ರಲ್ಲಿರ್ತಕ್ಕಂಥ ಒಂದು ಎನರ್ಜಿ ಅದು ಒಂದು ರೀತಿಯಲ್ಲಿ ಅದು ಡೈವರ್ಟ್ ಆಗ್ಬೇಕು, ಬೇರೆ ಒಂದು ಒಳ್ಳೆಯ ಡೈರೆಕ್ಷನ್ಗೆ ಅವರನ್ನ ತಗೊಂಡು ಹೋಗ್ಬೇಕು. ಈ ತರದಲ್ಲಿ ನಾವು ಅವರನ್ನ ಬೆಳೆಸೋದ್ರ ಮೂಲಕವಾಗಿ ಅವರ ಬದುಕು ಮುಂದೆ ಹಸನಾಗುತ್ತೆ. ಇದು ನಮ್ಮ ಕನ್ನಡ ರಂಗಭೂಮಿಯಲ್ಲಿ ಆಗಿರ್ತಕ್ಕಂಥ ಮತ್ತೊಂದು ಮಹತ್ವದ ಬೆಳವಣಿಗೆ. 1000 ಶಿಬಿರಗಳು, ಅದಕ್ಕಾಗಿ ಒಂದು 100 ಮಕ್ಕಳ ನಾಟಕಗಳನ್ನ ಪ್ರತಿ ವರ್ಷ ಬರೀತಾರೆ. ಅದೆಲ್ಲವನ್ನ ಸಂಗ್ರಹಿಸಿ ನಾವು ಪ್ರಕಟಣೆ ಮಾಡೋದು ಕೂಡ ಪ್ರಯತ್ನ ಮಾಡಿದೀವಿ. ಕಲಾ ಗಂಗೋತ್ರಿ, ನಾನು ನಾಟಕ ಅಕಾಡೆಮಿ ಅಧ್ಯಕ್ಷ ಆಗಿದ್ದಾಗ 100 ಮಕ್ಕಳ ನಾಟಕಗಳನ್ನ ಒಂದೇ ಬಾರಿ ಬಿಡುಗಡೆ ಮಾಡಿದ್ವಿ. ಹೀಗೆ ಇವತ್ತು ನಮ್ಮಲ್ಲಿ ಸುಮಾರು ಒಂದು 4000ಕ್ಕೂ ಹೆಚ್ಚು ನಾಟಕಗಳಿದೆ. ಕನ್ನಡದಲ್ಲಿ ಬರೆದಿರ್ತಕ್ಕಂಥ, ಅನುವಾದಗೊಂಡಿರ್ತಕ್ಕಂಥ, ರೂಪಾಂತರಗೊಂಡಿರ್ತಕ್ಕಂಥ ನಾಟಕಗಳು ನಮ್ಮಲ್ಲಿ ಇದೆ. ಆದ್ರೆ ಎಲ್ಲಿದೆ ಅದು ಹುಡುಕ್ಬೇಕು. ಯಾಕೆಂದ್ರೆ ಈಗ ಯಾರ ಮನೇಲೂ ಆ ಲೈಬ್ರರಿಗಳನ್ನ ಇಟ್ಕೊಳ್ತಕ್ಕಂಥ ಒಂದು ಶಕ್ತಿ ಆಗ್ಲಿ, ಅದಕ್ಕೆ ಬೇಕಾದಂತ ವ್ಯವಸ್ಥೆ ಆಗ್ಲಿ ಇಲ್ಲ. ನಮ್ಮಲ್ಲೆಲ್ಲ ಒಂದು 100, 200, 300, 500 ನಾಟಕಗಳಿರುತ್ತೆ. ಕಾಲಾನುಕಾಲಕ್ಕೆ ಅದೆಲ್ಲ ಪುಡಿಯಾಗಿ ಹೋಗ್ತಾ ಇರುತ್ತೆ. ಹಾಗೆ ಒಂದು ಸಾಹಿತ್ಯವನ್ನು ಉಳಿಸ್ಬೇಕಾದ್ರೆ ಈಗ ಮುಂದೆ ಅದು ಡಿಜಿಟಲ್ ರೂಪದಲ್ಲಿ ಆಗಿ ಉಳಿಬೇಕು. ಅದು ಒಂದು ಕೆಲಸ ಆಗ್ಬೇಕು. ಥಿಯೇಟರ್ ಡೈಸ್ ಎವ್ರಿ ನೈಟ್, ಇದು ಒಂದು ಗಾದೆ ಮಾತು. ಅಂದ್ರೆ ಒಂದು ಪ್ರದರ್ಶನ ಆಯ್ತು ಅಂದ್ರೆ ಅಂದಿನ ಪ್ರದರ್ಶನ ಮುಗೀತು. ಆ ಪ್ರದರ್ಶನವನ್ನ ನೀವು ಮತ್ತೆ ನೋಡ್ಲಿಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ಅದು ಮುಗೀತದು, ಅದು ಆರಂಭ ಆಯ್ತು, ಕೊನೆ ಪರದೆ ಬಂತು, ಮುಗೀತು. ಅದೇ ಪ್ರದರ್ಶನವನ್ನು ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ಡಾಕ್ಯುಮೆಂಟ್ ಆಗಿರಲ್ಲ. ನಾಟಕದ ಪ್ರದರ್ಶನಗಳು ಡಾಕ್ಯುಮೆಂಟ್ ಆಗೋದಿಲ್ಲ. ಆದ್ರೆ ಈಗ ಯಾವುದೋ ಒಂದು ಪ್ರದರ್ಶನವನ್ನ ನಾವು ಈಗ ಸೌಲಭ್ಯ ಇರೋದ್ರಿಂದ ಡಾಕ್ಯುಮೆಂಟ್ ಮಾಡಿಟ್ಟಿರ್ತೀವಿ. ಉದಾಹರಣೆಗೆ ಹಿರಣ್ಯನವರು 10,000 ಪ್ರದರ್ಶನಗಳಲ್ಲಿ ಲಂಚಾವತಾರ ಕೊಟ್ಟಿದ್ದಾರೆ. ಎಲ್ಲಿದೆ ಡಾಕ್ಯುಮೆಂಟು? 10,000ದ್ದು ಇಲ್ಲ. ಅದು ಒಂದು ಪ್ರದರ್ಶನ ನಮಗೆ ಸಿಗ್ಬೋದು. ಹಾಗೆ ಗುಬ್ಬಿ ನೋಡೋಣ ಬಾಡದಂತ ಅನೇಕ ಕುರುಕ್ಷೇತ್ರದ ನಾಟಕಗಳು ಎಲ್ಲ ನಮಗೆ ಡಾಕ್ಯುಮೆಂಟ್ ಸಿಗೋದೇ ಇಲ್ಲ. ಅದೇನಿದ್ರು ಸಾಹಿತ್ಯ ರೂಪದಲ್ಲಿ ಬರೆದ ವಿಮರ್ಶೆಗಳಲ್ಲಿ, ಲೇಖನಗಳಲ್ಲಿ ನಮಗೆ ಸಿಗಬಹುದೇ ಹೊರತು ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಆದ್ರೆ ಪಾಶ್ಚಾತ್ಯರಲ್ಲಿ ಮುಂಚೆನೆ ಅವರಿಗೆ ಡಾಕ್ಯುಮೆಂಟ್ ಮಾಡುವಂತ ಒಂದು ಅನುಕೂಲ ಇದ್ದಿದ್ರಿಂದ ಅವರಲ್ಲಿ ಇವತ್ತು ಒಳ್ಳೊಳ್ಳೆಯ ಅದ್ಭುತವಾದ ನಾಟಕಗಳನ್ನ ನಾವು ಡಾಕ್ಯುಮೆಂಟ್ ಆಗಿರತಕ್ಕಂಥ ನಾಟಕಗಳನ್ನು ನೋಡಿ ಅದ್ರ ಮೂಲಕವಾಗಿ ಕಲೀಲಿಕ್ಕೆ ಸಾಧ್ಯ ಇದೆ. ಸೊ ಹೀಗೆ ರಂಗಭೂಮಿಯನ್ನ ಉಳಿಸೋದು ಅಂದ್ರೆ ಅದನ್ನ ನಾವು ನೋಡಿ ನಮ್ಮ
ತಲೆನಲ್ಲಿ ಉಳಿಸ್ಕೋಬೇಕು. ಕುವೆಂಪು ಅವರು ಅವರ ನಾಟಕಗಳನ್ನ ರಂಗಭೂಮಿನಲ್ಲಿ ಪ್ರದರ್ಶನ ಮಾಡಕ್ ಆಗೋದಿಲ್ಲ, ಮನೋಧರ್ಮದ ನಾಟಕ ಅಂತ ಹೇಳಿದ್ರು. ಯಾಕೆಂದ್ರೆ ಅವರು ಬರೆದಂತ ಒಂದು ಬಹಳ ದೊಡ್ಡ ಹಾಸಿನ ನಾಟಕಗಳು ಕುರುಕ್ಷೇತ್ರ, ಸ್ಮಶಾನ ಕುರುಕ್ಷೇತ್ರ ಆಗಿರ್ಬೋದು, ಜಲಗಾರ, ಬಿರುಗಾಳಿ, ಈ ತರದ ಅನೇಕ ನಾಟಕಗಳನ್ನ ನಾವು ಪ್ರದರ್ಶನ ಮಾಡ್ಲಿಕ್ಕೆ ಆಗ ಇದ್ದಂತ ರಂಗಭೂಮಿಯ ಸೌಲಭ್ಯಗಳಲ್ಲಿ ಸಾಧ್ಯ ಇತ್ತಿಲ್ಲ. ಆ ನಂತರ ಬಂದ ಬೆಳಕಿನ ಚಮತ್ಕಾರ ಆಗ್ಬೋದು, ಮ್ಯೂಸಿಕ್ ಚಮತ್ಕಾರ ಆಗ್ಬೋದು, ಅಥವಾ ಚಲಿಸುವ ರಂಗಭೂಮಿಯ ಬಳಸ್ತಕ್ಕಂಥ ವ್ಯವಸ್ಥೆಗಳಾಗ್ಬೋದು. ಇದ್ರ ಮೂಲಕವಾಗಿ ಇವತ್ತು ನಾವು ಕುವೆಂಪು ಅವರ ನಾಟಕಗಳನ್ನು ಅದ್ಭುತವಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅವರ ಕಿಂದರ ಜೋಗಿಯನ್ನಂತೂ ಎಷ್ಟು ಅದ್ಭುತವಾಗಿ ನಮ್ಮ ಬಿ.ವಿ. ಕಾರಂತರು ಮಾಡಿ ತೋರಿಸಿದ್ದಾರೆ ಅಂದ್ರೆ ಅದೊಂದು ದೊಡ್ಡ ಪ್ರಯೋಗ. ನಮ್ಮ ರಂಗಾಯಣದವರು ಅದನ್ನ ಮಾಡಿ ತೋರಿಸಿದ್ರು. ಹೀಗೆ ಅನೇಕ ಕಡೆ ನಮ್ಮ ನಾಟಕಗಳು ನಿರಂತರವಾಗಿ ಪ್ರದರ್ಶನಗೊಂಡು ಒಂದು ಸಣ್ಣ ಸಮಾಜ ಅಂದ್ರೆ ಕಮ್ಯುನಿಟಿ, ಥಿಯೇಟರ್ ಕಮ್ಯುನಿಟಿ ಅಂತ ನಾವೇನ್ ಹೇಳ್ತೀವಿ, ಅದು ತುಂಬಾ ಸಣ್ಣದು. ಲಕ್ಷಾಂತರ ಜನರನ್ನ ತಲುಪುವಂತ ಸಿನಿಮಾ ಮಾಧ್ಯಮ ತರ ಅಲ್ಲ ಅದು. ಈ ಒಂದ್ ಶೋ ಆಯ್ತು ಅವ್ರು ನೋಡಿದ್ರು ಅಂತಲ್ಲ. ಹಾಗಾಗಿ ನಮಗೆ ಸೀಮಿತವಾಗಿ ದೊರಕುವ 500, 300, 1000, 2000, 5000 ಪ್ರೇಕ್ಷಕರಿಗೆ ಮಾತ್ರ ಸೀಮಿತವಾಗಿ ನಾವು ಪ್ರದರ್ಶನಗಳನ್ನು ಮಾಡ್ತಾ ಅವರ ಮನೋನೆಲೆಗಳಲ್ಲಿ ನಮ್ಮ ನಾಟಕಗಳನ್ನ ದಾಖಲು ಮಾಡ್ತೀವಿ. ಇದು ಒಂದು ಸಾಧ್ಯತೆ. ಇದನ್ನ ಹೆಚ್ಚಾಗಿ ನಾವು ಸಾವಿರಾರು ಜನಕ್ಕೆ ಪ್ರದರ್ಶನ ಮಾಡ್ತಕ್ಕಂಥದ್ದು ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಅದು ಸಿನಿಮಾ ಒಂದ್ಸಲಿ ಅದು ದುಡ್ಡು ಹಾಕಿ ಸಿದ್ಧ ಮಾಡಿದಂತ ಒಂದು ದೊಡ್ಡ ಒಂದು ಪ್ರದರ್ಶನ. ಅದು ಎಲ್ಲ ಕಡೆನೂ ನೀವು ತಗೊಂಡೋಗಿ ಪ್ರದರ್ಶನ ಮಾಡ್ಬೋದು. ಆದ್ರೆ ನಾಟಕ ಪ್ರತಿದಿನ ಆ ನಟ ಅದನ್ನು ಅಭಿನಯಿಸ್ಬೇಕು. ಇದೊಂದು ಜೀವಂತ ರಂಗಭೂಮಿ. ಅದನ್ನೇ ನಮ್ಮ ಬಿ.ವಿ. ಕಾರಂತರು ಬಹಳ ಅದ್ಭುತವಾಗಿ ಹೇಳ್ತಾ ಇದ್ರು. ನೋಡಪ್ಪ, ಒಂದು ಚಲನಚಿತ್ರದಲ್ಲಿ ಒಬ್ಬ ಕಲಾವಿದನ ಮೂಗನ್ನ, ಕಣ್ಣನ್ನ, ಬಾಯನ್ನ, ತುಟಿಯನ್ನ ಇಡೀ ಸ್ಕ್ರೀನಿಗೆ ತೋರಿಸ್ಬಿಡ್ಬೋದು. ಅದನ್ನು ತೋರಿಸೋದ್ರ ಮೂಲಕವಾಗಿ ಜನಕ್ಕೆ ಹೆದರ್ಸ್ಬಿಡ್ಬೋದು. ಆಯ್ತಾ? ಈ ಟಿವಿ ಬಂದಿದೆ, ಅದು ಒಬ್ಬ ನಟನನ್ನ ಕೇವಲ 1 ಅಡಿ, 1.5 ಅಡಿ, 2 ಅಡಿಗೆ ನಿಲ್ಲಿಸಿ ಅವನನ್ನ ಕುಬ್ಜನನ್ನಾಗಿ ಮಾಡಬಹುದು. ಈ ಎರಡನ್ನೂ ಬಿಟ್ಟು ನಿರಂತರವಾಗಿ ನಮ್ಮ ನಿಜ ಜೀವನದ ರಿಯಲಿಸ್ಟಿಕ್ ಆಕ್ಟಿಂಗ್, ನಿಜವಾದ ಒಬ್ಬ ಕಲಾವಿದನ ಅಭಿನಯ ನೀವು ನೋಡ್ಬೇಕು ಅಂದ್ರೆ ರಂಗಭೂಮಿಗೆ ಬರಬೇಕು. ಹಾಗಾಗಿ ಎಲ್ಲಿ ವೇದಿಕೆ ಇರುತ್ತೆ ಅಲ್ಲಿಗೆ ಪ್ರೇಕ್ಷಕರು ಬಂದು ನಾಟಕವನ್ನು ನೋಡ್ಬೇಕಾದಂತ ಒಂದು ಕೆಲಸ. ಇದು ಬಹಳ ಮುಖ್ಯವಾಗಿ ರಂಗಭೂಮಿಯಲ್ಲಿ ಆಗಬೇಕಾದ್ದು. ಹಾಗಾಗಿ ನಮಗೆ ಬೆಂಗಳೂರಿನಲ್ಲಿ ಅನೇಕ ಜನ, ಒಂದು 5-10 ಸಾವಿರ, ಒಂದು 20,000 ಜನ ಪ್ರೇಕ್ಷಕರು ಇರ್ಬೋದು ನಮಗೆ. ಅವರನ್ನು ಇಟ್ಕೊಂಡು ನಾವು ನಿರಂತರವಾಗಿ ರಂಗ ಚಳುವಳಿಯನ್ನ ಮಾಡ್ತಾ ಬಂದಿದ್ದೇವೆ. ಇದು ನಿಮಗೆ ಒಂದು ಸಣ್ಣ ರಂಗಭೂಮಿಯ ಒಂದು ಚಿತ್ರವನ್ನ ನಿಮಗೆ ನಾನು ನನ್ನ ತಿಳುವಳಿಕೆಗೆ ಸಿಕ್ಕಷ್ಟು, ಯಾಕಂದ್ರೆ ನಾನಿದ್ದದ್ದೇ ಎಲ್ಲ ಬೆಂಗಳೂರಿನಲ್ಲಿ, ಪ್ರೋಗ್ರಾಮ್ಸ್ ಮಾಡಿಸಿದ್ದೆಲ್ಲ ಬೆಂಗಳೂರಿನಲ್ಲಿ, ಊರೆಲ್ಲ ಸುತ್ತಾಕಿರ್ಬೋದು. ಆದ್ರೆ ಅಲ್ಲಿಯ ಮೈಸೂರಿನ, ಶಿವಮೊಗ್ಗದ, ಧಾರವಾಡದ, ಮಂಗಳೂರಿನ ಅಲ್ಲಲ್ಲಿ ಆಗ್ತಕ್ಕಂಥ ಹಾಸನದ ಕೆಲವು ತಂಡಗಳ ಬಗ್ಗೆ ಮಾಹಿತಿಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ನನಗೆ. ಆದ್ರೆ ಅಲ್ಲೆಲ್ಲವೂ ಕೂಡ ನಿರಂತರವಾಗಿ ರಂಗ ಚಟುವಟಿಕೆ ನಡೀತಾ ಇದೆ ಅನ್ನೋದು ಕೂಡ ನಾವು ಸಂತೋಷ ಪಡಬೇಕು. ಇದು ಬಹಳ ಮುಖ್ಯವಾಗಿ ತಿಳ್ಕೊಬೇಕಾದಂತ ವಿಷಯಗಳು. ಧನ್ಯವಾದಗಳು. ಈ ಒಂದು ರಂಗಭೂಮಿಯ ಬಗ್ಗೆ ನನಗೆ ತಿಳಿದಷ್ಟು ವಿಷಯವನ್ನ ನಿಮಗೆ ಹಂಚ್ಕೊಂಡಿದ್ದೇನೆ. ಅನೇಕ ಹೆಸರುಗಳು ಇದರಲ್ಲಿ ಬಿಟ್ಟೋಗಿರ್ಬೋದು, ಮರ್ತೋಗಿರ್ಬೋದು. ಅನೇಕ ವಿಷಯಗಳನ್ನ ನೀವು ತಿಳಿಸಿದ್ರೆ ನಾನು ಮುಂದೆ ಹಂಚ್ಕೋತೀನಿ. ಈ ತರ ನಡೀತಿ. ಇದೊಂದು ಸುಮಾರು ಒಂದು 60 ವರ್ಷದ ಇತಿಹಾಸ. 62, 63ರಲ್ಲಿ ನಮ್ಮ ಕಲಾಕ್ಷೇತ್ರ ಆರಂಭ ಆಯ್ತು. ಈಗ 2026 ಈ ಒಂದು 60-63 ವರ್ಷದ ಒಂದು ಚಲನೆಯನ್ನ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೇನೆ. ತಾವೆಲ್ಲರೂ ನನ್ನ ಜೊತೆ ಸೇರಿದ್ದಕ್ಕಾಗಿ SBI ಕನ್ನಡ ಸಂಘಕ್ಕೆ ಮತ್ತು ಎಲ್ಲ ಸ್ನೇಹಿತರಿಗೂ ಕೂಡ ನಮಸ್ಕಾರಗಳು, ಧನ್ಯವಾದಗಳು. ಧನ್ಯವಾದಗಳು ಸರ್. 1 ಗಂಟೆ 5 ನಿಮಿಷಗಳ ಕಾಲ ನಿರರ್ಗಳವಾಗಿ ರಂಗಭೂಮಿ ಬಗ್ಗೆ ನೀವು ನಮಗೆ ತಿಳಿಸಿ ಕೊಟ್ಟಿದ್ದೀರಿ. ತುಂಬಾ ಸಂತೋಷ. ಈಗ ಇಷ್ಟೇ ಪಿಕ್ಚರ್ ಅಲ್ಲಿ ಪಾರ್ಟ್ ಮಾಡಿದ್ರು ನಾಟಕದ ಖುಷಿ ನನಗೆ ಸಿಗೋದಿಲ್ಲ ಅಂತ ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ದು ಒಂದು ಡೈಲಾಗ್ ನಂಗೆ ನೆನಪು ಬರುತ್ತೆ. ಅದರಿಂದ ನಾಟಕದ ಒಂದು ಅಭಿನಯವೇ ಬೇರೆ, ಚಿತ್ರರಂಗವೇ ಬೇರೆ. ಈಗ ಪ್ರಶ್ನೋತ್ತರ ರವೀಂದ್ರ ಸರ್, ಮಹಾಬಲ ಸರ್, ಆಮೇಲೆ ಡಾಕ್ಟರ್ ಲೀಲಾ ಮೇಡಮ್ ಕೇಳಿದ್ದಾರೆ. ಇದರ ನಂತರ ಮತ್ತೆ ರವೀಂದ್ರ ಸರ್ ಅಂಡ್ ಮಹಾಬಲ ಸರ್. ಡಾಕ್ಟರ್ ರಾಜಾರಾಮ್ ಅವರಿಗೆ ಕೇವಲ 60 ನಿಮಿಷದಲ್ಲಿ 60 ವರ್ಷಗಳ ಒಂದು ತೋರಿಸ್ಕೊಟ್ರಿ. ಬಹಳ ಪಾಂಡಿತ್ಯಪೂರ್ಣವಾದಂತ, ಬಹಳ ವಿಸ್ತೃತವಾದಂತ ಒಂದು ಮಾತಾಗಿತ್ತು. ನಮ್ಗೆ ತುಂಬಾ ಸಂತೋಷ ಆಯ್ತು.
you, ಇವತ್ತಿನ thank you. ಕಾರ್ಯಕ್ರಮದಿಂದ ನಮ್ಮ ವೇದಿಕೆಯ ಮೌಲ್ಯ ಹೆಚ್ಚಿತು ಅಂತ ನಾನು ಭಾವಿಸ್ತೇನೆ. ನನಗೆ ಹಾಗೆ ಅನಿಸ್ತಾ ಇದೆ. ಅದಕ್ಕಾಗಿ ನಿಮಗೆ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಗಳು. ಅದ್ರ ಜೊತೆಗೆ ಕಾರ್ಯಕ್ರಮವನ್ನು ಆಯೋಜಿಸಿದ ರವಿ ಕುಸ್ಬೆ ಮತ್ತೆ ಮಹಾಬಲ ಅವರು ಕೂಡ ನಾನು ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಅವಕಾಶ ಮಾಡಿಕೊಟ್ರಲ್ಲ SBI ಕನ್ನಡ ಸಂಘದವರು, ಅದು ನಾವು ಬಹಳ ವಿಶೇಷ. ಕೇಳ್ತಾ ಇದ್ವಿ, ನೀವು ಸಿಕ್ಕಿರಲ್ಲ ಸರ್. ಅದೇ ಹೌದು, ನೀವು ಸಿಗ್ತಲೇ ಇರ್ತೀವಿ. ನಾವು ಆಮೇಲೆ ನಾಟಕ ನೋಡ್ತಾ ಇರ್ತೀವಿ, ನಾವೆಲ್ಲ ಭಾಗವಹಿಸ್ತಾ ಇರ್ತೀವಿ ನಾವೆಲ್ಲ. ಹೌದು ಈ ಒಂದು ವೇದಿಕೆ ಇದೆಯಲ್ಲ, ಇದು ಹೊಸದು ನನಗೆ. ಹೌದು ಮೇಲೆ ಕೂತ್ಕೊಂಡು ಈ ಥ್ರೂ ಈಗ ಕಂಪ್ಯೂಟರ್ ಆಮೇಲೆ ಮೊಬೈಲ್ ಇಂದ ಮಾತಾಡೋದೆಲ್ಲ ನನಗೆ ಬರಲ್ಲ. ನಾವು ಹಿಂಗೆ ರಾಜಾರಾಮ್ ಅವರಿಗೆ ಪೂರ್ವಕವಾಗಿ ಮಾತಾಡುವಂತ ನಮ್ಮ ವೇದಿಕೆಯಲ್ಲಿ ವೇದಿಕೆ ಬಗ್ಗೆ ಒಂದೆರಡು ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಧೀರೇಂದ್ರ ಅವರು ಹವ್ಯಾಸಿ ರಂಗದ ಮುತ್ತು ರತ್ನಗಳು ಬರೆದಿದ್ದಾರೆ. ಬಹುಶಃ ನೀವು ನೋಡಿದ್ದೀರಾ ಅಂತ ಕಾಣುತ್ತೆ. ನಾನು ಇದ್ದೀನಿ ಅದರಲ್ಲಿ. ನೀವು ಅದು ಒಂದು ಹಂತದ ರಂಗ ದಾಖಲೆ ಆಯ್ತು. ನೀವು ಇಷ್ಟೊಂದು ವಿಷಯ ತಿಳಿಸಿದ್ರಿ. ಇವು ಕೂಡ ದಾಖಲೆ ಆಗ್ಬೇಕು ಅಂತ ಹೇಳಿ ನನಗೆ ಅನ್ಸುತ್ತೆ. ಅದು ನಿಮ್ಮಂತವರ ಜವಾಬ್ದಾರಿ ಆಗಿದೆ. ಅದರ ಜೊತೆಗೆ ಏಕ ವ್ಯಕ್ತಿಯ ಪ್ರದರ್ಶನ ಕೂಡ ನಮ್ಮ ವೇದಿಕೆಯಲ್ಲಿ ಆಯ್ತು. ಅದನ್ನ ಮಾಡಿದವರು ಕೂಡ ಧೀರೇಂದ್ರ ಅವರೇ. ಟಿಪಿಕಲ್ ಕೈಲಾಸ ನಾಟಕ, ಟಿಪಿ ಕೈಲಾಸಂ ಸಿಂಹ ಅವ್ರು ಮಾಡಿದ್ರಲ್ಲ, ಆ ನಾಟಕವನ್ನ ಮಾಡ್ಬೇಕು ಅಂತ ಪ್ರಯತ್ನ ಮಾಡಿದಾಗ ಅದರದ್ದು ಮೂಲ ಇದೇ ಸಿಕ್ಲಿಲ್ಲ, ಕೃತಿನೇ ಸಿಕ್ಲಿಲ್ಲ. ಆವಾಗ ಅದನ್ನ ಧೀರೇಂದ್ರ ಅವರು ಸ್ವತಃ ರಚನೆ ಮಾಡಿ ನಮ್ಮ ವೇದಿಕೆ ನಾಟಕವನ್ನು ಆಡಿದ್ದಾರೆ. ಇತ್ತೀಚೆಗೆ ಅದು ಮುದ್ರಣ ಕೂಡ ಆಗಿದೆ, ಅದು ಪುಸ್ತಕ ಮುದ್ರಣ ಆಗಿದೆ. ಆ ಪ್ರತಿಯೊಂದು ನಿಮಗೆ ಬರುತ್ತೆ, ಅದನ್ನ ಕಳಿಸ್ತಾರೆ ಧೀರೇಂದ್ರ ಅವರು ನಿಮಗೆ. ಆಮೇಲೆ ರಂಗರಾಜನ್ ಅವರು ಹೌದು ಸರ್, ಸ್ಕ್ರಿಪ್ಟ್ಗಳೇ ಸಿಗೋದಿಲ್ಲ. ಹೌದೌದೌದು. ಸೂಪರ್. ಆ ಸ್ಕ್ರಿಪ್ಟ್ ಮತ್ತೆ ಪುನರ್ ಸೃಷ್ಟಿ ಆಯ್ತು. ಅದು ನಮಗೆ ಬಹಳ ಹೆಮ್ಮೆ ತರುವಂತ ಒಂದು ಘಟನೆ. ಅದನ್ನ ಧೀರೇಂದ್ರ ಮಾಡಿದಾಗ ನಮ್ಮ ವೇದಿಕೆ ಕೂಡ ಅದು ಹೆಮ್ಮೆ. ಹಾಗೆ ನಮ್ಮಲ್ಲಿ ರಂಗರಾಜನ್, ಗುರುರಾಜ್ ಶಾಸ್ತ್ರಿ ಮುಂತಾದಂತ ಒಳ್ಳೆಯ ನಟರು ಇದ್ದಾರೆ. ಇದು ಇವತ್ತು ನೀವು ಬಂದು ಈ ನಮ್ಮ ಚಟುವಟಿಕೆಗೆ ಒಂದು ಅಮೃತ ಕಳಶ ಇಟ್ಟಂಗ ಆಯ್ತು. ನಿಮಗೆ ಅಭಿನಂದನೆಗಳು. ಯಾಕಂದ್ರೆ ಕಲಾ ಗಂಗೋತ್ರಿಯನ್ನ 56 ವರ್ಷಗಳನ್ನ ನಡೆಸ್ಕೊಂಡ್ ಬರ್ತಾ ಇದ್ದೀರಾ. ಅದು ಸುಲಭದ ವಿಷಯ ಅಲ್ಲ. ಇಷ್ಟು ದಿವಸ ನೀವು ನಡ್ಕೊಂಡ್ ಬಂದಿರೋದೇ ಬಹಳ ದೊಡ್ಡದು ಅಂತ ಅನ್ಸುತ್ತೆ ನನಗೆ. ಅದಲ್ಲದೆ ಮುಖ್ಯಮಂತ್ರಿ ನಾಟಕ 900 ಪ್ರದರ್ಶನ ಆಯ್ತು. 46 ವರ್ಷಗಳಿಂದ ನಿರಂತರವಾಗಿ ಪ್ರದರ್ಶನಗಳು ಮಾಡ್ಕೊಂಡು ಬಂದಿದೀವಿ. ಬಹಳ ದೊಡ್ಡ ಸಾಧನೆ, ಬಹಳ ದೊಡ್ಡ ಸಾಧನೆ. ನಾನು ಏನು ಹೆಚ್ಚಿಗೆ ಪ್ರಶ್ನೆ ಕೇಳಕ್ ಹೋಗೋದಿಲ್ಲ. ಯಾಕಂದ್ರೆ ನಿಮ್ಮ ಹತ್ರ ಬೇಕಾದಷ್ಟು ವಿಷಯ ಇದೆ, ಕೇಳಕ್ ನಮಗೂ ಸಮಯ ಬೇಕು. ಈ ಒಂದು ಕಾರ್ಯಕ್ರಮವನ್ನ ನೀವು ಇಷ್ಟು ಚೆನ್ನಾಗಿ ನಮಗೆ ಮಾಡ್ಕೊಟ್ಟಿದ್ದಕ್ಕಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಅದನ್ನ ಹೇಳ್ತಾರೆ ರವಿ ಕುಸ್ಬಿ. ಅದು ನನ್ಗೆ ಅನ್ಸುತ್ತ ನಾನು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ನಮಸ್ಕಾರ. ನಮಸ್ಕಾರ ರಾಜಾರಾಮ್ ಅವರಿಗೆ, ಬಸವರಾಜು, ಎಲ್ಲರಿಗೂ ನಮಸ್ಕಾರ. ಬಸವರಾಜ್ ಅವರು ರಾಜಾರಾಮ್ ಅವರು ರಂಗ ಚಟುವಟಿಕೆಗಳು ಹವ್ಯಾಸಿ ರಂಗ ಚಟುವಟಿಕೆಗಳು ನಡೆದು ಬಂದ ದಾರಿ ಬಹಳ ಉತ್ತಮವಾಗಿ ಹೇಳಿದ್ದಾರೆ. ಅವರಿಗೆ ನಮ್ಮ ಅಭಿನಂದನೆಗಳು. ಲೀಲಾ ಆಫೀಸ್ ಬಸವರಾಜು ಅಂತ ಹೇಳಿ AG's ಆಫೀಸ್ ಅಲ್ಲಿ ಬಹಳಷ್ಟು ನಾಟಕಗಳನ್ನ ಬಹಳ ವರ್ಷ ನಾಟಕ ಮಾಡಿದಂತವ್ರು. ಕಲಾ ಗಂಗೋತ್ರಿಯಲ್ಲಿ ಇವರು ಮತ್ತೆ ಇವರು ಮಿಸಸ್ ಲೀಲಾವತಿ ಅವರಿಬ್ರು ಭಾಗವಹಿಸ್ತಾ ಇದ್ದವರು. ಅವರು ಹಿರಿಯ ಕಲಾವಿದರು. ಅವರು ಸುಮಾರು 84-85 ವರ್ಷ ಅವ್ರಿಗೆ. ಈಗಲೂ ಕೂಡ ನಿರಂತರವಾಗಿ ನಮ್ಮ ಜೊತೆ ಕೆಲಸ ಮಾಡ್ತಾ ಇರ್ತಾರೆ. ಬಸವರಾಜ್, ಧನ್ಯವಾದಗಳು ನೀವು ಕೇಳಿದ್ದಕ್ಕೆ. ಲೀಲಾವತಿ ಅಮ್ಮ ನಮಸ್ಕಾರ. ನಮಸ್ಕಾರ. ಬಾಬಲಾ ಸರ್. ಮೊದಲಿಗೆ ರಾಜಾರಾಮ್ ನನ್ನ ಮಾತನ್ನು ಬಂಧಿಸಿ ಬಂದು ಇಲ್ಲಿ ಹೊಸದಾದ ವಿಶ್ವಕೋಶ ರೂಪದ ನೀಡಿದ್ದಕ್ಕೆ ಧನ್ಯವಾದಗಳು. ನಾವು ನಿಮ್ಮ ನಾಟಕದಲ್ಲಿ ನೋಡಬಹುದು. ಅಚಲಾಯತನ ಮೊದಲ ನಾಟಕ ನೋಡಿದ್ದು. ಆಮೇಲೆ ಒಂದು ನಾಟಕಕ್ಕೆ ಬಂದಾಗ ಇನ್ನೊಂದು ನಾಟಕ ಟಿಕೆಟ್ ತಗೊಂಡೋಗ್ತಾ ಇದ್ವಿ ಅಲ್ಲೇ. ಆಮೇಲೆ ಮುಖ್ಯಮಂತ್ರಿ ಮೊದಲ ಪ್ರದರ್ಶನ ಬಯಲುರಂಗ ಮೊದಲು ನೋಡ್ತೇವೆ ನಾವು. ಪ್ರಭಾವಿತರಾಗಿದ್ವಿ. ಬಹಳ ಕಷ್ಟಪಟ್ಟು ಮಾಡಿದಂತ ಪ್ರದರ್ಶನ ಅದು. ಅದ್ಭುತವಾಗಿ ವೇದಿಕೆ ಐತಿಲ್ಲ, ಬೆಳಕಿಲ್ಲ, ಸೌಂಡ್ ಇಲ್ಲ. ನಮ್ಮ ಪರೇಶ್ ಕುಮಾರ್ ಅದೇ ಒಂದು ಬಹಿರಂಗ ವೇದಿಕೆ ಅದ್ಭುತವಾಗಿತ್ತು. ರೆಡಿ ಮಾಡ್ಕೊಂಡು ನಿಮ್ಮ ಮೂಕಿ ಟಾಕಿ ಇದನ್ನ ನಾವು ನಮ್ಮ ಬ್ಯಾಂಕಿನಲ್ಲಿ 2 ಸರಿ ಮಾಡಿಸಿದ್ವಿ ನೋಡಿ. ಅದು ಯಾಕೆ ಅದರ ಚಟುವಟಿಕೆ ಏನು ಇವಾಗ ನಿಂತೋಗಿದೆ? ಅದು ಈಗ ಸ್ವಲ್ಪ ನಿಂತಿದೆ. ಯಾಕೆಂದ್ರೆ ಸ್ವಲ್ಪ ಜಾಸ್ತಿ
ದೇಹ ಶ್ರಮ ಬಳಸುತ್ತೆ, ಅಭಿನಯಕ್ಕೆ training ಅದು ಇದು ಸ್ಫೂರ್ತಿ ಕೊಡುವಂತದ್ದು ಮುಖಿ ಟಾಕಿ. ಕೊಡುವಂತದ್ದೇ. ಅಂತಾರೆ ಈಗ ನಾವು ಅವಾಗೆಲ್ಲ ಹುಡುಗರು ಸೇರ್ಕೊಂಡು ಕೆಲಸ ಮಾಡಿದ್ವಿ, ಈಗ ಹುಡುಗರೆಲ್ಲ ಮುದುಕರಾಗ್ಬಿಟ್ಟಿದ್ದಾರೆ. ನನಗೆ ಹೊಸ ಚಂದ್ರು ಅವ್ರಿಗೆ ಹುಡುಗರಿಗೆ ಹೆಚ್ಚು ಹೊಸ ಹುಡುಗರನ್ನ ತಯಾರು ಮಾಡ್ಬೇಕು. ಅದು ಒಂದು ಜವಾಬ್ದಾರಿ ನೆಕ್ಸ್ಟ್ ಮುಖ್ಯಮಂತ್ರಿ ಜನರೇಷನ್. ಚಂದ್ರ ಅವರಿಗೆ ಹೆಚ್ಚು ಪ್ರಚಾರ ಸಿಕ್ಕಿದ್ದು ಆ ಮುಖಿ ಅದರಿಂದ ಹೌದು, ಮೊದಲು ಅವರು ಮೈಮ್ ಚಂದ್ರು ಅಂತಾನೆ ಫೇಮಸ್, ಹೌದು. ಆಮೇಲೆ ಹೀಗೆ ಮುಖ್ಯಮಂತ್ರಿ ಚಂದ್ರು. ಈ Correct, correct. ರಂಗ ವಿಮರ್ಶೆ ಎಲ್ಲ ಪತ್ರಿಕೆಗಳು ಬರಬೇಕು, ಹಾಗೆ ನಮಗೆ ಗೊತ್ತಾಗುತ್ತೆ ನಾಟಕಗಳಿದೆ ಅಂತ. ಹೌದು ಮುಂದೆ ಹೌದು ಸತಿ ಅದ್ರ ಬಗ್ಗೆ ಪ್ರಯತ್ನಗಳು ಆಗ್ಬೇಕು ಅಷ್ಟೇ. ಹೌದು. ಧನ್ಯವಾದ. ಧನ್ಯವಾದ ಅಣ್ಣ, ತುಂಬಾ ಧನ್ಯವಾದ. ಶ್ರೀಮತಿ ಲೀಲಾ ವಾಸುದೇವ್ ಮೇಡಮ್. ಸರ್, ನಾನು ರಾಜಾರಾವ್ ಸರ್ದು ಮೈಸೂರು ಮಲ್ಲಿಗೆ ಅಂತೂ ಅದ್ ಎಷ್ಟ್ ಸಲ ನೋಡ್ಬಿಟ್ಟಿದ್ದೀನೋ ಗೊತ್ತಿಲ್ಲ. ಮೈಸೂರು ಮಲ್ಲಿಗೆಯಲ್ಲಿ ವಿಶೇಷ ಅಂದ್ರೆ ನಾವು ಪ್ರತಿ ಶೋಗೂ ಒಂದ್ ಮಲ್ಲಿಗೆ ಗಿಡ ಕೊಡ್ತೀವಿ. ಮಲ್ಲಿಗೆ ಗಿಡ ಕೊಟ್ಟಾದ್ಮೇಲೆ ಎಲ್ರಿಗೂ ಅಲ್ಲ, ವಿಶೇಷವಾದ 4-5 ಅತಿಥಿಗಳಿಗೆ ಅವರು ಮೇಲೆ ಮಾತ್ರ ಮೇಲೆ ಹಾಕದ ಮೇಲೆ ಹೂ ಬಿಟ್ಟಾಗ ಫೋನ್ ಮಾಡ್ತಾರೆ ನನಗೆ. ಎಷ್ಟು 100 ಜನ ಫೋನ್ ಮಾಡಿದ್ದಾರೆ ಅಂದ್ರೆ ಅದ್ರ ಕಥೆನೇ ಬೇರೆ, ಭಾರಿ ಅದ್ಭುತ. ಅದು ಹೇಳ್ರಮ್ಮ. ಸರಿ, ಆ ಕಾಲೇಜ್ ಡೇಸ್ ಅಲ್ಲಿ ಮಾಡಿರೋ ಡ್ರಾಮಾ, ಹೌದು, ನಮ್ಮ ಮಹಾರಾಣೀಸ್ ಕಾಲೇಜ್ ಅಲ್ಲಿ ನಾವು ಓದಿರೋ 3 ವರ್ಷದಲ್ಲೂ ನಾ ಮಾಡಿರೋ ಡ್ರಾಮಾದು ಪಿಕ್ಚರ್ಗಳೆಲ್ಲ ಆ ಮ್ಯಾಗಝೀನ್ ಅಲ್ಲಿ ಬಂದಿದೆ. ಹೌದು. ಆಮೇಲೆ ನಮ್ಗೆ ಬಿಟ್ಟು ಹೋಯ್ತು. ಆದ್ರೆ ನಮ್ಮ ಅಕ್ಕ ಕಮಲಾಕ್ಷಿ ಅಂತ ಅವ್ರ ಮಾತ್ರ ಕೊನೆವರೆಗೂ ಡ್ರಾಮಾ ನಮ್ಮ ಲೇಡೀಸ್ ಕ್ಲಬ್ ಅಲ್ಲಿ ಅಲ್ಲಿ ಇಲ್ಲಿ ಮಾಡ್ತಲೇ ಇದ್ರು ಅವರು. ಹೌದು. ಈಗ ಅವ್ರು ಹೋಗ್ಬಿಟ್ರು ರೀಸೆಂಟ್ ಆಗಿ. ಅಷ್ಟವರೆಗೂ ಆಕ್ಟಿವ್ ಆಗಿ ಮಾಡಿದಾರೆ ಅವರು. ನಾ ಕಾಲೇಜ್ ಡೇಸ್ ಆದ್ಮೇಲೆ ಬಿಟ್ಬಿಟ್ಟೆ, ಆದ್ರೂ ಆ ಡ್ರಾಮಾ ನೋಡೋ ಹುಚ್ಚು ಮಾತ್ರ ಇನ್ನ ಬಿಟ್ಟಿಲ್ಲ. ತೊಗಲಕ್ ನೋಡ್ಬಿಟ್ ಬಂದ್ಮೇಲೆ ಸಿಂಹ ಎದುರುಗೆ ನಾನು ಆ ಡೈಲಾಗ್ಸ್ ಎಲ್ಲ ಹೇಳ್ಬಿಡ್ತಾ ಇದ್ದೆ. ಅದಕ್ಕೆ ಅವ್ರು ಇಷ್ಟು ವರ್ಷ ಅದು ನೆನ್ಪಿದ್ಯಲ್ಲ ನಿಂಗೆ ಅಂತ ಹೇಳೋರು. ಅವ್ರ ಜೊತೆ ಕಪಿನಿ ಅಂತ ಒಬ್ರು ಬರೋರು, ಅವರು ನಮ್ಮನೆ ಹತ್ರನೇ ಮಲ್ಲೇಶ್ವರಲ್ಲೇ, ನಮ್ಮ ಮಲ್ಲೇಶ್ವರದಲ್ಲೇ ಇದ್ದವರು. ಅವರು ತುಂಬಾ ಸಂತೋಷ ಪಡೋರು. ನಾನು ಸಿಂಹ ಅವ್ರನ್ನ ನಮ್ ಸ್ಕೂಲ್ಗೆ ಕೈಲಾಸಂ ಡೇಗೆ ಚೀಫ್ ಗೆಸ್ಟ್ ಆಗಿ ಕರ್ಸಿದ್ದೆ ಸರ್. ಆ ಡ್ರಾಮಾ ಮಾಡದ್ ನಿಂತೋದ್ರು, ಆ ಡ್ರಾಮಾ ಹುಚ್ಚು ಮಾತ್ರ ನಿಂತಿರ್ಲಿಲ್ಲ. ನೀವ್ ಹೇಳ್ದಂಗೆ ಬಿ ವಿ ಕಾರಂತ್ ಅವರು ಓಪನ್ ಥಿಯೇಟರ್ ಅಲ್ಲಿ, ಚಿತ್ರಕಲಾ ಪರಿಷತ್ ಓಪನ್ ಥಿಯೇಟರ್ ಅಲ್ಲಿ ಬಿ ವಿ ಕಾರಂತರು ಸತವನ ನೆರಳು, ಆಮೇಲೆ ಜೋಕುಮಾರ ಸ್ವಾಮಿ ಅದೆಲ್ಲ ಮಾಡಿದ್ರು ತುಂಬಾ ಸಲ. ಅದನ್ನು ಬಿಡದೆ ನೋಡ್ತಾ ಇದ್ದೆ ರೆಗ್ಯುಲರ್ ಆಗಿ ಇರ್ತೀನಿ. ಇವತ್ತು ಒಂದು ವಿಶೇಷವಾದ ಹೌದು, ಓಪನ್ ಥಿಯೇಟರ್ ತಿರ್ಗಾ ರೆಡಿ ಮಾಡ್ತಾ ಇದ್ದಾರೆ. ಈಗ ಓಪನ್ ಥಿಯೇಟರ್ ಸರಿ ಮಾಡ್ತಾ ಇದ್ದಾರೆ ಸರ್ ಚಿತ್ರಕಲಾ ಪರಿಷತ್ತಲ್ಲಿ. ಇನ್ನೊಂದ್ 2 ತಿಂಗಳು 3 ತಿಂಗಳ ಒಳಗೆ ಅದು ರೆಡಿ ಆಗ್ಬಿಡತ್ತೆ. ಮತ್ತೆ ಅಲ್ಲೂ ಕೂಡ ನಾವು ಬೇಕಾದಷ್ಟು ನಾಟಕಗಳನ್ನು ಮಾಡಿದೀವಿ. ನಮ್ಮ ಇದ್ದಾರೆ, ಒಂದು ಪ್ರೋತ್ಸಾಹದಿಂದ ತುಂಬಾ ಅಲ್ಲಿ ಕೆಲಸಗಳು ಮಾಡಕ್ ಸಾಧ್ಯ ಆಗಿದೆ. ಅದೇ ಈಗ ಪುನಃ ರೆಡಿ ಒಂದೊಂದು ಹೊಸದಾಗಿ ರಂಗ ವೇದಿಕೆಗಳನ್ನ ನಿರ್ಮಾಣ ಮಾಡ್ಕೊಂಡು ಕೆಲಸ ಮಾಡೋದು ನಾವು. ಅಂತ ಸಂತೋಷ ಸರ್, ಮಾತಾಡಿದ್ದು ತುಂಬಾ ಸಂತೋಷ ಆಯ್ತು. ನೀವು ರಂಗಭೂಮಿಯ ಅನುಭವಗಳನ್ನ ಹಂಚ್ಕೊಂಡಿದ್ದು ನಿಜಕ್ಕೂ ಮೇಡಮ್ ತುಂಬಾ ಖುಷಿ ಆಗುತ್ತೆ. ಇವತ್ತು ಕೂಡ ನಮ್ಮ ಯಾವ್ದೇ ಕಾಲೇಜ್ ಹುಡುಗರನ್ನ ಕೇಳಿ, ಏನಪ್ಪಾ 3 ವರ್ಷ ಇದೆಯಲ್ಲ ಏನ್ ಮಾಡ್ದೆ ಅಂದ್ರೆ, ಸರ್ ಈ ನಾಟಕ ಮಾಡ್ದೆ ಸರ್, ಆ ನಾಟಕ ಮಾಡ್ದೆ ಸರ್, ಈ ನಾಟಕ ಮಾಡ್ದೆ ಸರ್ ಅಂತ ಹೇಳ್ತಾರೆ. ಹೈಸ್ಕೂಲ್ ಹುಡುಗರು ಆತರ ಅವರ ಕಾಲೇಜ್ ದಿನಗಳನ್ನ ನೆನೆಸ್ಕೊಳ್ಳೋದವರು ನಾಟಕದ ಮೂಲಕನೇ. ಕರೆಕ್ಟ್. ಅದು ಒಂದು ಬಹಳ ವಿಶೇಷ. ಅದೇ ನೀವು ಲಾಸ್ಟ್ ಅಲ್ಲಿ ಇವರು ವಿಮಲಾ ರಂಗಾಚಾರ್ ಹೋದಾಗ ಸೇವಾ ಸದನದಲ್ಲಿ ಪುನಃ ಮಾಡಿದ್ರಿ ಇದನ್ನ. ಮಾಡಿದ್ರಿ, ಅವ್ರದ್ದು ಅಮ್ಮ ಅವ್ರ ಗಂಡ ಮಾಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಅವ್ರದ್ದೇ ಅದೇ ನಾಟಕವನ್ನ ಮಾಡಿದ್ವಿ. ಯಾಕೆಂದ್ರೆ ಶಿ ವಾಸ್ ವೆರಿ ಫೇಮಸ್ ಇನ್ ದಟ್. ಅಮ್ಮ ಅವ್ರ ಗಂಡ. ಹೌದು, ADMKಲೂ ಮಾಡಿದ್ರಿ ಅದನ್ನ, ಸೇವಾ ಸದನದಲ್ಲೂ ಮಾಡಿದ್ವಿ, PU ಕಾಲೇಜಲ್ಲಿ ಮಾಡಿದ್ವಿ, MES ಅಲ್ಲಿ ಮಾಡಿದ್ವಿ. ಅದೇನು ಅಂದ್ರೆ ಅವ್ರಿಗೋಸ್ಕರ, ಅವ್ರ ನೆನಪಿಗೋಸ್ಕರವಾಗಿ ಅವರು ಡ್ರಾಮಾಗಂತ್ಲೇ MES ಕಾಲೇಜಲ್ಲಿ 10 ಲಕ್ಷ ಇಟ್ಟಿದ್ದಾರೆ ಸರ್. ಮೊನ್ನೆ ಸದಾರಮೆ ಮಾಡಿಸಿದ್ರು ಸರ್. ಕಲಾವೇದಿ ಅಂತ ಮಾಡಿ ತುಂಬಾ ಸರಿ ಪ್ರೊಡಕ್ಷನ್ಸ್ ಎಲ್ಲ ಮಾಡಿಸಿದ್ದಾರೆ. ಅವರು ತಿರುಗಾಟ ನಾಟಕಗಳೆಲ್ಲ ಆಗ್ತದೆ. ಅದೇ ವರ್ಷಕ್ಕೊಂದ್ಸಲಿ 3 ಡ್ರಾಮಾ ಮಾಡೋ ತರ ಮಾಡಿದ್ದಾರೆ ಈಗ. ನಮಸ್ಕಾರ. ಅರಿ ದೊಡ್ಡ ಪ್ರೋತ್ಸಾಹ ಮೇಡಮ್. ADA ರಂಗಮಂದಿರಕ್ಕೆ ಒಂದ್ ರೀತಿಯ ಶಿವಾಸ್ ದಿ ಟ್ರಸ್ಟಿ ಲಾಸ್ಟ್ ಡೇಟ್. ಹೌದು. ಆಮೇಲೆ ಮತ್ತೆ ಇವರು ಅಷ್ಟೇ, ಶಾಸ್ತ್ರಿಗಳು, ಹಿಮಾಂಶು ಶಾಸ್ತ್ರಿಗಳು ಅವರೆಲ್ಲ ಇದ್ರು. ಆಮೇಲೆ ನಮ್ಮ MLA ಇವ್ರಿದ್ರಲ್ಲ,
ಎಸ್.ಜಿ. ರಾಮಚಂದ್ರ ಹಾ ಎಲ್ಲ ಬಹಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅವ್ರೆಲ್ಲ. ಕರೆಕ್ಟ್. ಅವ್ರೆಲ್ಲ ಡಿ ನಾವು ರಾಮಚಂದ್ರನು ತುಂಬಾ ಡ್ರಾಮಾ ಮಾಡೋರು. ಹೌದು, ಇವರಲ್ಲ ಪೇಟ್ರನ್ಸ್ ಆಫ್ ದಟ್ ಏರಿಯಾ. ಮತ್ತೆ- ನಮ್ಮ ಮನೆ ರೋಡಲ್ಲೇ ಕೆಳಗೆ ಅವ್ರ ಮನೆ, ಇನ್ ಸ್ವಲ್ಪ ಮುಂದೆ ಹೋದ್ರೆ ಅವ್ರ ಮನೆ. ಹೌದು, ಇಲ್ಲಿ ನಮ್ಮ ರವೀಂದ್ರ ಕಲಾಕ್ಷೇತ್ರ 60 ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಕರ್ನಾಟಕ ಸರ್ಕಾರದಿಂದ. ಹಾ. ಆಗ ಒಬ್ರು ಸದಸ್ಯರು ಬದುಕಿದ್ದವರು ಅಂದ್ರೆ ವಿಮಲಾ ರಂಗಾಚಾರ್ ಆಗಿನ ಕಮಿಟಿನಲ್ಲಿ. ಶಿವಾಜಿ ಗಣೇಶನು, ಗೋರು ರಾಮಸ್ವಾಮಿ ಅಯ್ಯಂಗಾರು, ಶಿವರಾಮ್ ಕಾರಂತರು ಇವರೆಲ್ಲ ಇದ್ದಂತ ಒಂದು ದೊಡ್ಡ ಸಮಿತಿ ಅದು. ಅದರಲ್ಲಿ ಬದುಕು ಉಳಿದಿದ್ದ ಇವರು ಏಕೈಕ ಸದಸ್ಯನ ಕರೆಸಿ ಸರ್ಕಾರದವರು ಗೌರವಿಸಿ ಕಳಿಸ್ಕೊಟ್ರು. ವಿಮಲಾ ರಂಗಾಚಾರ್ ಹೌದು, ರಂಗಭೂಮಿಗೆ ತುಂಬಾ ಕೊಡುಗೆ ಕೊಟ್ಟಿದ್ದಾರೆ. ಹೌದಮ್ಮ, ರಂಗಾಚಾರ್ ಬರೀತಿದ್ರಲ್ಲ ಸರ್. ಹೌದು ಸಮಯ ಅಂದ್ರೆ ಡ್ರಾಮಾ ಬರ್ಕೊಡೋರು ಅವರು. ಹೌದು. ಥ್ಯಾಂಕ್ಸ್ ಸರ್. ಮೇಡಮ್ ಧನ್ಯವಾದಗಳು. ಧನ್ಯವಾದಗಳು. ದಿನೇಂದ್ರ ಸರ್ ಏನೋ ಪ್ರಶ್ನೆ ಏನ್ ದಿನೇಂದ್ರ ಸರ್ ನೀವು ಮಾತಾಡ್ಬೋದು? ಇಲ್ಲ ನಾನು ಒಂದೇ ಒಂದು ವಿಚಾರ ಹೇಳ್ಬೇಕು ಅಂತಿದ್ದೆ. ಹೇಳಿ. ಇದು ನೀವು ಹೇಳಿದಂತ ವಿವರಿಸಿದ ರಂಗ ಚಟುವಟಿಕೆಗಳ ಬಹಳ ಚತುರದಾಗಿ ಅದರಲ್ಲಿ ಸ್ವಂತ ಆಸಕ್ತಿಯಿಂದ ಬಹಳಷ್ಟು ಜನಗಳು ಮಾಡ್ತಾ ಇರೋದು. ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಹೇಗೆ ಸಂಗೀತ ವಿಶ್ವವಿದ್ಯಾನಿಲಯ ಆರಂಭ ಆಗಿದೆಯೋ ಆ ರೀತಿ ಒಂದು ಪರ್ಫಾರ್ಮಿಂಗ್ ಆರ್ಟ್ಸ್ ನಾಟಕ ರಂಗಕ್ಕೆ ಒಂದು ವಿಶ್ವವಿದ್ಯಾನಿಲಯ ಆರಂಭ ಆಗಿದೆ. ಈಗ ಗಂಗೂಬಾಯಿ ಸಂಗೀತ ವಿದ್ಯಾಲಯ ಇದೆಯಲ್ಲ, ಪ್ರದರ್ಶನ ಕಲಾ ವಿದ್ಯಾಭಾಗ, ಅದರಲ್ಲಿ ನಾಟಕನೂ ಇದೆ. ಅಲ್ಲಿ ಟೀಚ್ ಮಾಡ್ತೀನಿ ನಾನು ಹೋಗಿ. MA ಡ್ರಾಮಾ ಇದೆ, MA ಮ್ಯೂಸಿಕ್ ಇದೆ, MA ಡಾನ್ಸ್ ಇದೆ. ಎಲ್ಲ ಪ್ರದರ್ಶನ ಕಲೆಗಳ ಒಂದು ವಿಶ್ವವಿದ್ಯಾಲಯ ಅಂದ್ರೆ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿ ಮೈಸೂರಲ್ಲಿ ಇರುವಂತದ್ದು. ಸೊ ಅದಕ್ಕೆ ಅದು ನಾಟಕನೂ ಇದೆ, ಅದರಲ್ಲಿ ನಾಟಕ ಇದೆ. ಈ ನಾಟಕಕ್ಕೋಸ್ಕರ ಬೇರೆನೆ ಒಂದು ಮಾಡ್ಬೇಕಾಗಿಲ್ಲ. ಅದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಥವಾ ನೀನಾಸಂ ಆ ತರದ ನಾಟಕಗಳು ಅದಕ್ಕೋಸ್ಕರ ಬೇಕಾಗಿದೆ. ಯಾಕೆಂದ್ರೆ ಅದು ದೊಡ್ಡ ಒಂದು ಗಂಗೂಬಾಯಿ ಅವರಿಗೆ ಒಂದು ಗೌರವ. ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಮೈಸೂರಲ್ಲಿದೆ. ಅದಕ್ಕೊಂದು 100 ಎಕರೆ ಜಮೀನು ಕೊಟ್ಟಿದ್ದಾರೆ. ಇನ್ನು ತುಂಬಾ ಕೆಲಸ ಆಗ್ಬೇಕು, ಬಟ್ ಒಂದು ಪ್ರಾರಂಭ ಅಂತವಾಗಿದೆ. ಧನ್ಯವಾದ ಸರ್. ನಮಸ್ಕಾರ. ದಿನೇಂದ್ರ ಸರ್ ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ನಮಸ್ಕಾರ ರಾಜಾರಾಮ್. ನಮಸ್ಕಾರ. ಇವತ್ತಿನ ನಮ್ಮ ರಂಗಭೂಮಿ ಅವಲೋಕನ ಬಹಳ ಸೊಗಸಾಗಿತ್ತು. ಈಗ ನಿಮ್ ಜವಾಬ್ದಾರಿ ಬರಿಬೇಕದ್ನ. ನಮಗೆ ಈ ಬರವಣಿಗೆ ಸ್ವಲ್ಪ ಖಾಲಿ ಇದೆ. ಹೇಳುದ್ರೆ ಕತೆ ಹೇಳ್ಬಿಡ್ತೀವಿ ನಾವು. ಅದನ್ನ ಮಾಡೋಣ, ತೊಂದರೆ ಇಲ್ಲ. ದಯವಿಟ್ಟು ಹೇಳಿದಾಗೆ ನ್ಯಾಷನಲ್ ಕಾಲೇಜಲ್ಲಿ ಅವಾಗ ಸ್ತ್ರೀ ಪಾತ್ರಗಳನ್ನ ಗಂಡಸರೇ ಮಾಡ್ತಾ ಇದ್ರು ಅಂತ. ಹೌದು. ನಮ್ಮ ವಿಷ್ಣುವರ್ಧನ್ ಶುರು ಮಾಡಿದ್ದು ಯುವತಿ ಪಾತ್ರ ಮಾಡಿದ್ರು. ಹೆಣ್ಣು ಪಾತ್ರ. ನಾನು ರಂಗಭೂಮಿ ಬಂದಿದ್ದು ಕೂಡ ಸ್ತ್ರೀ ಪಾತ್ರದಿಂದಾನೆ. ನೋಡಿ, ಸಂಸ್ಕೃತ ನಾಟಕ ಸರ್ವದಮನ ಅಂತ ಹೇಳಿ ಶಕುಂತಲೆ ನಾಟಕ. ಅದರಲ್ಲಿ ನಾನು ಶಕುಂತಲೆ ಸಖಿ ಪ್ರಿಯಂವದೆ. ಸೂಪರ್ ಪ್ರಿಯಂವದೆ, ವೆರಿ ಗುಡ್. ಅಲ್ಲಿಂದ ಎಚ್ಚಂದವ್ರು ಗೊತ್ತಲ್ಲ ಎಷ್ಟು ಗಲಾಟೆ ಆಗ್ತಿತ್ತು ಅಲ್ಲಿ. ನಮ್ ಕಂಪನಿ ಮಾಡಿದಾಗಂತೂ ಈ ಚಂದ್ರವರೆಲ್ಲ ಸೆಕ್ಯೂರ್ ಆಗ್ಬಿಟ್ಟು ಹೋಗಿ ಮುತ್ಕೊಂಡು ಅವ್ರನ್ನ ಮದುವೆ ಮಾಡ್ಕೊಂಡು ಗಲಾಟೆಗಳಾಗೋಗ್ಬಿಡೋದು. ಬಟ್ ಎನ್ ಅವರು ತುಂಬಾ ಪ್ರೀತಿಯಿಂದ ನಾಟಕಕ್ಕೆ ಇದಕ್ಕೆ ಸಹಾಯ ಮಾಡಿದ್ರು. ನಾಟಕದ ಕಾಲೇಜು ಅಂತಾನೆ ಆಗೋಗಿತ್ತು ಪಾಪ. ಯಾವ ಪ್ರಿನ್ಸಿಪಲ್ ಕೊಡ್ಲಿಲ್ಲ. ಇಲ್ಲ, ಯೂನಿವರ್ಸಿಟಿಲಿ ಕೂಡ ಅವರು ಡ್ಯಾನ್ಸ್ ಡ್ರಾಮಾ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಮಾಡಿದ್ದು HN. ಹಾಗಾಗಿ ನಾನು HN ಅವ್ರನ್ನ ಯಾವಾಗ್ಲೂ ಮರೆಯಕ್ ಸಾಧ್ಯನೇ ಇಲ್ಲ. ಒಂದು ದೊಡ್ಡ ಇದದು ಒಂದು ವಿಷನ್. ಬೇರೆ ಬೇರೆ ಹೊರದೇಶದಲ್ಲಿ ಒಂದು ಹೈಸ್ಕೂಲ್ ಅಲ್ಲಿ ಕೂಡ ಡ್ರಾಮಾ ಡಿಪಾರ್ಟ್ಮೆಂಟ್ ಇರುತ್ತೆ. ಅದಕ್ಕೆ ಬೇಕಾದಂತ ವೇದಿಕೆ ಇರುತ್ತೆ, ಲೈಟು, ಸೌಂಡು, ಕಾಸ್ಟ್ಯೂಮ್ ರೂಮ್ ಎಲ್ಲ ಇರುತ್ತೆ. ಬೇರೆ ಬೇರೆ ವಿದೇಶಗಳಲ್ಲಿ ಆ ತರ ಒಂದು ಡ್ರಾಮಾ ಡಿಪಾರ್ಟ್ಮೆಂಟ್ ಬೆಲೆ ಏನಿಲ್ಲ. ಅದಕ್ಕೆ ಬಂದ್ ಮಾಡಿದ್ರು, ನಮಗ್ ಅನುಕೂಲ ಆಯ್ತು. ಹೌದು, ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ಆಮೇಲೆ HN ಅವ್ರ ಹೋರಾಟದ ಹಾದಿ ಕೂಡ ನಾವು ನಾಟಕ ಮಾಡಿದ್ವಿ. ಅವ್ರು ಹೋದ್ಮೇಲೆ ಅದೊಂದು ಮಾಡಿದ್ವಿ, ತುಂಬಾ ಚೆನ್ನಾಗಿ ಬಂತು. ನಮ್ ಗುರುಮೂರ್ತಿ ಅದರಲ್ಲಿ HN ಪಾತ್ರ ಮಾಡಿದ್ದ. HN ಗಿಂತನೂ ಚೆನ್ನಾಗಿ ಪಾತ್ರ ಮಾಡಿದ್ದ. ಅದನ್ನ ಯಾರು ಮರೆಯಕ್ ಸಾಧ್ಯನೇ ಇಲ್ಲ. HN ಹೋಗಿದ್ರಿಂದ ನಮ್ಗೆ ಸರ್ಟಿಫಿಕೇಟ್ ಸಿಗ್ಲಿಲ್ಲ. ಇಲ್ಲಿ ಇದ್ದಿದ್ರೆ ಒಂದ್ ಸರ್ಟಿಫಿಕೇಟ್ ನನಗಿಂತ ನೀನೇ ಚೆನ್ನಾಗಿ ಮಾಡ್ತಿ ಕಣ HN ಪಾತ್ರ. ಆಮೇಲೆ ಇನ್ನೊಂದು ನಾನು ಹೇಳ್ಬೇಕಾಗಿತ್ತು, ಬ್ಯಾಂಕಿಂಗ್ ಅಲ್ಲಿ ನಾಟಕಗಳ ಸ್ಪರ್ಧೆ ಆಯ್ತು. ನಮ್ಮ ಗುರುಮೂರ್ತಿ ಅದೊಂದು ಮಾಡ್ತಾ ಇದ್ರು. ಬೇರೆ ಬೇರೆ ಬ್ಯಾಂಕಿನ ಜನರನ್ನ ಕರೆಸಿ ಕಾರ್ಮಿಕರ ಒಂದು ಸ್ಪರ್ಧೆ ಆಗ್ತಾ ಇತ್ತು, ಮಕ್ಕಳ ನಾಟಕ ಸ್ಪರ್ಧೆ ಆಗ್ತಾ ಇತ್ತು, ಬ್ಯಾಂಕಿಂಗ್ ಸ್ಪರ್ಧೆ ಆಗ್ತಾ ಇತ್ತು. ಹೇಳ್ಬೇಕಾಗಿತ್ತು ಅದೊಂದು ಗುರುಮೂರ್ತಿ ಬ್ಯಾಂಕ್ ಜನಾರ್ದನ ಬಂದಿದ್ದು. ಹೌದು
ಅಲ್ಲಿಂದ ಕೆಲಸಗಳು ಮಾಡಿದ್ರು. ರಾಜನ್ ಕೂಡ ಅದು ಬಹಳ ರಾಷ್ಟ್ರ ಹೌದಾ? ಪ್ರಶಸ್ತಿಗಳು ತುಂಬಾ ರಾಜನ್ ಅವ್ರಿಗೆ ತುಂಬಾ ಪ್ರಶಸ್ತಿಗಳು ಬಂದಿದೆ ಅಂತಲ್ಲ. ಗುಡ್, ವೆರಿ ನೈಸ್, ವೆರಿ ನೈಸ್. ಎಲ್ಲ ನಿಮ್ಮ ಆಶೀರ್ವಾದ. ಶುರು ಮಾಡಿದ್ದೆ ನಿಮ್ಮ ಏನು ನಮ್ಗೆ ಏನು ಇಲ್ವೇ ನಿಮಗೆಲ್ಲ ಪ್ರಶಸ್ತಿ ಬಂದ್ಮೇಲೆ? ನಮಸ್ಕಾರ. ಗುಡ್, ತುಂಬಾ ಸಂತೋಷ. ಸರ್, ಬೇರೆ ಪ್ರಶ್ನೆ ಇಲ್ಲದಿದ್ರೆ ನಾನು ಒಂದಾರ್ಪಣೆಗೆ ಹೋಗ್ಬೋದು ಅನ್ಕೊಂಡಿದೀನಿ. ಯಾರ್ದಾರು ಪ್ರಶ್ನೆ ಇದೆಯಾ? ಕಾಲ ಆಗಿದೆ, ಸೊ ನನಗೆ ಒಂದಾರ್ಪಣೆಗೆ ಅವಕಾಶ ಕೊಡ್ತಾ ಇದ್ದೀನಿ ಅನ್ಕೊಂಡಿದ್ದೀನಿ. ಅರುಣ ಹೇಳ್ತಿದಾರ ಸರ್? ಅರುಣ ಸರ್ ಕೈ ಎತ್ತಿದಾರೆ? ಹೌದು ಸರ್. ಅರುಣ ಸರ್ ಪ್ಲೀಸ್. ನೀವು ನಮ್ಮನ್ನು ಮರೆತು ಬಿಡ್ತೀರಿ, ಅದರಿಂದ ನಾವು ಇಲ್ಲ 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 ಸರ್, ಖಂಡಿತ ಇಲ್ಲ. ವಂದನಾರ್ಪಣೆನೂ ಮುಖ್ಯ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಹೇಳಿ ಸರ್. ಈ ಒಂದು ರಸಯಾತ್ರೆ ತುಂಬಾ ಚೆನ್ನಾಗಿತ್ತು. ನನಗೆ ಜ್ಞಾಪಕ ಬಂದಿದ್ದು, ನೀವು ಎಸ್ ಟಿ ರಾಮಚಂದ್ರ ಅಂದಾಗ ಬ್ಯಾಂಗ್ಳೂರ್ ಲಿಟಲ್ ಥಿಯೇಟರ್ ಅಂತಾನು ಇಂಗ್ಲಿಷ್ ನಾಟಕಗಳ BLT ಅಲ್ಲೇ ನಮ್ಮ BC ಎಲ್ಲ ಇದ್ದದ್ದು ಅಲ್ಲೇ BLT. ಅಲ್ಲಿಂದ ಕನ್ನಡಕ್ಕೆ ಬಹಳ ಅನುಕೂಲ ಆಯ್ತು, ಚೆನ್ನಾಗಾಯ್ತು ಅಂತ. ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ ಸರ್, ನಾವುಗಳು ಚಿಕ್ಕವರಾಗಿದ್ದಾಗ ನಮ್ಮ ಸ್ಕೂಲು ದಿನಗಳಲ್ಲಿ ಅನೇಕ ನಾಟಕಗಳನ್ನ ಆಡ್ತಾ ಇದ್ವಿ. ಹಾಗಾಗಿ ಅದರ ಒಲವು ನಮ್ಮೆಲ್ರಿಗೂ ನಾಟಕಗಳಲ್ಲಿ ಇದೆ. ಈಗ ಅದು ಪೂರ್ತಿ ತಪ್ಪೋಗಿದೆ. ತಾವು ತಮ್ಮ ಇರುವಂತಹ ತಮ್ಮ ಜನಬಲ ಮತ್ತು ನಾಟಕದ ಬಾಯಿ ಬಲವನ್ನು ಉಪಯೋಗಿಸ್ಕೊಂಡು ಪ್ರತಿ ಶಾಲೆಗಳಲ್ಲೂ ಕೂಡ ಕಡೆಯ ಪಕ್ಷ ವರ್ಷಕ್ಕೆ ಒಂದು 3-4 ನಾಟಕಗಳಾದ್ರೂ ಆಡ್ಲೇಬೇಕು. ಸರ್ಕಾರಿ ಶಾಲೆ ಇರ್ಬೋದು ಅಥವಾ ಖಾಸಗಿ ಶಾಲೆಗಳಾಗ್ಬೋದು, ಇರ್ಲೇಬೇಕು ಅನ್ನೋ ತರ ಒಂದು ಏನಾದ್ರೂ ಒಂದು ರೂಲ್ ಮಾಡ್ಸಕ್ ಆಯ್ತು ಅಂದ್ರೆ ಅದು ಒಂದ್ ರೀತಿನಲ್ಲಿ ಅದ್ ನಡೀತದೆ ಸರ್. ಪ್ರತಿಭಾ ಪುರಸ್ಕಾರ ಅಂತ ಹೇಳಿ ಹೌದು, ಪ್ರತಿ ಒಂದು ಶಾಲೆಯಿಂದನೂ ಕೂಡ ಮಕ್ಕಳು ನಾಟಕ, ಹಾಡು, ನೃತ್ಯ ಮಾಡ್ಕೊಂಡು ಕರ್ನಾಟಕದ ಸ್ಪರ್ಧೆಗೆ ಬರ್ಬೇಕು ಶಿಕ್ಷಣ ಇಲಾಖೆನಲ್ಲಿ. ಅದ್ರ ಮೂಲಕವಾಗಿ ಗೆದ್ದವ್ರನ್ನ ಸೆಕೆಂಡ್ ಲೆವೆಲ್, ಡಿವಿಷನ್ ಲೆವೆಲ್, ಸ್ಟೇಟ್ ಲೆವೆಲ್ ತಗೊಂಡ್ಬಂದು ಆನರ್ ಮಾಡ್ತಾರೆ. ಆ ತರದೊಂದು ಸಣ್ಣ ಕೆಲಸ ನಡೀತಾ ಇದೆ ಎಲ್ಲಿ ಕರ್ನಾಟಕದ ಶಿಕ್ಷಣ ಇಲಾಖೆ ನಡೀತಾ ಇದೆ. ಆದ್ರೆ ನೀವ್ ಹೇಳಿದಾಗೆ ನಾಟಕಗಳನ್ನ ಮಾಡಿಸೋದು ಆ ಮೇಷ್ಟ್ರುಗಳಿಗೆ ಭಾರಿ ಅಗತ್ಯ ಇದೆ ಸರ್. ಅವರು ಆಸಕ್ತಿ ತೋರ್ಬೇಕು. ಮೇಷ್ಟ್ರುಗಳದ್ದು ಗೊತ್ತಲ್ಲ ನಿಮಗೆ, ಅವ್ರ ಆಸಕ್ತಿಗಳೇ ಬೇರೆ. ಈಗ ಹೌದು ಅಲ್ಲ ರಾಜಾರಾಮ್ ಅವ್ರೆ, ನಾನು ಬೆಂಗಳೂರು ಸ್ಕೂಲ್ ಓದ್ತಿದ್ದಾಗ ಒಬ್ರು ಡ್ರಾಮಾ ಮೇಷ್ಟ್ರೇ ಇದ್ರು. ಹೌದು, 65-66ನೇ ವಿಷಯ ಅಂತ ಮಾತಾಡ್ತಾ ಇದ್ರು. ಹೈಸ್ಕೂಲ್ಗಳಲ್ಲಿ ಡ್ರಾಮಾ ಮೇಷ್ಟ್ರುಗಳಿದ್ರು. ಇವಾಗ ಹೈಸ್ಕೂಲ್ಗಳಲ್ಲಿ ಆ ನಾಟಕದ ಮೇಷ್ಟ್ರು ಅನ್ನೋ ಕಾನ್ಸೆಪ್ಟೇ ಇಲ್ಲ. ಅಲ್ಲಲ್ಲ, ಅವರಿಗೆ ಈಗ ನಮ್ಗೆಲ್ಲ ಮೇಷ್ಟ್ರುಗಳು ಡ್ರಾಮಾ ಮೇಷ್ಟ್ರು ಇತ್ತಿಲ್ಲ, ಬಟ್ ಮೇಷ್ಟ್ರುಗಳಿಗೆ ಆಸಕ್ತಿ ಇತ್ತು ಡ್ರಾಮಾ ಮಾಡಿಸ್ಬೇಕು ಅಂತ. ಹಾಗಾಗಿ ನಾವೆಲ್ಲ ಮುಂದೆ ಬರಕ್ ಸಾಧ್ಯ ಆಯ್ತು. ನಮ್ಮ ಮಾದಪ್ಪ ಮೇಷ್ಟ್ರು ಅಂತ ಒದ್ದು ಹಿಡ್ಕೊಂಬಂದು ನಾಟಕ ಮಾಡ್ಸೋರು. ಏನ್ ಇವ್ರು ಮೇಷ್ಟ್ರು ಹಿಂಗ್ ಬೈತಾರೆ, ಹೊಡಿತಾರೆ, ನಮ್ಮನ್ನೆಲ್ಲ ಆಟ ಆಡ್ಬೇಕು ನಾವು ಅಂತ. ಆದ್ರೆ ಅವ್ರು ಮಾಡಿದಂತ ಅವತ್ತಿನ ಒಂದು ಕೆಲಸ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ಲಿಕ್ಕೆ ಸಾಧ್ಯ ಆಯ್ತು. ಹಾಗೆ ಆಸಕ್ತ ಮೇಷ್ಟ್ರು ಇದ್ಬಿಟ್ರೆ ಸರ್, ಪ್ರತಿ ಒಂದು ಶಾಲೆ ಕೂಡ ಅದ್ಭುತವಾಗಿ ಆಗೋಗುತ್ತೆ. ಅವನೊಂಥರ ಕಿಂದರಿ ಜೋಗಿ ಆಗ್ಬಿಡ್ತಾನೆ ಆ ಶಾಲೆನಲ್ಲಿ ಆ ಶಿಕ್ಷಕ. ಕಂಟ್ರೋಲ್ ಹೋಲ್ ಮಾಬ್ ಆಫ್ ದಟ್ ಸ್ಕೂಲ್. ಆಗ್ಬೇಕು, ನೀವ್ ಹೇಳೋ ಕೆಲಸ ಆಗ್ಬೇಕು. ನೋಡೋಣ ಹೇಗಾಗುತ್ತೆ. ಡ್ರಾಮೆಟಿಕ್ಸ್ ಅಂತ ಇತ್ತು, ಬರೋರು ಟೀಚಿಂಗ್ ಕ್ಲಾಸಸ್, ಡ್ರಾಮೆಟಿಕ್ಸ್ ಅಂತ ಕ್ಲಾಸ್ ಇತ್ತು. ಸುಬ್ಬಣ್ಣ ಅಂತ ಒಬ್ರು, ಅವರು ಬೆಂಗಳೂರು ಮೈನು ಅವರೇ ಸುಬ್ಬಣ್ಣನೇ ಹೇಳ್ತಾ ಇದ್ರು. ಸುಬ್ಬಣ್ಣ ಕರೆಕ್ಟ್. ಸುಬ್ಬಣ್ಣ ಅವರು ಬರೋರು, ಎರಡ್ ಕಡೆಗೂ ಬಂದು ಪಾಠ ಮಾಡೋರು. ಇಲ್ಲಿ ಅವ್ರಿಗೆ ನಾಟಕ ವರ್ಷ ನಾಟಕನು ಮಾಡ್ಸೋರು. ನಮ್ಗೆ ಮಾಧುರಾವ್ ಅಂತೇಳಿ ನ್ಯಾಷನಲ್ ಹೈಸ್ಕೂಲ್ ಹೋಗಿ ಎಲ್ಲಾ ಸೆಕ್ಷನ್ಗೂ ಒಬ್ಬರೇ ಡೈರೆಕ್ಟರ್ 9 ನಾಟಕ ಮಾಡಿಸ್ಕೊಡೋರು. SK ಮಾಧುರಾವ್ ಅಂತ ಕೇಳಿರ್ಬೇಕು ನೀವು. ತುಂಬಾ ಆಸಕ್ತಿ ಅವ್ರಿಗೆ. ದಿನ ನಾಟಕದ ಬಗ್ಗೆ ಸ್ಕೂಲ್ಗೆ ಹೋಗೋದು, ನಾಟಕ ಮಾಡ್ಸೋದು, ಅವರೇ ನಾಟಕ ಬರೆಯೋದು, ಹಾಡು ಬರೆಯೋದು, ಈ ತರ. ಒಳ್ಳೆ ನಟ. ಹೌದು ಹೌದು ಹೌದು. ಹವ್ಯಾಸಿ ರಂಗಭೂಮಿ ದೊಡ್ಡ ನಟ ಕೂಡ. ಸರಿ, ನಾನು ಹೈಸ್ಕೂಲಲ್ಲಿ BS ನಾರಾಯಣರಾವ್ ಇದ್ರು. ಹೌದು, BS ನಾರಾಯಣರಾವ್, ಲೋಕನಾಥ್, ಇವರೆಲ್ಲ ಬಹಳ ದೊಡ್ಡ ರವಿ ಕಲಾವಿದರು, ಮೇಷ್ಟ್ರಾಗಿದ್ರು ಹೈಸ್ಕೂಲಲ್ಲಿ. ಹೌದೌದು ಹೌದು. ಅವರು ಮತ್ತೆ ರವಿ ಕಲಾವಿದರಲ್ಲಿ ಲೋಕನಾಥ್ ಅವರು ನಮ್ಮ KVR ಇನ್ಸ್ಟಿಟ್ಯೂಟ್ ಅಲ್ಲಿ ಕೈಲಾಸಂ ಅವರು ಹೋದಾಗ ನಾಟಕಗಳನ್ನ ಮಾಡಿಸ್ತಾ ಇದ್ರು. ರವಿ ಕಲಾವಿದರು, ಚಿತ್ರ ಕಲಾವಿದರು, ಛಾಯಾ ಕಲಾವಿದರು, ಅವರೆಲ್ಲ ವಿಲಾಸಿ ರಂಗಭೂಮಿಯಲ್ಲಿ ಇದ್ದಂತ ಒಂದ್ 3-4 ತಂಡಗಳು. ಆಮೇಲೆ ಹವ್ಯಾಸಿಗೆ ಬೇರೆಯವ್ರು ಬಂದ್ರು. ಬಹಳ ಅದ್ಭುತವಾದ ನಟರು. BS ನಾರಾಯಣರಾವ್ ಆಗ್ಬೋದು. ವಾಯ್ಸ್ ವಾಸ್ ವೆರಿ ಸ್ಪೆಷಲಿಸ್ಟ್ ವಾಯ್ಸ್ ಬಗ್ಗೆ. ಭಾರಿ ಅದ್ಭುತವಾದ ಧ್ವನಿ, ರಂಗಧ್ವನಿ ಅವರದ್ದು.
ಮತ್ತೆ ಲೋಕನಾಥ್ ಎಂತ ಅದ್ಭುತವಾದ ಧ್ವನಿ ಅವರ ಉತ್ತವ ಬಡಿದರೆ ಆಗ್ಬೋದು, ಗೆಲಿಲಿ ಆಗ್ಬೋದು, ನಾವು ನೋಡಿದ್ವಲ್ಲ, ಭಾರಿ ಅದ್ಭುತ ವಾಯ್ಸ್. ನಾವು ಮಾಡಕ್ಕೆ ಆಗಲ್ಲ, ಅಷ್ಟು ಅದ್ಭುತವಾಗಿ ಟ್ರೈನ್ ಆದಂತ ವಾಯ್ಸ್ ಅದು. ಹಾಗಾಗಿ ರಂಗಭೂಮಿ ಅಂದ್ರೆ ಕೇವಲ ಈಗ ಬೈತಾರಲ್ಲ, ಏನೋ ನಾಟಕ ಮಾಡ್ತಾ ಇದೆಯಾ ಅಂತ, ಅಲ್ಲ, ಅದು ತುಂಬಾ ಕಷ್ಟದ ಕೆಲಸ, ತುಂಬಾ ಕಷ್ಟದ ಕೆಲಸ. ನಾಟ್ ಈಸಿ. ಟ್ರೈನ್ ಆಗಿ ಅದಕ್ಕಾಗಿ ಪರಿಶ್ರಮ ಪಟ್ಟು ಸಾವಿರಾರು ಗಂಟೆಗಳನ್ನ ಅದಕ್ಕಾಗಿ ವಿನಿಯೋಗಿಸ್ಕೊಂಡು ಒಂದು ಪರ್ಫಾರ್ಮ್ ಮಾಡ್ಬೇಕಾಗ್ತದೆ. ಯಾಕೆಂದ್ರೆ ಇಟ್ ಇಸ್ ಎ ಪಬ್ಲಿಕ್ ಎಕ್ಸಾಮಿನೇಷನ್. ಪ್ರತಿ ಸಲಿ ಮಾಡಿದಾಗ್ಲೂ 300, 500, 1000 ಜನ ಪಬ್ಲಿಕ್ ಇರ್ತಾರೆ. ಪಬ್ಲಿಕ್ ಮುಂದೆ ನೀವು ಅಭಿನಯ ಮಾಡ್ಬೇಕಾದ್ರೆ ತುಂಬಾ ಜವಾಬ್ದಾರಿಯಿಂದ ಮಾಡ್ಬೇಕಾಗುತ್ತೆ. ಇಟ್ ಇಸ್ ಅನ್ ಎಕ್ಸಾಮಿನೇಷನ್ ಲೈಕ್. ಹಾಗಾಗಿ ತುಂಬಾ ನಟರಿಗೆ ಜವಾಬ್ದಾರಿ ಇರುತ್ತೆ, ದೊಡ್ಡ ಕೆಲಸ ತಂಡಗಳಿಗಿರುತ್ತೆ. ಸರ್, ಎಲ್ಲರದು ಮಾತು ಮುಗಿದಿದ್ರೆ ನಾನು ಒಂದರ್ಪಣೆ ಬರ್ತಾ ಇದ್ದೀನಿ. ಯಾರಾದ್ರೂ ಮತ್ತೆ ಪ್ರಶ್ನೆ ಕೇಳೋದಿದ್ಯಾ? ಯಾಕೆ ಅರುಣ್ ಸರ್ ಬಿಟ್ಬಿಟ್ಟಿದೆ ಅಂತ ಇಲ್ವಲ್ಲ? ಸರಿ, ನಾನು ನನ್ನ ಅರ್ಪಣೆ ಹೋಗ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಂತಹ ಡಾಕ್ಟರ್ ಬಿ ವಿ ರಾಜಾರಾಮ್ ಸರ್ ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನ ಹೇಳಿದ್ರೆ ಆಗೋದಿಲ್ಲ. ಏನು ಹೇಳ್ಬೇಕು ಗೊತ್ತಿಲ್ಲ. ಯಾಕೆಂತಂದ್ರೆ ಅವರು ಹೃತ್ಪೂರ್ವಕ ಧನ್ಯವಾದಗಳು. ಯಾಕಂದ್ರೆ ಅವ್ರು ಸಿಗದೆ ಕಷ್ಟ ನಮ್ಗೆ. ಅಷ್ಟಾದ್ರೂ ಕೂಡ ಮಹಾಬಲ ಅವರು ಮಾಡಿದ ಒಂದು ಮಾತಿನಿಂದ ಅವ್ರು ಒಪ್ಕೊಂಡು ನಮಗೆ ಒಪ್ಕೊಂಡಿದ್ದಾರೆ. ಈ ಒಂದೂವರೆ ಗಂಟೆ, ಹೆಚ್ಚು ಕಡಿಮೆ 5 ನಿಮಿಷ, 1.5 ಗಂಟೆಗಳ ಕಾಲ ನಿರರ್ಗಳವಾಗಿ ನಾಟಕದ ಎಲ್ಲ ABCD Z ವರೆಗೂ ಏನೇನು ತಿಳಿಸ್ಬೇಕು ಎಲ್ಲವನ್ನೂ ತಿಳಿಸ್ಕೊಟ್ಟಿದ್ದಾರೆ. ನಮಗಂತೂ ವೃತ್ತಿ ರಂಗಭೂಮಿಯ ಎಲ್ಲ ಪರಿಚಯಗಳ, ಎಲ್ಲ ಮುಖಗಳ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಇನ್ನೂ ಮಾತಾಡ್ಬೋದು. ಯಾಕಂದ್ರೆ ಎಲ್ಲರಿಗೂ ಇನ್ನೂ ಅವ್ರ ಮಾತು ಕೇಳ್ಬೇಕು ಅಂತ ನಮಗೆಲ್ಲ ಆಸಕ್ತಿ ಇದೆ. ಆದ್ರೆ ಸಮಯದ ಅಭಾವ ಮತ್ತು ಇನ್ನೂ ಯಾವುದೇ ಅಷ್ಟೇ ನಮ್ಮ ರವಿಶಂಕರ್ ಗುರೂಜಿ ಹೇಳಂಗೆ ಇನ್ನೂ ಬೇಕು ಅಂದಾಗಲೇ ಅದನ್ನ ನಾವು ಕಟ್ ಮಾಡ್ಬೇಕಂತೆ. ಅದೇ ರೀತಿ ನಾವಿನ್ನು ನಾಟಕ ಕೇಳ್ಬೇಕು ಅಂತ ನಾವು ಮನಸ್ಸು ಇದ್ದಾಗ್ಲೂ ಕೂಡ ನಾವು ಇದನ್ನ ಮುಗಿಸ್ತಾ ಇದೀವಿ. ಅವ್ರಿಗೆ ಇನ್ನೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾನು ಹೇಳ್ತಾ ಇದ್ದೀನಿ. ಮತ್ತು ಅವರನ್ನ ನಮ್ಮ ಈ ವೇದಿಕೆಗೆ ಒದಗಿಸಿಕೊಟ್ಟಂತಹ ಶ್ರೀಯುತ ಮಹಾಬಲ ಅವ್ರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತು ಶ್ರೀ ರಾಜಾರಾಮ್ ಸರ್ ಅವರ ಶ್ರೀಮತಿ ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ಬೇಕು. ಯಾಕೆಂದ್ರೆ ನಾನು 2 ಸಲ ಬಂದಾಗಲೂ ಒಳ್ಳೆ ಘಮಘಮವಾದಂತ ಕಾಫಿಯನ್ನು ಕೊಟ್ಟಿದ್ದಾರೆ. ಕಾಫಿ ಕೊಟ್ಟು ನಮ್ಮ ಒಂದು ಶಕ್ತಿ ತುಂಬಿದ್ದಾರೆ. ಇಷ್ಟೆಲ್ಲ ಹೊರಗಡೆ ಕೆಲಸ ಮಾಡ್ಲಿಕ್ಕೆ ಹಿಂದಿನ ಶಕ್ತಿ ಯಾರು ಅಂತ ನೀವು ಗ್ರಹಿಸ್ಬೋದು. ಯಾಕಂತಂದ್ರೆ ಅವರು ಎಷ್ಟು ಚೆನ್ನಾಗಿ ಸರ್ ನೋಡ್ಕೊತಾ ಇದಾರೆ ಅಂದ್ರೆ ನನಗೆ ಇನ್ನೊಂದು 15 ನಿಮಿಷ ಬೇಕಾಗ್ತದೆ ಹೇಳಲಿಕ್ಕೆ. ಸದ್ಯಕ್ಕೆ ಇಷ್ಟಿಗೆ ಮುಗಿಸಿ ಅವ್ರಿಗೂ ನಮ್ಮ ವೇದಿಕೆ ಪರವಾಗಿ ಧನ್ಯವಾದಗಳು ಅರ್ಪಿಸ್ತೇನೆ. ಧನ್ಯವಾದಗಳು ಮೇಡಮ್. ಹಾಗೆ ಅದೇ ರೀತಿಯ ಪರಿಚಯವನ್ನು ಮಾಡಿದಂತ ರಾಜನ್ ಅವರಿಗೆ ಮತ್ತು ಇವತ್ತಿನ ತಾಂತ್ರಿಕ ರೆಕಾರ್ಡಿಂಗ್ ಅನ್ನು ನೋಡ್ಕೊಳ್ತಿರುವಂತಹ ರೇಣುಕಾ ದೇಸಾಯಿ ಅವ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ಇದೇ ರೀತಿ ನೀವು ಯಾವ್ದಾದ್ರು ಕಾರ್ಯಕ್ರಮ ಮಾಡ್ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಹೇಳಿ. ಜೊತೆಗೆ ನೀವು ಯಾವತ್ತೂ ನಮ್ಗೆ ಜೊತೆ ಆಗ್ಬೇಕು ಅಂತ ನಿಮ್ಮನ್ನ ಇನ್ನೊಂದ್ಸಾರಿ ಕೇಳ್ಕೊತಾ ಇವತ್ತಿನ ಕಾರ್ಯಕ್ರಮವನ್ನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳನ್ನು. ಸಿರಿಗನ್ನಡಂ ಗೆಲ್ಗೆ. ರೆಕಾರ್ಡಿಂಗ್ ಮಾಡಿ ಮೇಡಮ್. ಈಗ ವೇದಿಕೆ ಫ್ರೀ ಆಗಿದೆ. ಯಾರು ಬೇಕಾದ್ರೂ ಸರ್